ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅನ್ನೋದೇನಾದ್ರು ಡ್ರೀಮ್ ಇತ್ತಾ ಸರ್? ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟು ಸ್ಟೇಷನ್ ಬಿಟ್ಬಿಟ್ಟು ಕಂಪ್ಯೂಟರ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅನ್ನೋ ಒಂದು, ಅದೇ CCTNS ಅಂತ ಹೇಳ್ತಾರೆ, ಕ್ರಿಮಿನಲ್ ನೆಟ್ವರ್ಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ. ನ್ಯಾಷನಲ್ ಲೆವೆಲಲ್ಲಿ ಡಾಟಾಬೇಸಲ್ಲಿ 60% ಆಫ್ ದ ಡಾಟಾ ಕರ್ನಾಟಕದೇ ಇರ್ತದೆ. ಬಾಕಿ ಎಲ್ಲ ಸ್ಟೇಟ್ ಸೇರಿಸ್ಕೊಂಡ್ಬಿಟ್ರೆ ಇನ್ನು 40% ಆಗುತ್ತೆ. ಮ್ಯಾರೇಜ್ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅವ್ರದ್ದು ಒಂದು ಪ್ಯಾಷನ್ ಇದೆ, ಬೈಕರ್, ಅವರು ಅವಿಡ್ ಬೈಕರ್ ಇದ್ದಾರೆ. ಅವ್ರ ಹೆಸರು ವೀಣಾ ಕಾಶಿಮ್ ಶೆಟ್ಟಿ ಅಂತೇಳಿ ಅವ್ರ ಹೆಸರು. ಕ್ರೈಮು ಅಂದರೆ ಸೈಬರ್ ಕ್ರೈಮ್ ತುಂಬ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. SSLC ಕೂಡ ಕ್ಲಿಯರ್ ಮಾಡಿರಲ್ಲ, 7th ಪಾಸು 8th ಪಾಸು ಕೂಡ ಇರ್ತಾರೆ, ಅಥವಾ SSLCನೂ ಫೇಲ್ ಆಗಿರ್ತಾರೆ. ಅಂಥವ್ರಿಗೆ ಏನು ಮಾಡ್ತಾರೆ, ಸೈಬರ್ ಕ್ರೈಮ್ ಮಾಡೋದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಅವ್ರಿಗೆ ಸ್ಟೆಪ್ಸ್ ಮಾಹಿತಿ ಇರ್ತದೆ. ಅಂತ ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ಯೂತ್ಸ್ ಕೂಡ ಸೈಬರ್ ಕ್ರೈಮ್ನಲ್ಲಿ ಮಾಡ್ತಾರೆ. ಜಸ್ಟ್ ಏನಿಲ್ಲ, ಒಂದು OTP ನಿಂದಾನೇ ಅವ್ರದ್ದು ಅಮೌಂಟ್ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಸರ್ ಇದೆಲ್ಲ? ಸೊ ನಮಗೆ ಗೊತ್ತಿಲ್ಲದೇ ನಾವು ಸಾಕಷ್ಟು ಮಾಹಿತಿ ನಾವು ಇಂಟರ್ನೆಟ್ಟಲ್ಲಿ ಹಾಕ್ತೀವಿ, ಅಂದರೆ ಸೈಬರ್ ಸ್ಪೇಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಮಾಹಿತಿ ಕೊಟ್ಬಿಡ್ತೀವಿ. ಏನಿದು ಹ್ಯಾಕಿಂಗ್ ಅಂದರೆ ಹೇಗೆ ವರ್ಕ್ ಆಗುತ್ತದೆ ಹ್ಯಾಕಿಂಗ್ ಮಾಡೋದು? SMS ಅಲ್ಲಿ ಕೂಡ ನಿಮಗೆ ಲಿಂಕ್ಸ್ ಬರ್ತದೆ, ನಿಮಗೆ ಲಾಟ್ರಿ ಬಂದಿದೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಪ್ರೈಸ್ ಸಿಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ನೆಟ್ ಬ್ಯಾಂಕಿಂಗ್ ಇದೆ, ತಿಳ್ಕೊಳ್ಳೋಣ. ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಮ ಹತ್ರ ಮಾತಾಡಿ ತಗೊಳ್ತಾನೆ. ನಿಮಗೆ OTP ಬರ್ತದೆ, 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಆ OTP ಸಿಕ್ಕಿದ ತಕ್ಷಣವೇ ಅವನಲ್ಲಿ ಹಾಕ್ಬಿಟ್ಟು ನಿಮ್ಮ ಅಕೌಂಟಿಂದ ದುಡ್ಡು ತೊಗೊಂಡು ಹೋಗ್ತಾನೆ, ನಿಮ್ಗೇನೋ ಗೊತ್ತಾಗಲ್ಲ. ಒಂದು ಡೀಟೇಲ್ಸ್ಗಳೆಲ್ಲ ಸೇಫ್ ಆಗಿರುತ್ತೆ ಅಂತ ಹೇಳ್ತೀರಾ? ಮೋಸ್ಟ್ಲಿ ಬ್ಯಾಂಕಿಂಗ್ ಸಾಫ್ಟ್ವೇರ್ಸು ಎಲ್ಲ ಸೆಕ್ಯೂರ್ ಮಾಡಿ ಇಟ್ಕೊಂಡಿರ್ತಾರೆ. ಮೋಸ್ಟ್ ಆಫ್ ದ ಟೈಮು ಏನಾಗುತ್ತೆ ಅಂತ ಹೇಳಿದರೆ, ವಿಕ್ಟಿಮ್ ಯಾರು ಇರ್ತಾರೆ ಆ ಮಾಹಿತಿ ಬಿಟ್ಕೊಟ್ರೆ ಮಾತ್ರ ನಾವು ಸೈಬರ್ ಕ್ರೈಮ್ ಅಫೆನ್ಸ್ ಮಾಡೋದು. ಇಲ್ಲಿ ಇಂಡಿಯನ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಚೈನೀಸ್ ಹ್ಯಾಕರ್ಸ್ನ ಯೂಸ್ ಮಾಡಿಕೊಂಡು ಕೇವಲ 2 ತಾಸಲ್ಲಿ 48 ಕೋಟಿ ದುಡ್ಡು ತಗೊಳ್ತಾರೆ. ಬೇಸಿಕಲಿ ಇದು ಒಂದು ಲೋನ್ ಕೊಡೋ ಒಂದು ಕಂಪನಿ ಇರ್ತದೆ, ಆ ಕಂಪನಿ ಹೆಸರು ನಾನು ತಗೊಳ್ಳಲ್ಲ. ಆ ಕಂಪನಿದು ಕಸ್ಟಮರ್ಸ್ ಏನಿದ್ದಾರೆ, ಇದೇ ಥರ ಇವರು ಒಂದು ಫೇಕ್ ಕಸ್ಟಮರ್ಸ್ ಕ್ರಿಯೇಟ್ ಮಾಡಿ ಅವ್ರದ್ದು 1700+ ಅಕೌಂಟ್ಗಳಲ್ಲಿ ದುಡ್ಡು ಹಾಕ್ಬಿಟ್ಟು 2 ತಾಸಲ್ಲಿ ಮಿಡ್ ನೈಟಲ್ಲಿ ಮಾಡ್ತಾರೆ. 12:30 2:30 ಒಳಗಡೆ ಮ್ಯಾಕ್ಸಿಮಮ್. ಹೀಗೆ ಕಳ್ಕೊಳ್ತಿರೋದು ದುಡ್ಡು ಯಾರು ಅಂತಂತ ಹೇಳಿದ್ರೆ 2 ಕ್ಯಾಟಗರಿ ಆಫ್ ಪರ್ಸನ್ಸ್. ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಆಗಿ ಇದನ್ನ ಮಾಡಿದ್ವಿ ಅಂತ. ಇತ್ತೀಚಿನ ದಿನಗಳಲ್ಲಿ ಉಪೇಂದ್ರ ಅವ್ರಿಗೂ ಉಪೇಂದ್ರ ಅವ್ರ ಮಿಸ್ಸಸ್ಗೆ ಕೂಡ ಆಯ್ತು. ಅಂದ್ರೆ ಉಪೇಂದ್ರ ಅವ್ರಿಗಾಗಿಲ್ಲ, ಅವ್ರ ಮಿಸ್ಸಸ್ಗೆ ಆಗ್ತಿದ್ದಾರೆ. ಸೊ ಈ ಥರ ಪ್ರಸಂಗ ಬರ್ತದೆ. ಅವ್ರಿಗೆ ಯಾತಕ್ಕೆ ಇದನ್ನ ಮಾಡ್ತಾ ಇದ್ರು ಅಂದರೆ, ಅವ್ರಿಗೆ ಭಯ ಏನಿತ್ತು ಅಂತ ಹೇಳಿದ್ರೆ, 1 ವರ್ಷದಿಂದ ಏನು ಮಾಡ್ತಾರೆ, ಅವ್ರಿಗೆ ಒಂದು ಸೆಕ್ಸ್ಟಾರ್ಷನ್ ಅಂತ ಒಂದು ಸೈಬರ್ ಕ್ರೈಮ್ ಆಗಿದೆ. ಸೆಕ್ಸ್ಟಾರ್ಷನ್ ಅಂತ ಹೇಳಿದ್ರೆ ಯೂಶಲಿ ಮೇಲ್ ಮೆಂಬರ್ಸಿಗೆ ಆಗುತ್ತೆ. ಆಪೋಸಿಟಲ್ಲಿ ಒಬ್ಬ ಫಸ್ಟ್ ಇನಿಷಿಯಲಿ ಒಂದು ಸಡನ್ ಆಗಿ ವಿಡಿಯೋ ಕಾಲ್ ಬಂದ್ಬಿಡ್ತಾರೆ ವಾಟ್ಸಪ್ಪಲ್ಲಿ. ಬಟ್ ಈ ಆನ್ಲೈನ್ ಗೇಮ್ಸಿಂದ ತುಂಬ ಕಡೆ ಫ್ರಾಡ್ ಆಗ್ತಿರ್ತಲ್ಲ, ಇದು ಯಾವ ಥರ ಮೂವ್ ಆಗ್ತಾ ಇರುತ್ತೆ ಸರ್? ಆ ಗೇಮ್ ಯಾವ ಥರ ಡಿಸೈನ್ ಮಾಡ್ತಾರೆ ಅಂದರೆ, ನಿಮಗೆ ಗೆಲ್ಲಕ್ಕೆ ಆಗಲ್ಲ. ಈಗ ಆನ್ಲೈನ್ ಡೇಟಿಂಗ್ ಆ್ಯಪ್ಸ್ ಅಂತ ಬಂದಿದೆ ತುಂಬ ಕಡೆ. ಫ್ರೆಂಡ್ಶಿಪ್ ಆಗ್ತಾರೆ, ಫ್ರೆಂಡ್ಶಿಪ್ ಆಗ್ಬಿಟ್ಟು ಭೇಟಿ ಮಾಡ್ತಾರೆ, ಹೋಗಿ ಒಂದು ಕಡೆಗೆ ರೂಮಲ್ಲಿ ಹೋಗಿ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಬರ್ತದೆ ಒಂದು ಕಾಲ್ ಬರ್ತದೆ, ನಿಮ್ಮ ಹತ್ರ ನನ್ನ ಹತ್ರ ಚಾಟ್ ಎಲ್ಲ ಇದೆ, ವಿಡಿಯೋ ಎಲ್ಲ ಇದೆ, ನೀವು ಇಷ್ಟು ದುಡ್ಡು ಕೊಡದೆ ಹೋದರೆ ನಿಮ್ಮ ಮೇಲೆ ನಾವು ಕೇಸ್ ಮಾಡ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ಏನಕ್ಕೆ ಅಂದರೆ, ನಮ್ಮ ಪ್ರಿನ್ಸ್ ಸ್ಟುಡಿಯೋಸಲ್ಲಿ ಎಲ್ಲ ಥರ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಈ ವಿಷಯ ಮಾತ್ರ ತುಂಬ ಎಲ್ಲ ಜನರಿಗೂ ಹೆಲ್ಪ್ ಆಗೋವಂಥ ವಿಷಯ. ಏನು ಅಂದರೆ ಸೈಬರ್ ಕ್ರೈಮ್. ಸೈಬರ್ ಕ್ರೈಮಲ್ಲಿ ಅಂದರೆ ಇವತ್ತು ತುಂಬ ನಾವು ಆನ್ಲೈನಲ್ಲಿ ದುಡ್ಡುಗಳನ್ನ ಕಳ್ಕೊತಾ ಇದ್ದೀವಿ. ತುಂಬ ಕಡೆ ಫ್ರಾಡ್ ಆಗ್ತಾಯಿದೆ. ತುಂಬ ಜನ ಎಷ್ಟು 10 ಲಕ್ಷ ಕಳ್ಕೊಂಡ್ವಿ, 1 ಲಕ್ಷ ಕಳ್ಕೊಂಡ್ವಿ ಅಂತ ತುಂಬ ಒದ್ದಾಡ್ತಾ ಇದ್ದಾರೆ. ಆ ವಿಷಯನ ತಿಳಿಸ್ಕೊಡೋಕ್ಕೆ ಬಂದಿದ್ದಾರೆ. ಇವತ್ತು ರಾಜಾ ಇಮಾಮ್ ಕಾಸಿಂ ಸರ್ ಅವರು DCP ಆಗಿದ್ದಾರೆ ಬ್ಯಾಂಗ್ಳೂರಲ್ಲಿ. ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್, ವೆಲ್ಕಮ್. ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದ್ದೀನಿ ಸರ್. ನಿಮ್ಮ ನೋಡೋದು ತುಂಬ ಖುಷಿ ಆಗ್ತಾಯಿದೆ ಸರ್. ಇವತ್ತು ನಮ್ಮ ಪ್ರಿನ್ಸ್ ಸ್ಟುಡಿಯೋಸಿಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂತಿದ್ದೀರಾ. ತುಂಬ ಹಲವು ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಆ ವಿಷಯನ ಇವತ್ತು ತಿಳಿಸ್ಕೊಡೋಕ್ಕೆ ನಿಮ್ಮಿಂದ ನಾವು ತುಂಬ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಮ್ಮ ಕಾರ್ಯಕ್ರಮದಲ್ಲಿ. ದಯವಿಟ್ಟು ಎಲ್ಲ ವಿಷಯಗಳ್ನೂ ಪರಸ್ಪರವಾಗಿ ಮಾತಾಡಿ ಈ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಕೇಳ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಸ್ಟುಡಿಯೋದವ್ರಿಗೆ, ಪ್ರಿನ್ಸ್ ಸ್ಟುಡಿಯೋದವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಸೊ ಮಚ್. ಈ ಪಬ್ಲಿಕ್ಕಿಗೆ ಈ ಥರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಬೇಕಿತ್ತು.
ಸೊ ನಿಮ್ಮ ಕಡೆಯಿಂದ ಆಗ್ತಾ ಇರೋದು ನನಗೂ ಸಂತೋಷದ ವಿಷಯನೇ. ಥ್ಯಾಂಕ್ ಯು ಸರ್. ಸೊ ಇವತ್ತು ಸೈಬರ್ ಕ್ರೈಮ್ಸ್ ಬಗ್ಗೆ ನಾವು ಮಾತಾಡೋಣ. ಹೌದು ಸರ್. ಸರ್ ಬೇಸಿಕಲಿ ನೀವು ಯಾವ ಊರು? ನಂದು ಮೂಲತಃ ಬಳ್ಳಾರಿ ಜಿಲ್ಲೆ. ಬಳ್ಳಾರಿಯಲ್ಲಿ ಪ್ರಾಪರಲ್ಲೇ ನಾನು ನೆಲೆಸಿರೋದು. ನಂದು ಎಜುಕೇಷನ್ ಎಲ್ಲ ಬಳ್ಳಾರಿಯಲ್ಲೇ ನಡೆದಿರೋದು. ನನ್ನ ಪೇರೆಂಟ್ಸು ಇಬ್ಬರು, ಫಾದರ್ ದಸ್ತಗೀರ್ ಅಂತೇಳಿ ಅವರು ವೈಸ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರು. ಓಕೆ. ಅವರು ಈಗೇನಿಲ್ಲ ಫಾದರು. ಮದರ್ ಹೆಡ್ ಮಿಸ್ಟ್ರೆಸ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವರು ಹೀಗೆ ಸದ್ಯ ಬಳ್ಳಾರಿಯಲ್ಲೇ ಇರ್ತಾರೆ. ಓಕೆ. ಸೊ ನಾವು 5 ಮೆಂಬರ್ಸು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು. ಸೊ ಎಲ್ಲರೂ ಒಳ್ಳೆ ಎಜುಕೇಷನ್ನಲ್ಲಿ ತೊಗೊಂಡ್ಬಿಟ್ಟು 3 ಲೆಕ್ಚರರ್ ಜಾಬ್ ಮಾಡ್ತಾ ಇದ್ದಾರೆ. ಓಕೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಅವರು US ಇರ್ತಾರೆ. ಓಕೆ. ಹೇಗೆ ಸರ್ ನಿಮಗೆ ಇಂಟ್ರೆಸ್ಟ್ ಬಂತಿದ್ದು, ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅನ್ನೋದು ಹೇಗೆ ಅನಿಸ್ತು ನಿಮಗೆ? ಓಕೆ. ತಂದೆ ಕಡೆಯಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಓಕೆ. ಆಮೇಲೆ ಮದರ್ ಸೈಡಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಪೊಲೀಸಲ್ಲಿ ಇದ್ದರು. ಸೊ ಅದಲ್ಲದೆ ನಾನು ಬೇಸಿಕ್ ಸ್ಕೂಲಿಂಗ್ ಮಾಡಿದಾಗೆ NCCಯಲ್ಲಿ ಜೂನಿಯರ್ ಡಿವಿಷನ್ NCCನಲ್ಲಿದ್ದೆ. ಮತ್ತು ಡಿಗ್ರಿ ಮಾಡಬೇಕಾದ್ರೆ ಸೀನಿಯರ್ ವಿಂಗ್ NCCನಲ್ಲಿದ್ದೆ. ನಮ್ಮ ಕರ್ನಾಟಕ ರಾಜ್ಯವನ್ನು 1990ಯಲ್ಲಿ ಬೆಸ್ಟ್ ಕೆಡೆಟ್ ಆಗಿಬಿಟ್ಟು RD ಪೆರೇಡ್ಗೆ ಕರ್ನಾಟಕ ಆ್ಯಂಡ್ ಗೋವಾ ಕಂಟಿಂಜೆಂಟ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ 1990ನಲ್ಲಿ ಆ್ಯಸ್ ಅ ಬೆಸ್ಟ್ ಕೆಡೆಟ್. ಸೊ ಅಲ್ಲಿ ನಾನು ಬೇಸಿಕ್ NCC ಮಾಡ್ತಿರ್ಬೇಕಾದ್ರೆ ಅವಾಗೆ ನಮ್ಮಲ್ಲಿ ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ನ ಡೆವಲಪ್ ಮಾಡೋದಕ್ಕೆ ಅವರೆಲ್ಲ NCCನಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಆ ಟ್ರೈನಿಂಗ್ ಅಂಗವಾಗಿ ಮಿಲಿಟ್ರಿ ಜಾಯಿನ್ ಮಾಡ್ಕೊಳ್ಳೋದು ಅಥವಾ ಒಳ್ಳೆ ಸಿವಿಲ್ ಸರ್ವಿಸಸ್ಸು ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಹುದ್ದೆಗಳಿಗೆ ಜಾಯಿನ್ ಆಗೋದಕ್ಕೆ ಒಂದು ಸ್ಫೂರ್ತಿದಾಯಕ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅವಾಗೆ ನಾನು ಎಜುಕೇಷನ್ ಮಾಡ್ತಾ ಮಾಡ್ತಾ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕಾಲ್ ಮಾಡಿರ್ತಾರೆ. ಸೊ ನಾನು ಅಪ್ಲೈ ಮಾಡಿರ್ತೀನಿ. ಅದಕ್ಕೂ ಮುಂಚೆ ನನಗೆ ಆರ್ಮಿಯಲ್ಲಿ ಜಾಯ್ನ್ ಆಗಬೇಕನ್ನೋದು ಒಂದು ಇಚ್ಛೆ ಇರ್ತದೆ. ಎಕ್ಸಾಮ್ ಬರೆದಿರ್ತೀನಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತೇಳಿ. ಸೊ ನನಗೆ ಶಾರ್ಟ್ ಸರ್ವಿಸ್ ಕಮಿಷನ್ OTA ಸೆಲೆಕ್ಟ್ ಆಗಿರುತ್ತೆ. ಬಟ್ ಅದಕ್ಕೆ ನಾನು ಹೋಗಲ್ಲ. ಕಾರಣ ಅಂದರೆ ನಾನು ಅವಾಗ MCA ಮಾಡ್ತಾ ಇರ್ತೀನಿ. ಸೊ ಈ ಎಕ್ಸಾಮ್ ಕೂಡ ಬರೆದಿರ್ತೀನಿ MCA ಮಾಡಬೇಕಾದ್ರೆ. ಸೊ ಸೆಲೆಕ್ಟ್ ಆಗ್ತೀನಿ. ಸೊ 1996ಅಲ್ಲಿ ನಾನು ಜಾಯ್ನ್ ಆಗ್ತೀನಿ ಕರ್ನಾಟಕ ಪೊಲೀಸ್ಗೆ. ಸೊ ಮೈಸೂರಲ್ಲಿ ತರಬೇತಿ ತಗೊಳ್ತೀನಿ. ಸೊ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಡಿಪಾರ್ಟ್ಮೆಂಟಲ್ಲಿ ಇವತ್ತು ಇಲ್ಲಿದ್ದೀನಿ ನಾನು. ನಿಮಗೆ ಇದು ಡ್ರೀಮ್ ಇತ್ತಾ, ಇದಕ್ಕೆ ಬರಬೇಕು, ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅನ್ನೋದೇನಾದ್ರು ಡ್ರೀಮ್ ಇತ್ತಾ ಸರ್? ನಾವು ಯೂನಿಫಾರ್ಮ್ಡ್ ಫೋರ್ಸಸ್ ಜಾಯ್ನ್ ಆಗಬೇಕಂತ ಚಿಕ್ಕಂದಿಂದಾಗಿಂದನೇ ನನಗೆ ಒಂದು ಇಂಟ್ರೆಸ್ಟ್ ಇತ್ತು. ಓಕೆ. ಐದರ್ ಪೊಲೀಸು ಅಥವಾ ಯಾವುದೇ ಯೂನಿಫಾರ್ಮ್ ಸರ್ವಿಸಸಲ್ಲಿ ಹೋಗ್ಬೇಕಂತೇಳಿ. ಮಧ್ಯದಲ್ಲಿ ನಾನು PUC ಆದ ನಂತರ ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೆ. ಡಾಕ್ಟರ್ ಆದರೆ ಕೂಡ ನಾನು ಆರ್ಮ್ಡ್ ಫೋರ್ಸಸ್ಸಲ್ಲಿ ಮೆಡಿಕಲ್ ಇದು ಇರ್ತದೆ, ಅದರಲ್ಲಿ ಕೂಡ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೆ. ಡಾಕ್ಟರ್ ಆಗಲಿಲ್ಲ, ಬಟ್ ಪೊಲೀಸ್ ಆಗಿ ಈಗ ನಾನು ಇಲ್ಲಿ. ನನಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳಲೇಬೇಕಾಗಿತ್ತು. ನೀವು ಓದಿರೋದು ಬಂದು MCA. ಹೌದು. ಹೇಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಇನ್ವಾಲ್ವ್ ಆದ್ರಿ? ಅದಕ್ಕೂ ಇದಕ್ಕೂ ಡಿಫ್ರೆನ್ಸೇ ಇದೆ ತುಂಬ. ಓಕೆ. ನಾನು MCA ಮಾಡಬೇಕಾದ್ರೆ ನನಗೆ ನಾನು ಡಿಗ್ರಿ ಮುಗಿದ ನಂತರ ಅವಾಗ MCA ಮಾಡಬೇಕಾದ್ರೆ ಜಾಸ್ತಿ ಕೋರ್ಸಸ್ ಇರ್ತಾ ಇರಲಿಲ್ಲ. ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ನಾನು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ಕೇವಲ ಒಂದು 30 ಸೀಟ್ ಮಾತ್ರ ಇರ್ತದೆ. 15 ಸೀಟು ಕರ್ನಾಟಕ ರಾಜ್ಯಕ್ಕೆ, ಇನ್ನೂ 15 ಸೀಟು ಉಳಿದ ರಾಜ್ಯಕ್ಕೆ. ಈ ಕಾಂಪಿಟೇಷನ್ನಲ್ಲಿ ನಾನು MCA ಜಾಯ್ನ್ ಆಗ್ತೀನಿ. ಆ MCA ಯಾವಾಗ ಜಾಯ್ನ್ ಆಗಿರ್ತೀನಿ, ಸೊ NCC ಇನ್ನೆಲ್ಲ ಇತ್ತು, ಪ್ಲಸ್ ಅವಾಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಕಾಲ್ ಮಾಡಿದ್ರು. ಸೊ ನಾನು ಅಪ್ಲೈ ಮಾಡಿಬಿಟ್ಟು ಸೆಲೆಕ್ಟ್ ಆಗ್ತೀನಿ. ಸೆಲೆಕ್ಟ್ ಆದರೆ ಆಗ್ತೀನಿ, ಇಲ್ಲ ಅಂಥೇಳಿ ಹೋಪ್ಸ್ ಅಂತೂ ಇತ್ತು ನಾನು ಸೆಲೆಕ್ಟ್ ಆಗ್ತೀನಿ ಅಂಥೇಳಿ. MCA ಮುಗಿದ ನಂತರ ನನಗೆ ಈ ಪೋಸ್ಟ್ ಬಂತು ಒಂದಿನ. ನಾನು ಅವಾಗ TCSಗೆ ಒಂದು 6 ತಿಂಗಳು ನಾನು ಕೆಲಸ ಮಾಡ್ತಾ ಇರ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಅವಾಗೆ ನನಗೆ ನೀವು ಸಬ್ ಇನ್ಸ್ಪೆಕ್ಟರಾಗಿ ಜಾಯ್ನ್ ಆಗಿದ್ದೀರಾ ಅಂತಂತ ಅಪಾಯಿಂಟ್ಮೆಂಟ್ ಲೆಟರ್ ಮನೆಗೆ ಬರ್ತದೆ. ಖುಷಿಯಿಂದ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಬಿಟ್ಬಿಟ್ಟು ನಾನು ಇದಕ್ಕೆ ಬರ್ತೀನಿ. ಓಕೆ. ಸೊ ಹಾಗಾಗಿ ನಾನು 96ಅಲ್ಲೇ ಜಾಯ್ನ್ ಆಗ್ತೀನಿ ನಾನು. ಸೊ ನಮ್ಮ ಮದರು ಗ್ರ್ಯಾಂಡ್ ಫಾದರ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆಗ್ತಾರೆ ಅಂತ ಹೆಮ್ಮೆ. ಆದರೆ ತಂದೆ ಮಾತ್ರ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಕೊಂಡಿದ್ಯಾ, ನೀನು ಸಾಫ್ಟ್ವೇರ್ ಫೀಲ್ಡಲ್ಲಿ ಹೋಗು ಅಂತೇಳಿ ಅವ್ರಿಗೆ ಆಸೆ ಇತ್ತು ನಾನು ಸಾಫ್ಟ್ವೇರ್ ಫೀಲ್ಡಲ್ಲೇ ಹೋಗ್ತೀನಿ ಅಂತಂತೇಳಿ. ಸೊ
ನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದಮೇಲೆ ನನಗೆ ಇಲ್ಲಿ ಗೊತ್ತಾಯಿತು ಪೊಲೀಸ್ ಕಂಪ್ಯೂಟರ್ ವಿಂಗ್ ಅಂತ ಒಂದು ಇದೆ ಅಂತಂತೇಳಿ. ಸೊ ಅಲ್ಲಿ ಅವಾಗ ತಾನೇ ಪೊಲೀಸಲ್ಲಿ Y2K ಪ್ರಾಬ್ಲಮ್ ಅಂತ ನಡೀತಾ ಇತ್ತು. ಅಂದರೆ ಆಗಿನ ಕಾಲಕ್ಕೆ ಕಂಪ್ಯೂಟರ್ಸಲ್ಲಿ Y2K ಪ್ರಾಬ್ಲಮ್ ಅಂದರೆ ಇಯರ್ 2000 ಬಂದುಬಿಟ್ರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಕಂಪ್ಯೂಟರ್ನಲ್ಲಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ, ನಾನು ಇಷ್ಟಪಟ್ಬಿಟ್ಟು ಪೊಲೀಸ್ ಕಂಪ್ಯೂಟರ್ ವಿಂಗಿಗೆ ಜಾಯ್ನ್ ಆಗ್ತೀನಿ. ಅಕಾಡೆಮಿ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಉಡುಪಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಸಬ್ ಇನ್ಸ್ಪೆಕ್ಟರ್ ಆಗಿ. ಶಿರ್ವಾ ಮಂಚಕಲ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಮಾಡ್ತಾ ಇರ್ತೀನಿ. ಸೊ ಅವಾಗ ನಮ್ಮ SP ಈಗಿನ DJ ಆ್ಯಂಡ್ IGP ಸಲೀಂ ಸಾಹೇಬ್ರೆ SP ಆಗಿರ್ತಾರೆ. ಅವ್ರ ನೇತೃತ್ವದಲ್ಲಿ ನಾನು ಕೆಲಸ ಮಾಡ್ತೀನಿ. ಸೊ ನಂತರ ನಾನೇ ವಾಲಂಟ್ರಿಯಾಗಿ ಪೊಲೀಸ್ ಕಂಪ್ಯೂಟರ್ ವಿಂಗಿಗೆ ಜಾಯ್ನ್ ಆಗ್ತೀನಿ. ಸೊ ಆ ಪೊಲೀಸ್ ಕಂಪ್ಯೂಟರ್ ವಿಂಗ್ ಜಾಯ್ನ್ ಆದಮೇಲೆ ನಾನು ಮಾಡಿರೋದು MCA ಅಂದರೆ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ನನ್ನ ಈ ಎಜುಕೇಷನ್ ಯಾವ ಥರ ಬಳಕೆ ಮಾಡ್ಬೋದು ಪೊಲೀಸಿಗೆ ಅನ್ನೋದು ಕೆಲವೊಂದು ಐಡಿಯಾಸ್ ಸಿಗ್ತದೆ. ಆ ಐಡಿಯಾ ಸಿಕ್ಕಿದಾಗೆ ST ರಮೇಶ್ ಅಂತ ಇನ್ನೊಬ್ಬ DJ ಆ್ಯಂಡ್ IG ಆಗಿ ರಿಟೈರ್ಡ್ ಆದ ಆಫೀಸರ್ ಒಬ್ಬರು ಸಿಗ್ತಾರೆ ನನಗೆ. ಸೊ ನನ್ನಲ್ಲಿರೋ ಟ್ಯಾಲೆಂಟ್ನ ನೋಡಿಬಿಟ್ಟು ನನಗೆ ಸ್ಫೂರ್ತಿ ಕೊಟ್ಬಿಟ್ಟು, ನೀನು ಇದರಲ್ಲಿ ಟ್ಯಾಲೆಂಟ್ ಚೆನ್ನಾಗಿದೆ, ನೀವು ಕಂಟಿನ್ಯೂ ಮಾಡಿ ಅಂತೇಳಿ ನನಗೆ ಅಪಾರ್ಚುನಿಟೀಸ್ ಎಲ್ಲ ಕೊಡ್ತಾರೆ. ನಾನು ಕೊಟ್ಟ ಐಡಿಯಾಸು ಮತ್ತು ಕೆಲಸಗಳೆಲ್ಲ ನೋಡಿಬಿಟ್ಟು ಸಾಕಷ್ಟು ಕಂಪ್ಯೂಟರೈಸೇಷನ್ ಆ್ಯಕ್ಟಿವಿಟಿ ಮಾಡ್ತೀವಿ. ಸೊ ಸತತವಾಗಿ ಒಂದು ಸುಮಾರು 7-8 ವರ್ಷ ನಾನು ಪೊಲೀಸ್ ಕಂಪ್ಯೂಟರ್ ವಿಂಗ್ನಲ್ಲೇ ಕಳಿತೀನಿ. ಸೊ ಅವಾಗೇ ನಮ್ಮ ರಾಜ್ಯ ಪೊಲೀಸ್ ಕಂಪ್ಯೂಟರೈಸೇಷನ್ಗೆ ನಾವು ಇಳಿತೀವಿ. ಸೊ ಇಳಿದಾಗ ನಾವು ಏನೂ ಇರಲ್ಲ ಅವಾಗ ತಾನೇ ಒಂದು ವಿಂಡೋಸ್ ಬೇಸ್ಡ್ ಕಂಪ್ಯೂಟರೈಸೇಷನ್ ಅಂತ ಮಾಡ್ಕೊಳ್ಬೇಕು. CCIS ಅಂತ ಒಂದು ಪ್ರೋಗ್ರಾಮ್ ಇರ್ತದೆ, ಅದರ ಅಡಿಯಲ್ಲಿ ನಾವು ಮಾಡ್ಬೇಕಂತೇಳಿ ಇರ್ತದೆ. ಸೊ ಕ್ರಮೇಣ ಹಂಗೆ ಸಿನ್ಸ್ ನನಗೆ ಪೊಲೀಸು ಟ್ರೈನಿಂಗೂ ಆಗಿತ್ತು ಮತ್ತು ಕಂಪ್ಯೂಟರ್ಸ್ ನಾಲೆಡ್ಜು ಇತ್ತು. ಸೊ ಇವೆರಡನ್ನ ಸೇರಿಸ್ಬಿಟ್ಟು ಏನಾದರೂ ಒಂದು ಸಾಧಿಸಬೇಕು ಡಿಪಾರ್ಟ್ಮೆಂಟಲ್ಲಿ ಅಂತೇಳಿ ಸೊ ಪೊಲೀಸ್ ಕಂಪ್ಯೂಟರೈಸೇಷನ್ಗೆ ಮತ್ತು ಪೊಲೀಸ್ ಕಂಪ್ಯೂಟರ್ಸ್ನಲ್ಲೇ ಸ್ವಲ್ಪ ಪರಿಣಿತಿ ಹೊಂದಬೇಕಂತೇಳಿ ಮತ್ತು ಸಾಕಷ್ಟು ಟ್ರೈನಿಂಗ್ ಎಲ್ಲ ಮಾಡ್ತೀನಿ ನಾನು. ಓಕೆ, ಹಾಗೆ ನಿಮ್ಮ ಒಂದು ಡಿಪಾರ್ಟ್ಮೆಂಟಿಗೆ ಸೇರ್ತೀನಿ ಅಂದಾಗ ನಿಮ್ಮ ತಂದೆ ತಾಯಿ ರಿಯಾಕ್ಷನ್ ಹೇಗಿತ್ತು ಸರ್? ಆಗಲೇ ಹೇಳ್ದಂಗೆ ತಂದೆಯವ್ರಿಗೆ ಇಷ್ಟ ಇರಲಿಲ್ಲ ನಾನು ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬೇಕಂತೇಳಿ. ಓಕೆ. ಬಟ್ ಮದರ್ ಮಾತ್ರ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಬೇಕು, ಸೊ ಒಂದು ರೆಕಗ್ನಿಷನ್ ಸಿಗುತ್ತೆ ಸೊಸೈಟಿಯಲ್ಲಿ. ನಮ್ಮ ಗ್ರ್ಯಾಂಡ್ ಫಾದರ್ ಕೂಡ ಡಿಪಾರ್ಟ್ಮೆಂಟಲ್ಲೇ ಇದ್ದರು. ಸೊ ಗ್ರ್ಯಾಂಡ್ ಫಾದರ್ ಸ್ಟೆಪ್ಸಲ್ಲೇ ಹೋಗೋದಕ್ಕೆ ಒಂದು ಅವಕಾಶ. ಸೊ ಕಮ್ಯುನಿಟಿಯಲ್ಲಿ ಕೂಡ ಅಷ್ಟು ಜಾಸ್ತಿ ಜನ ಸೇರ್ತಾ ಇರಲಿಲ್ಲ ಡಿಪಾರ್ಟ್ಮೆಂಟಿಗೆ. ಸೊ ಹಾಗಾಗಿ ಜಾಯಿನ್ ಮಾಡಲಿ ಅಂತಂತೇಳಿ ನಮ್ಮ ಮದರ್ಗೆ ಆಸೆ ಇತ್ತು. ಸೊ ಇನಿಷಿಯಲಿ ಸಂಘರ್ಷ ಇತ್ತು ಮನೆಯಲ್ಲಿ. ಸೊ ನಂತರದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಟ್ರೈನಿಂಗ್ ಅಕಾಡೆಮಿನಲ್ಲಿ ಇದೇನಪ್ಪ ಪೊಲೀಸ್ ಅಂತ ಡಿಸೈಡ್ ಮಾಡಿಬಿಟ್ಟು ಟ್ರೈನಿಂಗ್ ಎಲ್ಲ ಆಗಿತ್ತು. ಬಟ್ ನಂತರದಲ್ಲಿ ಬಿಟ್ಟು ಹೋಗ್ಬೇಕಂತ ಒಂದು ಮನಸ್ಸು ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ಅಕಾಡೆಮಿನಲ್ಲಿ. ಓಕೆ. ನಂತರ ನಮ್ಮ ಮದರು ನನಗೆ ಒಂದು ಚಾಲೆಂಜ್ ಕೊಡ್ತಾರೆ. ಸೊ ಅವಾಗ ನಾನು ಮಾಡ್ತೀನಿ, ಆ ಚಾಲೆಂಜ್ ತೊಗೊಂಡ್ಬಿಟ್ಟು ನಾನು ಟ್ರೈನಿಂಗ್ ಕಂಪಲ್ಸರಿ ಮುಗಿಸ್ತೀನಿ, ಐ ವಿಲ್ ಬಿ ಬೆಸ್ಟ್ ಅಂತಂತ ಹೇಳಿಬಿಟ್ಟು ಟ್ರೈನಿಂಗಲ್ಲಿ ಅವ್ರಿಗೆ ಚಾಲೆಂಜ್ ಮಾಡಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತೀನಿ ನಾನು. ಸೊ ಬೋತ್ ಪೇರೆಂಟ್ಸ್ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದಮೇಲೆ ನಂದು ಫಸ್ಟ್ ಪೋಸ್ಟಿಂಗ್ಸ್ ಉಡುಪಿಗೆ ಆಗುತ್ತೆ. ಹೌದು. ಚಿಕ್ಕಮಂಗ್ಳೂರಿನಲ್ಲಿ ನನಗೆ ಪ್ರೊಬೇಷನರಿ ಪೀರಿಯಡ್ 1 ವರ್ಷ ಕಾಲ ಅಲ್ಲಿ ಕಳಿತೀನಿ. ಸೊ ಆ ಪ್ರೊಬೇಷನ್ ಪೀರಿಯಡ್ ಇದ್ದಾಗ ಪೇರೆಂಟ್ಸು ಬರ್ತಾರೆ ನೋಡೋದಕ್ಕೆ ಅಲ್ಲಿ. ಸೊ ಅವರು ನೋಡಿಬಿಟ್ಟು ಆಯಿತು ಡಿಪಾರ್ಟ್ಮೆಂಟಲ್ಲಿ ಹೊಂದ್ಕೊಂಡು ಹೋಗ್ತಾ ಇದೆಯಾ, ಕಂಟಿನ್ಯೂ ಮಾಡಿ ಅಂಥೇಳಿ ದೆನ್ ದೇ ಆಕ್ಸೆಪ್ಟ್ ಮೀ. ಓಕೆ. ಹೇಗಿತ್ತು ಸರ್ ಒಂದು ಪೊಲೀಸ್ ಅಂತ ಆದಮೇಲೆ ನಿಮಗೆ ಒಂದು ಫಸ್ಟ್ ಒಂದು ಯೂನಿಫಾರ್ಮ್ ಹಾಕಿ ಒಂದು ಸ್ಟೇಷನಿಗೆ ಹೋದಾಗ ಆ ಫೀಲ್ ಯಾವ ಥರ ಇತ್ತು ನಿಮ್ಗೆ ಅವಾಗ? ಇದು ಪೊಲೀಸ್ ಡಿಪಾರ್ಟ್ಮೆಂಟು ವೆರಿ ರೆಸ್ಪಾನ್ಸಿಬಲ್ ಡಿಪಾರ್ಟ್ಮೆಂಟ್ ಇರ್ತದೆ. ಸೊ ನಾವು ಸಿವಿಲಿಯನ್ಸ್ ಥರ ಬಿಹೇವ್ ಮಾಡೋಕ್ಕಾಗಲ್ಲ, ಕಾನೂನು ಚೌಕಟ್ಟಿನಲ್ಲೆಲ್ಲ ಕೆಲಸ ಮಾಡಬೇಕಾಗತ್ತೆ. ನಿಮ್ಮಲ್ಲಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಮತ್ತು ಪವರು ಇರ್ತದೆ. ಅದನ್ನು ಯಾವ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಳ್ತೀರಾ, ಸೊ ಅದ್ರ ಮೇಲೆ ನಿಮ್ಮ ಮುಂದಿನ ಕೆರಿಯರ್ ಡಿಪೆಂಡ್ ಆಗುತ್ತೆ. ಪ್ಲಸ್ ನೀವು ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕಂದ್ರೆ ನೀವು ನಿಯತ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಹೆಸರು ಬರ್ತದೆ. ಹೌದು. ಅಷ್ಟೇ ಕೆಟ್ಟೋಗೋದಕ್ಕೆ ಅಥವಾ ಕೆಟ್ಟ ಹೆಸರು ತರ್ಕೊಳ್ಳೋಕೆ ಕೂಡ ಅವಕಾಶ ಇರ್ತದೆ. ಸೊ ನೀವು ಯಾವುದನ್ನು ಚೂಸ್ ಮಾಡಿಕೊಂಡು ನೀವು
ಕೆಲಸ ಹೇಗೆ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಕ್ಯಾರಿಯರ್ ಡಿಪೆಂಡ್ ಆಗುತ್ತೆ. ನೀವೆಲ್ಲ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸಿದ್ದೀರಾ, ಎಸ್ ಐ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ. ನಿಮಗೊಂದು ಬೆಸ್ಟು, ನನಗಿದು ತುಂಬ ಪ್ರೌಡ್ ಆಗಿದೆ ಅನ್ನೋ ಒಂದು ಫೀಲ್ ಯಾವಾಗ ಬಂತು ಸರ್? ನನಗೆ ಪೊಲೀಸ್ ಕಂಪ್ಯೂಟರೈಸೇಷನ್ನಲ್ಲಿ ಇಯರ್ 2002ನಲ್ಲಿ, ಸೊ 2002 ನನಗೆ ನನ್ನ ಲೈಫಲ್ಲಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ರೆಕಗ್ನಿಷನ್ ಸಿಗತ್ತೆ. ಎಸ್ ಟಿ ರಮೇಶ್ ಅಂತ ಸಾಹೇಬ್ರು ಇರ್ತಾರೆ, ಅವಾಗ IGP ಪೊಲೀಸ್ ಕಂಪ್ಯೂಟರ್ ವಿಂಗ್ ಆಗಿರ್ತಾರೆ. ಅವರು ನನಗೆ ಒಂದು ಚಾಲೆಂಜ್ ಕೊಡ್ತಾರೆ. ಆ ಚಾಲೆಂಜ್ ಏನಂತ ಹೇಳಿದರೆ, ಆಗಿನ ಕಾಲಕ್ಕೆ ಒಂದು ಸ್ಟೇಷನ್ಗೆ ಒಂದು ಕಂಪ್ಯೂಟರ್ ಕೊಡಬೇಕಾದ್ರೆ ಮಿನಿಮಮ್ 2.5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಬೇಕಾಗಿತ್ತು. ಒಂದು ಸ್ಟೇಷನ್ಗೆ ಒಂದು ಕಂಪ್ಯೂಟರ್ ಕೊಡಬೇಕಾದ್ರೆ. ಅವಾಗ NCRB ಅಂತ ಇದೆ ಡೆಲ್ಲಿಯಲ್ಲಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತೇಳಿ, ಅವರೊಂದು ಪ್ರೋಗ್ರಾಮ್ ಹಾಕ್ಕೊಟ್ಟಿರ್ತಾರೆ. ಸೊ ನಾನು ಒಂದು ಸ್ಟೇಷನ್ಗೆ ಒಂದು ಸರ್ವರ್ ಕೊಡಬೇಕಂದ್ರೆ, ಒಂದು ಕಂಪ್ಯೂಟರ್ ಕೊಡಬೇಕಂದ್ರೆ 2.5 ಲ್ಯಾಕ್ ರುಪೀಸ್ ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಇದನ್ನು ಹೇಗಾದರೂ ಮಾಡಿ ಈ ಖರ್ಚನ್ನು ಕಡಿಮೆ ಮಾಡ್ಬೋದಾ, ಟ್ರೈ ಮಾಡ್ತೀರಾ ಅಂತ ನನಗೊಂದು ಚಾಲೆಂಜ್ ಕೊಡ್ತಾರೆ. ಸೊ ಅವಾಗ ನಾವು SCRBಲೆಲ್ಲ ಕೂತ್ಕೊಂಡು R&D ಮಾಡಿ, ಸರ್ವರ್ ಬದಲಿಗೆ ಒಂದು ಡೆಸ್ಕ್ಟಾಪಲ್ಲಿ ಮತ್ತು ಆಗಿನ ಕಾಲಕ್ಕೆ ಫ್ರೀ ಸಾಫ್ಟ್ವೇರ್ಸ್ ಏನು SQL ಸರ್ವರ್ ಅಂತ ಇರ್ತದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕೇವಲ 75,000 ರೂಪಾಯಿ ಒಂದು ಕಂಪ್ಯೂಟರ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಬಳಕೆ ಮಾಡ್ಬೋದಂತ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ತೋರಿಸ್ತೀವಿ. ಸೊ ಅದು 2.75 ಬರೀ 75,000 ರುಪೀಸಿಗೆ 75,000ಗೆ ಒಂದು ಕಂಪ್ಯೂಟರ್ ಕೊಟ್ಟು CCIS ಸಾಫ್ಟ್ವೇರ್ ಯೂಸ್ ಮಾಡ್ಕೊಳ್ಬೋದು ಅನ್ನೋ ಒಂದು ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡಿಬಿಟ್ಟು ತೋರಿಸ್ತೀವಿ. ಅದನ್ನು ಸಾಹೇಬರು ಸರ್ಕಾರಕ್ಕೆ ಗಮನಕ್ಕೆ ತರ್ತಾರೆ. ಸೊ ಆಗಿನ ಕಾಲಕ್ಕೆ ನಾವು ಕೇವಲ ಒಂದು 177 ಸ್ಟೇಷನಿಗೆ ಮಾತ್ರ ಕಂಪ್ಯೂಟರ್ಸ್ ಕೊಟ್ಟಿರ್ತೀವಿ. ಸೊ ಇಷ್ಟು ಉಳಿತಾಯ ಏನಾಯಿತು ಅಮೌಂಟು, ಅದನ್ನು ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ಗೆ ಎಲ್ಲದಕ್ಕೂ ಎಷ್ಟು ದುಡ್ಡು ಉಳಿತದೆ ಅಂದಾಜು ಒಂದು 8 ಕೋಟಿ ರೂಪಾಯಿ ಆಗಲೇ ನಾವು ಸೇವ್ ಮಾಡಿರ್ತೀವಿ. 2002ನಲ್ಲಿನೇ ಸರ್ಕಾರಕ್ಕೆ 8 ಕೋಟಿ ರೂಪಾಯಿ ನಾವು ಸೇವ್ ಮಾಡ್ತೀವಿ. ಸೊ ಆ ಸೇವ್ ಆಗಿರೋ ದುಡ್ಡನ್ನು ಎಲ್ಲ ಸ್ಟೇಷನ್ಗೆ ಕಂಪ್ಯೂಟರ್ ಕೊಡೋದಕ್ಕೆ ಬಳಕೆ ಮಾಡ್ತಾರೆ. ಸೊ ಅದಲ್ಲದೆ ಡ್ಯೂಟಿ ಮೀಟ್ ಕಾಂಪಿಟಿಷನ್ಸ್ ಅಂತ ನಡೀತಾ ಇರ್ತದೆ, ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ ಕಾಂಪಿಟಿಷನ್ಸ್. ಆ ಕಾಂಪಿಟಿಷನ್ನಲ್ಲಿ ಪೊಲೀಸ್ ಅವೇರ್ನೆಸ್ಸು ಮತ್ತು ಆಟೋಮೇಷನ್ ಅಂತ ಒಂದು ಕಾಂಪಿಟಿಷನ್ ಇರ್ತದೆ. ಅದರಲ್ಲಿ ಇದು ಎಲ್ಲ ಕಡೆಯಿಂದ ಆಲ್ ಇಂಡಿಯಾ ಲೆವೆಲ್ ಬಂದಿರ್ತಾರೆ. ಸೊ ಆ ಕಾಂಪಿಟೇಷನ್ನಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡ್ತೀನಿ, ಪ್ಲಸ್ ಟೀಮ್ ಚಾಂಪಿಯನ್ಶಿಪ್ ಕೂಡ ನಾವು ಕರ್ನಾಟಕಕ್ಕೆ ತಗೊಳ್ತೀವಿ. ಸೊ ಇವೆರಡೂ ರೆಕಗ್ನೈಸ್ ಮಾಡಿಬಿಟ್ಟು ಏಪ್ರಿಲಲ್ಲಿ ಚೀಫ್ ಮಿನಿಸ್ಟರ್ಸ್ ಮೆಡಲ್ ಆಗುತ್ತೆ. ಸೊ ನನಗೆ ರೆಕಮೆಂಡ್ ಮಾಡಿಬಿಟ್ಟು ಚೀಫ್ ಮಿನಿಸ್ಟರ್ಸ್ ಮೆಡಲ್ ಆಗುತ್ತೆ. ಇದು ನನಗೆ ಯಾಕೆ ಹೆಮ್ಮೆಯ ವಿಷಯ ಪ್ಲಸ್ ಸಂಗತಿ ಅಂತಂದರೆ, ಪ್ರತಿಯೊಬ್ಬರು ನನ್ನ ಬ್ಯಾಚ್ಮೇಟ್ಸು ಬಾಕಿಯವರೆಲ್ಲರೂ ಕೇಳೋರು, ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟು ಸ್ಟೇಷನ್ ಬಿಟ್ಬಿಟ್ಟು ಕಂಪ್ಯೂಟರ್ನಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅನ್ನೋ ಒಂದು ಕಲ್ಪನೆ ಇತ್ತು ಎಲ್ಲರಿಗೂ. ಸೊ ಅವತ್ತು ನನಗೆ ಎಸ್ ಟಿ ರಮೇಶ್ ಸಾಹೇಬರು ಕೊಟ್ಟ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಈ ಥರನೂ ಕೂಡ ನಾನು ಸೇವೆ ಮಾಡಬಲ್ಲೆ ಅಂತಂತ ಹೇಳಿಬಿಟ್ಟು ಅದನ್ನು ತೋರಿಸ್ಕೊಡ್ತೀನಿ. ಎಲ್ಲ ಸೀನಿಯರ್ ಆಫೀಸರ್ಸ್ ವಲಯದಿಂದ ಎಲ್ಲರಿಗೂ ಗೊತ್ತಾಗುತ್ತೆ, ಅವರೆಲ್ಲ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಸೊ ಆವಾಗ ಗೊತ್ತಾಗುತ್ತೆ ಬರೀ ನಾವು ಫೀಲ್ಡಲ್ಲಂದೇ ಅಂತಲ್ಲ, ನಾವು ಎಲ್ಲೇ ಇದ್ರೂ ನಮ್ಮ ಕೆಲಸ ಸಾಧನೆ ಮಾಡಿದರೆ ಅದಕ್ಕೊಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಪ್ಲಸ್ ಈ ಕಂಪ್ಯೂಟರ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಯೂಟರ್ಸ್ ಬಂದಿರೋದ್ರಿಂದ ನಾವು ಕಂಟ್ರಿನಲ್ಲಿ ನಂಬರ್ 1 ಹಾಕ್ತೀವಿ. ಡೆಲ್ಲಿಯಿಂದ ಕೂಡ ಒಂದು ಟೀಮ್ ಬರ್ತದೆ, ನಾವು ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಅಂತ ನೋಡಿಬಿಟ್ಟು ಅದೇ ಬೇಸಿಸಲ್ಲಿ ಇಡೀ ಕಂಟ್ರಿಗೆ ಇದೇ ಮಾದರಿಯಲ್ಲಿ ನಾವು ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಬೇಕು ಮತ್ತು ಕಂಪ್ಯೂಟರ್ಸ್ನ ಬಳಕೆ ಮಾಡಬೇಕಂತೇಳಿ ಒಂದು ಹೊಸ ಪ್ರಾಜೆಕ್ಟ್ ಕೂಡ ರೆಡಿ ಆಗುತ್ತೆ NCRB ಅವ್ರ ಕಡೆಯಿಂದ. ಅದೇ CCTNS ಅಂತ ಹೇಳ್ತಾರೆ, ಕ್ರಿಮಿನಲ್ ನೆಟ್ವರ್ಕ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ. ಇವತ್ತಿನ ನ್ಯಾಷನಲ್ ಲೆವೆಲಲ್ಲಿ ಡಾಟಾಬೇಸಲ್ಲಿ 60% ಆಫ್ ದ ಡಾಟಾ ಕರ್ನಾಟಕದೇ ಇರ್ತದೆ, ಬಾಕಿ ಎಲ್ಲ ಸ್ಟೇಟ್ ಸೇರಿಸ್ಕೊಂಡ್ಬಿಟ್ರೆ ಇನ್ನು 40% ಆಗುತ್ತೆ. ಸೊ ನಾವು ಕರ್ನಾಟಕ ರಾಜ್ಯನ ನಂಬರ್ 1 ಆಗಿ ಮಾಡೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದೆ. ಸೊ ಅದು ನನಗೆ ಒಂದು ಹೆಮ್ಮೆಯ ಸಂಗತಿ. ಅವಾಗ ನೆಟ್ವರ್ಕ್ಸ್ ಎಲ್ಲ ಅಷ್ಟೊಂದು ಫಾರ್ವರ್ಡ್ ಇರಲಿಲ್ಲ ನಿಮ್ಮ ಟೈಮಲ್ಲಿ. ಅವಾಗ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಸರ್? ಅಷ್ಟೊಂದೆಲ್ಲ ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ಓಕೆ, ಸೊ
ಯಾವುದೇ ಒಂದು ವಿಷಯ ನಾವು ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂದ್ರೆ ಅದ್ರ ಹಿಂದೆ ಇರೋ ಎಜುಕೇಷನ್ ತುಂಬ ಮುಖ್ಯ. ಹೌದು. ಆಗ್ತಾನೆ ನನಗೆ ಇಂಟರ್ನೆಟ್ ಬಂದಿತ್ತು. ಆಮೇಲೆ ಎಸ್ ಟಿ ರಮೇಶ್ ಸಾಹೇಬರು ಮತ್ತು ಬಲರಾಮನ್ ಸಾಹೇಬ್ರು ಅಂತ ಇತ್ತು. ನನಗೆ ಒಂದು ಕಂಪ್ಯೂಟ್ರೇ ಕೊಟ್ಬಿಟ್ಟಿದ್ರು. ಮನೆಗೆ ಒಂದು ಕಂಪ್ಯೂಟರ್ ಕೊಟ್ಟಿದ್ರು. ನನಗೆ ಕಂಪ್ಯೂಟರ್ ಕಂಪ್ಯಾಕ್ ಅಂತ ಒಂದು ಕಂಪ್ಯೂಟರ್ ಇತ್ತು ಆಗಿನ ಕಾಲಕ್ಕೆ. ಓಕೆ. ಸೊ 2 ಕಂಪ್ಯೂಟರ್ ಕೊಟ್ಟಿದ್ರು ಮತ್ತು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ರು. ನಾನು ಏನೇ R&D ಮಾಡಬೇಕಂತ ಹೇಳಿದ್ರು ಅದರಲ್ಲಿ ಮನೆಯಲ್ಲಿನೂ ಮತ್ತು ಆಫೀಸಲ್ಲಿನೂ ಡೈಲಿ ಪ್ರತಿನಿತ್ಯ ಏನಾದರೂ ಒಂದು ಸಬ್ಜೆಕ್ಟ್ಸು ನಾವು ಯೂಸ್ ಮಾಡ್ತಾನೆ ಇದ್ವಿ ಮತ್ತು ಕಲಿತಾನೆ ಇದ್ವಿ. ಕಂಪ್ಯೂಟರ್ಸ್ ಏನೋ ಬಂದಿತ್ತು, ಬಟ್ ಅದನ್ನು ನೆಟ್ವರ್ಕ್ ಮಾಡಬೇಕಂದ್ರೆ ಹೇಗೆ ಏನು ಅಂತಂತ ಗೊತ್ತಿರಲಿಲ್ಲ. ಸೊ ವಿವಿಧ ಕಂಪ್ನಿಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಒನ್ಸ್ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಬಂದಾಗೆ ಅವಾಗೇ ನನಗೊಂದು ಟಾಸ್ಕ್ ಕೊಡ್ತಾರೆ. ನಮ್ಮ ಮೇನ್ ಚೀಫ್ ಆಫೀಸ್ ಅಂತ ಹೇಳ್ತೀವಿ, 7th ಫ್ಲೋರ್ನಲ್ಲಿ ವೈರ್ಲೆಸ್ ಕಂಟ್ರೋಲ್ ರೂಮ್ ಇರ್ತದೆ, ಕೆಳಗಡೆ 1st ಫ್ಲೋರಲ್ಲಿ ಒಂದು ಮೀಟಿಂಗ್ ಹಾಲ್ ಇರ್ತದೆ. ಸೊ ಎಲೆಕ್ಷನ್ದು ಡಾಟಾ ನಮಗೆ ಕಂಟ್ರೋಲ್ ರೂಮಿಂದ ಕಲೆಕ್ಟ್ ಮಾಡಿಬಿಟ್ಟು DGಗೆ ಅಥವಾ ಬೇರೆ ಇತರ ಆಫೀಸರ್ಸ್ಗೆ ಇಮಿಡಿಯೇಟಾಗಿ ಕಳಿಸ್ಕೊಡೋಕ್ಕೆ ಒಂದು ಟಾಸ್ಕ್ ಇರ್ತದೆ. ಸೊ ಆಗಿನ ಕಾಲಕ್ಕೆ ಅಲ್ಲಿ ನೆಟ್ವರ್ಕ್ ಇರಲ್ಲ. ಸೊ ತುಂಬ ಕಷ್ಟ ಆಗಿರುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ನಾನು ಏನು ಓದ್ಕೊಂಡಿರ್ತೀನಿ ಅದನ್ನೆಲ್ಲ ಬಳಕೆ ಮಾಡಿಬಿಟ್ಟು ಒಂದು ಸಿಂಪಲ್ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿ 7th ಫ್ಲೋರಿಂದ 1st ಫ್ಲೋರಿಗೆ ವೈರ್ ಕನೆಕ್ಟಿವಿಟಿ ಮಾಡ್ಕೊಂಡ್ಬಿಟ್ಟು ಅದನ್ನು ವಿತೌಟ್ ಡಿಲೇ ಅಲ್ಲಿ ಏನು ಡಾಟಾ ಕಲೆಕ್ಟ್ ಆಗುತ್ತೆ ಇಲ್ಲಿ ಕೆಳಗಡೆ ಡಾಟಾ ಸ್ಕ್ರೀನಲ್ಲಿ ಹಾಕ್ಕೊಂಡ್ಬಿಟ್ಟು ಪ್ರೆಸ್ಸು ಮೀಡಿಯಾ ಎಲ್ಲರಿಗೂ ನೋಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ನಾವು ಯಾಕೆ ನೆಟ್ವರ್ಕಿಂಗ್ ಮಾಡಬಾರ್ದು ಅಂತಂತೇಳಿ ಅವಾಗ ಒಂದು ಪ್ರಪೋಸಲ್ ಕೊಡ್ತಾರೆ. ಆ ಪ್ರಪೋಸಲ್ ಕೊಟ್ಟಾಗ ನಾನೊಂದು ಟೀಮೇ ಡೆವಲಪ್ ಮಾಡ್ತೀನಿ. ಸೊ ಎಲ್ಲರಿಗೂ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಒಂದು ಟ್ರೈನಿಂಗು ಮಾಡಿಸ್ಬೇಕು. ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ 3 ಕಂಪ್ಯೂಟರ್ ಕಾನ್ಸ್ಟೇಬಲ್ಸ್ ಇರಬೇಕು. ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು 3 ಕಂಪ್ಯೂಟರ್ ಕಾನ್ಸ್ಟೇಬಲ್ಸ್ ಇರಬೇಕು. ಇವ್ರಿಗೆಲ್ಲ ಟ್ರೈನ್ ಮಾಡಬೇಕಂತ ಹೇಳಿಬಿಟ್ಟು 1400 ಆಫೀಸರ್ಸಿಗೆ ನಾವು ನೆಟ್ವರ್ಕಿಂಗ್ ಮಾಡ್ತೀವಿ. TCS ಅವರು ನಮ್ಮದು ಪ್ರಾಜೆಕ್ಟ್ ತಗೊಳ್ತಾರೆ. ಸೊ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಸೊ ನೆಟ್ವರ್ಕಿಗೆಲ್ಲ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಮಾಡ್ತೀವಿ. 1400 ಆಫೀಸ್ ಕನೆಕ್ಟ್ ಮಾಡ್ತೀವಿ. ಆಗಿನ ಕಾಲಕ್ಕೆ 44 SP ಆಫೀಸಸ್ ಇರ್ತದೆ, ಅವ್ರನ್ನೆಲ್ಲ ಲಿಂಕ್ ಮಾಡ್ತೀವಿ. ಟೋಟಲಿ ಒಂದು 5000 ಕಂಪ್ಯೂಟರ್ಸ್ ಆಗಿನ ಕಾಲಕ್ಕೆ ನಾವು ನೆಟ್ವರ್ಕಿಂಗ್ಗೆ ಕನೆಕ್ಟ್ ಮಾಡ್ತೀವಿ. ಪ್ಲಸ್ ನಮ್ಮ ಹತ್ರ ಆಗಲೇ ನಾವು ಕೆಲವೊಂದು ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ. ಸೊ ಮೈಕ್ರೋಸಾಫ್ಟ್ ಕಂಪ್ನಿಯವರು ಮುಂದೆ ಬರ್ತಾರೆ, ನನಗೆ ಟ್ರೈನ್ ಮಾಡ್ತಾರೆ. ಸೊ ನಾನು ಮತ್ತು ಈ ಎಲ್ಲ ಕಾನ್ಸ್ಟೇಬಲ್ಸ್ಗೆ ಟ್ರೈನಿಂಗ್ ಕೊಡ್ತೀನಿ. ಒಂದು 5000 ಕಾನ್ಸ್ಟೇಬಲ್ಸ್ಗೆ ಹಾಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಸೊ ನೆಟ್ವರ್ಕಿಂಗ್ ಹೇಗೆ ಮಾಡಬೇಕು, ಸೊ ಅದನ್ನು ನೆಟ್ವರ್ಕಿಂಗ್ಗೆ ಮಾಡಿದ ಮೇಲೆ ಏನು ಬಳಕೆ ಮಾಡಬೇಕು, ಇಮೇಲು, CCAS ಅಪ್ಲಿಕೇಶನ್ಸ್ ಇವೆಲ್ಲ ಯಾವ ಥರ ಬಳಕೆ ಮಾಡಬೇಕಂತ ಅವ್ರಿಗೆಲ್ಲ ಟ್ರೈನಿಂಗ್ ಮಾಡ್ತೀವಿ. ರಾತ್ರಿ ಎಲ್ಲ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕುತ್ಕೊಂಡು ರೆಡಿ ಮಾಡಬೇಕು. ಆಗಿನ ಕಾಲಕ್ಕೆ ನಾವು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರನೇ ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಕಾನ್ಸ್ಟೇಬಲ್ಸಿಗೆ ಅವರು ಟ್ರೈನಿಂಗ್ ಮತ್ತು ಪೊಲೀಸ್ ಸ್ಟೇಷನ್ಗೆ ಟ್ರೈನ್ ಮಾಡಿಬಿಟ್ಟು ಸೊ ಈ ಕಂಪ್ಯೂಟರೈಸೇಷನ್ ಪ್ರಾಜೆಕ್ಟ್ಸ್ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ನೀಟಾಗಿ ಹೇಳ್ಕೊಟ್ಬಿಟ್ಟು ಸೊ ಕಂಪ್ಯೂಟರೈಸೇಷನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಸೊ ನನಗೆ ನೆನಪಿದೆ, ನಾವು ಫಸ್ಟು 3500 ಇಮೇಲ್ IDs ಕ್ರಿಯೇಟ್ ಮಾಡ್ತೀವಿ. ಅಂದರೆ ಸರ್ಕಾರದಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದೇ ಇಮೇಲ್ ಸರ್ವರು ಮತ್ತು ನಮ್ಮದೇ ಇಮೇಲ್ ID ಓನ್, ಅದನ್ನು ಇಮೇಲ್ ಯೂಸ್ ಮಾಡಿಕೊಂಡು ನಾವು ಆಗಿನ ಕಾಲಕ್ಕೆ ಟೆಲೆಕ್ಸ್ ಮೆಸೇಜ್ ಇರ್ತಾಯಿತ್ತು, ಮೆಸೇಜ್ ಕಳಿಸ್ಕೊಡ್ಬೇಕಾಯ್ತಾರೆ. ಓಕೆ, ಟೆಲಿಗ್ರಾಮ್ ಥರ. ಟೆಲೆಕ್ಸ್ ಥರ ಮೆಸೇಜ್ ಇರ್ತಾಯಿತ್ತು. ಸೊ ಅವರು ಕೂಡ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ, ಇನ್ನು ಮುಂದೆ ನಮ್ಮ ಹತ್ರ ಈ ಟೆಲೆಕ್ಸ್ ಮಿಷನ್ಸ್ ನಮಗೆ ಸಿಗಲ್ಲ, ಸೊ ನೀವೇನಾದರೂ ಆಲ್ಟರ್ನೇಟ್ ಮಾಡ್ಕೊಳ್ಳಿ, ನಿಮ್ಮ ವೈರ್ಲೆಸ್ ಕಂಟ್ರೋಲ್ ನಿಮ್ಮಿಂದ ನಮಗೆ ಫ್ಯಾಕ್ಸು ಅಥವಾ ಮೆಸೇಜ್ ಹೋಗೋದಕ್ಕೆ ಕಷ್ಟ ಆಗುತ್ತಂತೆ. ಅವಾಗ ಬಲರಾಮ್ ಸಾಹೇಬರು ನಮಗೆ DIG ಇರ್ತಾರೆ, ಏನು ಮಾಡ್ಬೋದು ಕಾಸಿಮ್ ಅಂತಾರೆ. ವರಿ ಮಾಡಬೇಡಿ ಸರ್, ನಮ್ಮ ಹತ್ರ ಆಲ್ರೆಡಿ ಇಮೇಲ್ ಸರ್ವರ್ ಇದೆ, ಎಲ್ಲ ಕಂಟ್ರೋಲ್ ರೂಮ್ಗೆ ಇಮೇಲ್ ಸರ್ವರ್ ಕನ್ಫಿಗರ್ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ವಿತಿನ್ 3 ಡೇಸಲ್ಲಿ ಎಲ್ಲ ಕಂಟ್ರೋಲ್ ರೂಮ್ಗಳಿಗೆ ಸಿಸ್ಟಮ್ ಹಾಕ್ಬಿಟ್ಟು ಇಮೇಲ್ ನಮ್ಮ ಹತ್ರ ಆಲ್ರೆಡಿ ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ಸರ್ವರ್ ಅಂತ ಒಂದು ಸಾಫ್ಟ್ವೇರ್ ತೊಗೊಂಡಿರ್ತೀವಿ, ಅದನ್ನು ಕನ್ಫಿಗರ್ ಮಾಡಿಬಿಟ್ಟು ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಇಮೇಲ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಆಗಿನ ಕಾಲಕ್ಕೆ 771 ಪೊಲೀಸ್ ಸ್ಟೇಷನ್ಸ್ ಇರ್ತದೆ, ಆ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಇಮೇಲ್ ID ಕ್ರಿಯೇಟ್ ಮಾಡ್ತೀವಿ. ಮತ್ತು ವಿವಿಧ ಆಫೀಸ್ಗಳಿಗೆಲ್ಲ ಇರ್ತದೆ. ಹೀಗೆ 3500 ಇಮೇಲ್ ID ಕ್ರಿಯೇಟ್ ಮಾಡಿಬಿಟ್ಟು
ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನೇ ಕಮ್ಯುನಿಕೇಷನ್ಸ್ ಮಾಡಬೇಕಾದ್ರೆ ಇಮೇಲ್ ಮುಖಾಂತರ ಒಂದು ಪಾಸ್ಪೋರ್ಟ್ದು ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಇರಲಿ ಅಥವಾ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಕಳ್ಸೋದಾಗಿರಲಿ, ಇದೆಲ್ಲದನ್ನು ಕಳ್ಸೋಕ್ಕೆ ನಾವು ನೆಟ್ವರ್ಕ್ ಏನು ಎಸ್ಟಾಬ್ಲಿಷ್ ಮಾಡಿರ್ತೀವಿ ಅದನ್ನು ಬಳಕೆ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಡಾಟಾ ನಾವು ಕಳಿಸ್ಕೊಡ್ತೀವಿ. ಓಕೆ ಓಕೆ. ಸೊ ನಮ್ಮೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸು ಎಲ್ಲರಿಗೂ ಇನಿಷಿಯಲಿ ನನಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು ಡಿಪಾರ್ಟ್ಮೆಂಟಲ್ಲಿ. ಇಮೇಲ್ ಬಂದುಬಿಟ್ರೆ ವೈರ್ಲೆಸ್ ಅವ್ರದ್ದು ಏನಾಗುತ್ತಂತೆ. ಈಗ ಏನಾಗಿದೆ ಅಂದರೆ ಇಮೇಲ್ ಇಲ್ಲ ಅಂದರೆ ಸಿಸ್ಟಮ್ ವರ್ಕ್ ಆಗಲ್ಲ. ಆ ಮಟ್ಟಕ್ಕೆ ನಾವು ಹೌದು ಮಾಡಿದ್ವಿ. ಮುಂದೆ ಪೊಲೀಸ್ IT ಸಾಫ್ಟ್ವೇರ್ ಅಂತ ಅಪ್ಲಿಕೇಶನ್ ಕೂಡ ಡೆವಲಪ್ ಮಾಡಿಸಿದ್ವಿ. ಸೊ ಎಕ್ಸಿಸ್ಟ್ ಮಾಡಿದ ನೆಟ್ವರ್ಕ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ವಿವಿಧ ಸಾಫ್ಟ್ವೇರ್ಗಳೆಲ್ಲ ಅದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಬಳಕೆ ಮಾಡೋದಕ್ಕೆ ಅನುಕೂಲ ಆಯಿತು. ಓಕೆ. ಹಾಗೆ ನಿಮ್ಮದು ಮ್ಯಾರೇಜ್ ಲೈಫ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಂದು ಸ್ವಲ್ಪ ಲೇಟ್ ಮ್ಯಾರೇಜ್. ಓಕೆ. ಸೊ ನಾನು ಡಿಪಾರ್ಟ್ಮೆಂಟಲ್ಲಿ ಪುಲಿಕೇಶಿ ನಗರ ದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಒಬ್ಬರು ಕಂಪ್ಲೇನೆಂಟ್ ಬರ್ತಾರೆ. ಸೊ ಹಂಗೆ ಪರಿಚಯ ಆಗ್ಬಿಟ್ಟು, ಸೊ ಅವರು ಬೇರೆ ಕಮ್ಯುನಿಟಿಯವರು, ಓಕೆ. ಆದ್ರೂ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಮ್ಯಾರೇಜ್ ಮಾಡ್ಕೊಳ್ತೀವಿ. ವೈಫ್ ಇದ್ದಾರೆ. ಓಕೆ. ಸೊ ಅವರು ಮೂಲತಃ A2B ಮೀಡಿಯಾ ಅಂತೇಳಿ ಅವರು ಕ್ವಾಲಿಟಿ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಓಕೆ. ಸೊ ಹೀಗೆ ಸದ್ಯಕ್ಕೆ ವರ್ಕ್ ಮಾಡಲ್ಲ. ಅವ್ರದ್ದು ಒಂದು ಪ್ಯಾಷನ್ ಇದೆ, ಬೈಕರ್. ಅವರು ಅವಿಡ್ ಬೈಕರ್ ಇದ್ದಾರೆ. ಅವ್ರ ಹೆಸರು ವೀಣಾ ಕಾಶಿಮ್ ಶೆಟ್ಟಿ ಅಂತೇಳಿ ಅವ್ರ ಹೆಸರು. ಸೊ ಮೂಲತಃ ಅವರು ಕುಂದಾಪುರದವರು, ಬಟ್ ಇಲ್ಲೇ ಬೆಂಗಳೂರಲ್ಲೇ ಕಸ್ತೂರಿ ನಗರದಲ್ಲಿ ಅವರು ಓದಿ ಮೇಲೆ ಬಂದಿರ್ತಾರೆ. ಓಕೆ. ಈ ಥರ ಇದೆ ಫ್ಯಾಮಿಲಿ. ಹಾಗೆ ಈಗ ನಡೀತಾ ಇರೋದು ತುಂಬ ಕಡೆ ನಾವು ನೋಡ್ತಾ ಇದ್ದೀವಿ. ಈ ಮೊಬೈಲ್ ಅನ್ನೋದು ಸ್ಟಾರ್ಟ್ ಆದಮೇಲೆ ಕ್ರೈಮು ಅಂದರೆ ಸೈಬರ್ ಕ್ರೈಮ್ ತುಂಬ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಬರೀ ಮೊಬೈಲಿಂದನೇ ನಮಗೆ ಸೈಬರ್ ಕ್ರೈಮ್ ಅಂತ ಸ್ಟಾರ್ಟ್ ಆಗಿದ್ದಂತ ನಾನು ಹೇಳೋಕ್ಕೆ ನಾನು ಅಕ್ಸೆಪ್ಟ್ ಮಾಡಲ್ಲ. ಬಟ್ ಅದಕ್ಕೂ ಮುಂಚೆಯಿಂದ ಸುಮಾರು ವರ್ಷಗಳಿಂದ ಸೈಬರ್ ಕ್ರೈಮ್ಸ್ ಇತ್ತು. ಸೊ ಸೈಬರ್ ಕ್ರೈಮ್ಸು ಇತ್ತೀಚೆಗೆ ನಮಗೆ ಯಾಕೆ ಜಾಸ್ತಿ ಆಗಿದೆ ಅಂತಂತ ಹೇಳಿದರೆ, ಡಿಜಿಟಲ್ ಇಂಡಿಯಾ ಅಂತ ಯಾವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ, ಸೊ ಸರ್ಕಾರದ ಮಟ್ಟಕ್ಕೆ ಅದು ಬ್ಯಾಂಕ್ ಅಕೌಂಟ್ಸ್ಗಳೆಲ್ಲ ಕ್ರಿಯೇಟ್ ಮಾಡಿದರು. ಆಮೇಲೆ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರು ತುಂಬ ಜಾಸ್ತಿ ಬೆಳೀತು. ಪ್ಲಸ್ ಎಲ್ಲ ಡಿವೈಸ್ಗಳ ಮೇಲೆ, ಮೊಬೈಲ್ ಮೇಲೆ ತುಂಬ ಸುಲಭವಾಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಟೆಕ್ನಾಲಜಿನ ಒಳ್ಳೆ ಪರ್ಪಸ್ಗಂತಲೇ ಮಾಡಿಕೊಟ್ರು. ಬಟ್ ಅದನ್ನು ಕೆಲವು ನಿರುದ್ಯೋಗಿ ಅಥವಾ ಅನ್ಎಂಪ್ಲಾಯ್ಡ್ ಯೂತ್ ಏನು ಮಾಡ್ತಾರೆ, ಸೊ ಈಸಿ ಮನಿ ಮಾಡೋದಕ್ಕೆ ಸೊ ಈ ಸೈಬರ್ ಕ್ರೈಮ್ಗಳಿಗೆ ಇಳಿತಾರೆ. ಅಂದರೆ ಜನರಿಗೆ ಕೆಲವೊಂದು ಈ ಟೆಕ್ನಾಲಜಿ ಬಗ್ಗೆ ಇಗ್ನೋರೆನ್ಸ್ ಇರ್ತದೆ, ಅವ್ರಿಗೆ ತಿಳುವಳಿಕೆ ಇರಲ್ಲ. ಅಂಥದನ್ನು ಹೇಗೆ ಟ್ಯಾಪ್ ಮಾಡಿಬಿಟ್ಟು ಕ್ರೈಮ್ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ಯಾವಾಗ ಇಳಿತಾರೆ. ಸೊ ಪ್ಲಸ್ಸು ಈ ಎಲ್ಲ ಅನುಕೂಲ ಆಗೋಗುತ್ತೆ. ಅಂದರೆ ಡಿಜಿಟಲ್ ಇಂಡಿಯಾ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಸೊ ವೆರಿಫಿಕೇಷನ್ ಮಾಡೋದು ಪ್ರಾಸೆಸ್ಸು ಪ್ರಾಬ್ಲಮ್ಮು ಕಷ್ಟ ಆಗುತ್ತೆ. ಆಮೇಲೆ ಬ್ಯಾಂಕ್ ಅಕೌಂಟು ಕ್ರಿಯೇಟ್ ಮಾಡಬೇಕಾದ್ರೆ ಸುಲಭ ಆಗೋಗುತ್ತೆ. ಮುಂಚೆ ಎಲ್ಲ ಪರ್ಸ್ನಲ್ಲಿಗೆ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿದ ಮೇಲೆ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ಆನ್ಲೈನ್ನಲ್ಲೇ ನೀವು ವೆಬ್ಸೈಟಿಗೆ ಹೋಗ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಒಂದು 30 ದಿನ ಕಾಲಾವಕಾಶ ಇರ್ತದೆ ವೆರಿಫೈ ಮಾಡೋದಕ್ಕೆ. ಸೊ ಅಕೌಂಟ್ ಓಪನ್ ಮಾಡಿಬಿಟ್ಟು ಈ 30 ದಿವಸ ಒಳಗಡೆ ಅವರು ಅಫೆನ್ಸ್ ಮಾಡೋದಕ್ಕೆ, ಈ ಸೈಬರ್ ಕ್ರೈಮ್ಸ್ ಮಾಡೋದಕ್ಕೆ. ಸೊ ಇದಕ್ಕೆ ವ್ಯವಸ್ಥಿತವಾಗಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಕಾಲ್ ಸೆಂಟರ್ ಮಾದರಿಯಲ್ಲಿ ಅವ್ರನ್ನ ಎಂಗೇಜ್ ಮಾಡಿಬಿಟ್ಟು ಸೈಬರ್ ಅಫೆನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಮೂಲತಃ ಏನು ಮಾಡ್ತಾರೆ ಅಂದರೆ, ಒಂದು ಸೈಬರ್ ಕ್ರೈಮ್ ಅಫೆನ್ಸ್ ಮಾಡಬೇಕಾದ್ರೆ ವಿವಿಧ ಟೈಪ್ ಸೈಬರ್ ಕ್ರೈಮ್ಸ್ ಇದೆ. ಬಟ್ ಯಾವುದೇ ಒಂದು ಅಫೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ನೀಟಾಗಿ ಒಂದು SOP ಮಾಡಿಬಿಟ್ಟು ಅವನಿಗೆ ಟ್ರೈನ್ ಮಾಡಿ, ನಿಮಗೆ ಆಶ್ಚರ್ಯ ಆಗುತ್ತೆ, ಸೈಬರ್ ಕ್ರಿಮಿನಲ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಮಟ್ಟಿಗೆ ನೋಡಬೇಕಾದ್ರೆ SSLC ಕೂಡ ಕ್ಲಿಯರ್ ಮಾಡಿರಲ್ಲ, 7th ಪಾಸು 8th ಪಾಸು ಕೂಡ ಇರ್ತಾರೆ, ಅಥವಾ SSLCನೂ ಫೇಲ್ ಆಗಿರ್ತಾರೆ. ಅಂಥವ್ರಿಗೆ ಏನು ಮಾಡ್ತಾರೆ, ಸೈಬರ್ ಕ್ರೈಮ್ ಮಾಡೋದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಅವ್ರಿಗೆ ಸ್ಟೆಪ್ಸು ಮಾಹಿತಿ ಇರ್ತದೆ. ಅದ್ರ ಬಗ್ಗೆ ಬೇರೆ ನೀವೇನಾದರೂ ಕ್ವಶನ್ ಮಾಡಿದ್ರೆ ಅವ್ರು ಮಾತಾಡೋಕ್ಕಾಗಲ್ಲ. ಅಂಥ ಅನ್ಎಜುಕೇಟೆಡ್ ಇಲ್ಲಿಟ್ರೇಟ್ ಯೂತ್ಸ್ ಕೂಡ ಸೈಬರ್ ಕ್ರೈಮ್ನಲ್ಲಿ ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಮಾಡ್ತಾರೆ ಅಂತಂತ ಹೇಳಿದರೆ, ಒಂದು ಬಹುಶಃ ಅನ್ಎಂಪ್ಲಾಯ್ಮೆಂಟು, ಎರಡನೇದು ಅವ್ರನ್ನ ಮಿಸ್ಯೂಸ್ ಮಾಡಿಬಿಟ್ಟು ಯಾರೋ ದುಡ್ಡು ಮಾಡೋದಕ್ಕೆ ಬೇರೆ ದೇಶದವ್ರು ಕೂಡ ಇರ್ಬೋದು. ಫಾರ್ ಎಕ್ಸಾಂಪಲ್ ಚೈನೀಸ್ ಲೋನ್ ಆ್ಯಪ್ ಅಂತ ಒಂದು ಪ್ರಸಂಗ ಬಂದಾಗ ಚೈನೀಸ್ ಪೀಪಲ್ ನಮ್ಮ ಇಂಡಿಯನ್ಸ್ನೇ, ನಮ್ಮ ಅಗೇನೆಸ್ಟ್ನೇ ಯೂಸ್ ಮಾಡ್ಕೊಂಬಿಟ್ಟು ಲೋನ್ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಕೇಸಸ್ಗಳೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾಡಿದರು. ಸೊ ಇದು ಸೈಬರ್ ಕ್ರೈಮ್ಸು ಅಂತ ಏನು ಮೇಜರ್ ಅದನ್ನು ಪ್ರಿವೆಂಟಬಲ್
ಪ್ರಿವೆಂಟ್ ಮಾಡ್ಬೋದು ನಾವು. ಸೊ ನಾವು ಎಚ್ಚೆತ್ಕೊಂಡು ಕೆಲವೊಂದು ಸೆಕ್ಯೂರಿಟಿ ನಾವು ಸೆಟ್ಟಿಂಗ್ಸ್ ಎಲ್ಲ ನಾವು ನಮ್ಮ ಮೊಬೈಲಲ್ಲಿ ಅಥವಾ ನಾವು ದಿನನಿತ್ಯದಲ್ಲಿ ನಾವು ಏನು ಬ್ಯಾಂಕಿಂಗ್ ಮಾಡ್ತೀವಿ, ಅಂದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಸೊ ಅದರಲ್ಲಿ ನಾವು ಸ್ವಲ್ಪ ಶಿಸ್ತು ತಂದ್ಕೊಂಡ್ರೆ ಆಟೋಮೆಟಿಕ್ ಅದನ್ನು ಪ್ರಿವೆಂಟ್ ಮಾಡೋಂಥ ಒಂದು ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ಬೋದು. ಓಕೆ, ಜಸ್ಟ್ ಏನಿಲ್ಲ, ಒಂದು ಒ ಟಿ ಪಿನಿಂದಾನೇ ಅವ್ರದ್ದು ಅಮೌಂಟ್ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳ್ತಾರೆ. ಹೇಗೆ ಸರ್ ಇದೆಲ್ಲ? ಓಕೆ, ಸಿ ಬೇಸಿಕಲಿ ನಾವು ಯಾವುದೇ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ನಮಗೆ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ವಾಟ್ಸಪ್ ಇದೆ, ಟಿಕ್ಟಾಕ್ ಇದೆ, ಇದೆಲ್ಲ ಏನು ಇವು ಅಪ್ಲಿಕೇಶನ್ಸು ಒಂದೊಂದು ಪರ್ಪಸ್ಗೆ ಅಂತ ಮಾಡ್ತೀವಿ. ಸೊ ನಾವು ಅಪ್ಲಿಕೇಶನ್ ನಾವು ಯಾವಾಗ ಇನ್ಸ್ಟಾಲ್ ಮಾಡ್ಕೊಳ್ತೀವಿ, ಸೊ ನಮಗೆ ಗೊತ್ತಿಲ್ಲದೇ ನಾವು ಸಾಕಷ್ಟು ಮಾಹಿತಿ ನಾವು ಇಂಟರ್ನೆಟ್ಟಲ್ಲಿ ಹಾಕ್ತೀವಿ, ಅಂದರೆ ಸೈಬರ್ ಸ್ಪೇಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಮಾಹಿತಿ ಕೊಟ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು UPI ನಾವು ಯೂಸ್ ಮಾಡಬೇಕಂದ್ರೆ UPI ಅಪ್ಲಿಕೇಶನ್ ಯೂಸ್ ಮಾಡ್ಕೋತೀವಿ, ಇನ್ಸ್ಟಾಲ್ ಮಾಡ್ತೀವಿ. ಆ ಇನ್ಸ್ಟಾಲ್ ಮಾಡಿದಾಗೆ ಅದಕ್ಕೇನು ಕ್ಯಾಮ್ರಾ ಮಾತ್ರ ಪರ್ಮಿಷನ್ ಬೇಕು. ಕ್ಯಾಮ್ರಾ ಯಾಕೆ ಬೇಕು? ಅದು ಸ್ಕ್ಯಾನ್ ಮಾಡಬೇಕಾದ್ರೆ ಕ್ಯಾಮ್ರಾ ಬೇಕು, ಬಟ್ ಅದಕ್ಕೆ ಮೈಕ್ ಬೇಕಾಗಿಲ್ಲ. ಮೈಕ್ ಪರ್ಮಿಷನ್ ಕೇಳುತ್ತಾ ಆ ಅಪ್ಲಿಕೇಶನ್, ಮೈಕ್ ಪರ್ಮಿಷನ್ ಕೂಡ ಕೊಟ್ಬಿಡ್ತೀವಿ. ಪ್ಲಸ್ ಕಾಂಟ್ಯಾಕ್ಟ್ಸು ಪರ್ಮಿಷನ್ ಕೊಟ್ಬಿಡ್ತೀವಿ. ಪ್ಲಸ್ಸು ನಮಗೆ ಅದರಲ್ಲಿ ಮೀಡಿಯಾ ಅಂತ ಹೇಳ್ತೀವಿ ಅಥವಾ ಗ್ಯಾಲರಿ ಅಂತೀವಿ, ಅದರದ್ದು ಪರ್ಮಿಷನ್ ಕೊಡ್ತೀವಿ. ಸೊ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಪರ್ಮಿಷನ್ ಕೊಡ್ಬೋದು, ಬಟ್ ಅದನ್ನು ಆ ಪರ್ಮಿಷನ್ಸ್ ತೆಗೆದ್ರೆ ನೀವು ಇನ್ಫಾರ್ಮೇಷನ್ನ ನಾವು ಏನು ಮಾಡ್ಬೋದು, ಅದನ್ನು ಫಿಲ್ಟರ್ ಮಾಡ್ಬೋದು. ಸೊ ಗೊತ್ತಿಲ್ಲದೇ ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕ್ಬಿಡ್ತೀವಿ, ನಮ್ಮನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ. ನಾನು ಏನೋ ಒಂದು ವೆಹಿಕಲ್ ತೊಗೊಂಡೆ, ಯಾವುದೋ ಒಂದು ಮನೆ ತೊಗೊಂಡೆ, ನಾನು ಇವತ್ತು ಇದು ತೊಗೊಂಡಿದ್ದೀನಿ ಅಂತ ನಾವು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತೀವಿ. ಸೈಬರ್ ಕ್ರಿಮಿನಲ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮನ್ನು ಪ್ರೊಫೈಲ್ ಮಾಡ್ತಾರೆ ಆನ್ಲೈನ್ನಲ್ಲಿ. ನಿಮ್ಮ ಹತ್ರ ಎಷ್ಟು ದುಡ್ಡು ಇರ್ಬೋದು, ಏನು ಮಾಡ್ಬೋದು, ಯಾವ ಮಾಹಿತಿ, ನೀವು ಏನು ಮಾಡ್ತಾಯಿದ್ದೀರಿ, ನಿಮ್ಮ ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಏನೇನು ಮಾಡ್ತಾಯಿದ್ದೀರಿ ಅನ್ನೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಡಾಟಾ, ತಮ್ಮ ಪರ್ಸ್ನಲ್ ಡಾಟಾ ಎಲ್ಲ ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರ್ನಲ್ಲಿ ಎಲ್ಲ ಕಡೆಗೆ ಹಾಕ್ತಾರೆ. ಸೊ ಯಾವುದೇ ಒಂದು ವಿಕ್ಟಿಮ್ನ, ಅವನಿಗೆ ಸೈಬರ್ ವಿಕ್ಟಿಮನ್ನು ಮಾಡಬೇಕಾದ್ರೆ ಅವ್ನು ಕೊಟ್ಟರೆ ಇನ್ಫಾರ್ಮೇಷನ್ ಮೇಲೇ ಅವನದು ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ಸೊ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಸೈಬರ್ ಕ್ರೈಮ್ಸ್ ಇದೆ. ಯಂಗ್ ಪೀಪಲ್ ಮೇಲೆ ಮಾಡೋ ಸೈಬರ್ ಕ್ರೈಮ್ಸ್ ಬೇರೆ ಇದೆ, ಮಿಡ್ಲ್ ಏಜ್ಡ್ ಪೀಪಲ್ ಮೇಲೆ ಮಾಡೋದು ಕ್ರೈಮ್ಸ್ ಬೇರೆ ಇದೆ, ವಯಸ್ಸಾದವ್ರ ಮೇಲೆ ಮಾಡೋಂಥ ಕ್ರೈಮ್ಸ್ಗಳೆಲ್ಲ ಇದೆ. ಸೊ ಇದು ಹಂತವಾಗಿ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಸೈಬರ್ ಕ್ರೈಮ್ಸ್ ಆಗ್ತದೆ. ಸರ್, ಹಾಗೆ ಈಗ ಹ್ಯಾಕಿಂಗ್ ಅನ್ನೋದು ತುಂಬ ಇದಾಗೋಗ್ಬಿಟ್ಟಿದೆ ಸರ್. ಏನಿದೆ ಹ್ಯಾಕಿಂಗ್ ಅಂದರೆ? ಹೇಗೆ ಇನ್ನು ವರ್ಕ್ ಆಗುತ್ತದೆ ಹ್ಯಾಕಿಂಗ್ ಮಾಡೋದು? ಬೇಸಿಕಲಿ ಹ್ಯಾಕಿಂಗ್ ಅಂದರೆ 2 ವಿಧವಾದ ಹ್ಯಾಕಿಂಗ್ ಇದೆ. ಎಥಿಕಲ್ ಹ್ಯಾಕಿಂಗ್ ಅಂತ ಹೇಳ್ತೀವಿ, ಅನ್ಎಥಿಕಲ್ ಹ್ಯಾಕಿಂಗ್ ಅಂತ ಹೇಳ್ತೀವಿ. ಎಥಿಕಲ್ ಹ್ಯಾಕಿಂಗ್ ಅಂತ ಹೇಳಿದರೆ, ನಾವು ಯಾವುದೋ ಒಂದು ಸಿಸ್ಟಮ್ನ ನಿರ್ಮಿಸಿದಾಗೆ ಅದು ಸರಿಯಾದ ರೀತಿಯಲ್ಲಿ ಸೆಕ್ಯೂರ್ಡ್ ವೇನಲ್ಲಿ ವರ್ಕ್ ಆಗ್ತಾಯಿದೆಯೋ ಇಲ್ಲ ಅಂತಂತ ನೋಡಿಬಿಟ್ಟು ಟೆಸ್ಟ್ ಮಾಡಿಬಿಟ್ಟು, ಆ ಟೆಸ್ಟ್ ಮಾಡಿದಲ್ಲಿ ಆ ಸೆಕ್ಯೂರಿಟಿನಲ್ಲಿ ಲೂಪ್ ಹೋಲ್ಸ್ ಏನಿದೆ ಅದನ್ನು ಕಂಡುಹಿಡಿದ್ಬಿಟ್ಟು ಅದನ್ನು ಪ್ಲಗ್ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ ಎಲ್ಲ ಇರ್ತದೆ, ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ನಾನು ಸಿಂಪಲಾಗಿ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಒಂದು ಮನೆ ಕಟ್ಕೊಳ್ತೀವಿ. ಮನೆಗೆ ವಿಂಡೋ ಇರ್ತದೆ, ಅಂದರೆ ಕಿಟಕಿ ಇರ್ತದೆ, ಬಾಗಿಲು ಇರ್ತದೆ. ಸೊ ನಾರ್ಮಲ್ ಬಾಗಿಲು ನಾವು ಹಾಕ್ಕೊಳ್ತೀವಿ, ಅದಕ್ಕೆ ಸರಿಯಾದ ಲಾಕ್ ಹಾಕಿಲ್ಲ ಅಂತ ಹೇಳಿದ್ರೆ ಒಡೆದು ಒಳಗಡೆ ಬರೋಂಥ ಇದಿರ್ತದೆ. ಕಿಟಕಿ ಇರ್ತದೆ, ಕಿಟಕಿಗೆ ಗ್ರಿಲ್ಸ್ ಇಲ್ಲ ಅಂದರೆ ಅದ್ರ ಒಳಗಡೆಯಿಂದ ಬಂದು ಇದು ಮಾಡ್ಬೋದು. ಇದು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ರೀತಿ ಕಂಪ್ಯೂಟರ್ಸ್ನಲ್ಲಿ ಕೂಡ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಇರ್ತದೆ. ಸೊ ಆ ಸಾಫ್ಟ್ವೇರ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಮನೆ ಅಥವಾ ನಮ್ಮ ಸಿಸ್ಟಮ್ನ ನಾವು ಸೆಕ್ಯೂರ್ ಮಾಡ್ಕೊಳ್ಬೋದು. ನೀವು ಯಾವಾಗ ಇದನ್ನು ಸೆಕ್ಯೂರ್ ಮಾಡಲ್ಲೋ, ನಿಮ್ಮ ಮನೆ ಬಾಗಿಲೇ ಓಪನ್ ಇಟ್ಬಿಟ್ಟಿರ್ತೀರೋ ಅಥವಾ ಕಿಟಕಿ ಓಪನ್ ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಅಂಥದ್ರ ಮುಖಾಂತರ ಕಳ್ಳರು ಎಂಟ್ರಿ ಆಗಿಬಿಟ್ಟು ಹೇಗೆ ಕದ್ಕೊಂಡು ಹೋಗ್ತಾರೆ. ಇಂಟರ್ನೆಟ್ಟು ಮತ್ತು ಸೈಬರ್ ಸ್ಪೇಸಲ್ಲಿ ಕೂಡ ಅದೇ ಥರ ನಿಮ್ಮ ಸಿಸ್ಟಮ್ನ ಪ್ರಾಪರಾಗಿ ಸೆಕ್ಯೂರ್ ಮಾಡಿಲ್ಲ ಅಂದರೆ, ಈ ಓಪನ್ ಆಗಿರೋ ಒಂದು ಪೋರ್ಟ್ಸ್ ಅಂತ ಹೇಳ್ತೀವಿ ನಾವು, ಆ ಪೋರ್ಟ್ಸ್ ಒಳಗಡೆ ಬಂದ್ಬಿಟ್ಟು ನಿಮ್ಮ ಡಾಟಾ ಕದ್ಕೊಂಡು ನಿಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅಥವಾ ನಿಮ್ಮ ಕಂಟೆಂಟ್ ಏನು ಡೆವಲಪ್ ಮಾಡ್ತೀರಾ ಅದನ್ನು ಕೂಡ ತಗೊಂಡೋಗೋ ಒಂದು ಇದಿರ್ತದೆ. ಸೊ ಇದನ್ನೆಲ್ಲ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು ಕೂಡ ನಮಗೆ ಅವಕಾಶ ಇದೆ. ಆ್ಯಂಟಿವೈರಸ್ ಯೂಸ್ ಮಾಡಬೇಕು, ಆ್ಯಂಟಿ ಮಾಲ್ವೇರ್ ಯೂಸ್ ಮಾಡ್ಕೊಳ್ಬೇಕು, ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಅಂತ ಬರ್ತದೆ, ಫೈರ್ ವಾಲ್ ಅಂತ ಬರ್ತದೆ. ಸೊ ಲೇಟೆಸ್ಟ್ ಟೆಕ್ನಾಲಜೀಸ್ ಎಲ್ಲ ಬಳಕೆ ಮಾಡಿಕೊಂಡು ನಮ್ಮನ್ನು ನಾವು ಸೆಕ್ಯೂರ್ ಮಾಡಿದ್ರೆ, ಸೊ ನಮ್ಮ ಡಾಟಾ, ನಾವು ನಮ್ಮ ಹತ್ರ ಏನಿದೆ ಡಾಟಾ, ಅದನ್ನು ಭಾರಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಅದೇ ರೀತಿ ಕಂಪ್ನೀಸ್ದು ಕೂಡ ಮೇಲೆ ಇದಾಗತ್ತೆ. ನೀವು ನೋಡ್ತಿರ್ಬೋದು, ಇಷ್ಟು ಜನ ಫೇಸ್ಬುಕ್ ಅವ್ರದ್ದು ಡೀಟೇಲ್ಸ್ ಎಲ್ಲ ಲೀಕ್ ಆಗೋಗಿದೆ, ಹಾಸ್ಪಿಟಲ್ದು ಡಾಟಾ ಲೀಕ್ ಆಗೋಗಿದೆ, ಆಧಾರ್ ಕಾರ್ಡ್ದು ಡಾಟಾ ಲೀಕ್ ಆಗಿದೆ. ಇದೆಲ್ಲ ಏನಂದರೆ ಹ್ಯಾಕರ್ಸ್ ಏನು ಮಾಡ್ತಾರೆ, ಅವನು ಏನು ಮಾಡ್ತಾನೆ, ಅವನು ಕೆಲವೊಂದು ಟೂಲ್ಸ್ ಯೂಸ್ ಮಾಡಿಕೊಂಡು ನಿಮ್ಮ
ಸಿಸ್ಟಮ್ನ ಸೆಕ್ಯೂರ್ ಇಲ್ಲ ಅಂದರೆ ಸುಮ್ಮನೆ ಟ್ರೈ ಮಾಡ್ತಾನೆ ಇರ್ತಾನೆ. ಯಾವತ್ತೋ ಒಂದಿನ ಕಿಟಕಿನೋ ಡೋರೋ ಓಪನ್ ಇದ್ದಾಗ ಒಳಗಡೆ ಎಂಟ್ರಿ ಆಗಿಬಿಟ್ಟು ಡಾಟಾ ತೊಗೊಂಡು ಹೋಗ್ತಾನೆ. ನಾನು ಇಲ್ಲಿ ಹೇಳೋದು ತುಂಬ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಬಟ್ ಅದಕ್ಕೆ ಅವ್ರಿಗೆ ಪ್ರಾಪರ್ ಪರಿಣಿತಿ ಹೊಂದಿದ್ರೆ ಮಾತ್ರ ಅದನ್ನು ಹ್ಯಾಕಿಂಗ್ ಮಾಡೋಕ್ಕಾಗೋದು. ಸುಮ್ಮನೆ ಹ್ಯಾಕಿಂಗ್ ಮಾಡೋದಕ್ಕೆ ಆಗಲ್ಲ. ಈಗ ಎಷ್ಟೋ ಕಡೆ ನಮ್ಮದೇ ಈಗ ಒಂದು ಮೇಲ್ ಐ ಡಿ ಇರುತ್ತೆ ಅಂದ್ಕೊಳ್ಳಿ. ಆ ಮೇಲ್ ಐ ಡಿನ ತುಂಬ ಜನ ಯೂಸ್ ಮಾಡ್ತಿರ್ತಾರೆ. ನಮ್ಮ ನೇಮ್ ಅದೇ ಥರ ನೇಮ್ ಕ್ರಿಯೇಟ್ ಮಾಡಿ ತುಂಬ ಜನ ಇದು ಮಾಡಿ ಅದು ಫ್ರಾಡ್ ಬರ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಸರ್ ಇದು? ಓಕೆ, ಸೊ ನಾನು ಈಗ ವಿವಿಧ ಥರ ಸೈಬರ್ ಕ್ರೈಮ್ಸ್ ಹೇಳ್ತೀನಿ. ಸೊ ನೀವು ಹೇಳ್ತಿರೋದು ಇಮೇಲ್, ಅದಕ್ಕೆ ಫಿಶಿಂಗ್ ಅಂತ ಹೇಳ್ತೀವಿ. ಸೊ ನಮ್ಮ ಸ್ಪೂಫಿಂಗ್ ಅಥವಾ ಫಿಶಿಂಗ್ ಅಂತ ಎರಡೂ ಹೇಳ್ತೀವಿ. ಸೊ ನಮ್ಮ ಮೇಲ್ ಥರನೇ ಇನ್ನೊಂದು ಮೇಲ್ ಕ್ರಿಯೇಟ್ ಮಾಡಿಬಿಟ್ಟು, ಈಗ ರೀಸೆಂಟಾಗಿ ನನಗೆ ಒಬ್ಬ ಟೈಮ್ಸ್ ಆಫ್ ಇಂಡಿಯಾದಿಂದ ಅವ್ರ ಎಂಪ್ಲಾಯ್ ಒಬ್ಬರು ಫೋನ್ ಮಾಡಿದ್ರು. ಅವ್ರ ಕೊಲೀಗ್ ಯಾರೋ ಒಬ್ಬರು, ಅವ್ರಿಗೆ ಒಂದು ಮೇಲ್ ಬಂತು, ಇಮೇಲ್ ಬಂತು, ಅವ್ರ CEO ಇಂದ ಇಮೇಲ್ ಬಂತು. ಸೊ ಈಗ ಕ್ರಿಸ್ಮಸ್ ಬರ್ತದೆ, ನ್ಯೂ ಇಯರ್ಸ್ ಬರ್ತಾ ಇದೆ, ಇದಕ್ಕೆ ಆ್ಯಪಲ್ದು ಒಂದು ಕೋಡ್ಸ್ ಸಿಗುತ್ತೆ ಅಮೆಝಾನ್ನಲ್ಲಿ, ನೀವು ಅದನ್ನು ತೊಗೊಂಡ್ಬಿಟ್ಟು ನನಗೆ ಇಮೇಲ್ ಮುಖಾಂತರ ಕಳಿಸಿ ಅಂತೇಳಿ ಒಂದು ಇಮೇಲ್ ಬರ್ತದೆ. ಸೊ ನಮ್ಮ CEO ಇಂದ ಇಮೇಲ್ ಬಂದಿದೆ ಅಂತಂತೇಳಿ ಆ ಇಮೇಲ್ ಸರಿಯಾದ ರೀತಿಯಲ್ಲಿ ವೆರಿಫೈ ಮಾಡದೆ ಇವ್ರೇನು ಮಾಡ್ತಾರೆ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಆ ಕೋಡ್ಸ್ ಅದೇ ಇಮೇಲ್ ಮುಖಾಂತರ ಅವ್ರಿಗೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಅವ್ರ ಅಕೌಂಟಿಂದ 40,000 ರೂಪಾಯಿ ತೊಗೊಂಡು ಹೋಗ್ಬಿಟ್ಟಿರ್ತದೆ. ಅಂದರೆ 40,000 10,000 ಮಾಡಿ 10,000ಕ್ಕೆ ಅದು ಕೋಡ್ಸ್ ಪರ್ಚೇಸ್ ಮಾಡ್ಕೊಂಡು ಈ ಕೋಡ್ಸ್ ಅವ್ರಿಗೆ ಅವ್ರ CEO ಅಂತ ಕೊಟ್ಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಇಮೇಲ್ ನೋಡಿದಾಗ ಅದು ಒಂದು ಸ್ಪೂಫ್ಡ್ ಇಮೇಲ್ ಇರ್ತದೆ. ಆ ಇಮೇಲ್ ಸಿಮಿಲರ್ ಅವ್ರ CEO ಥರ ಇಮೇಲ್ ಇರ್ತದೆ. ಸೊ ಅವ್ರಿಗೆ ರಿಯಲೈಸ್ ಆಗಿಬಿಟ್ಟು ಹೇಳ್ತಾರೆ. ಸೊ ಅಷ್ಟೊತ್ತಿಗೆ ಆ ಕೋಡ್ಸ್ ಯೂಸ್ ಮಾಡಿಕೊಂಡು ಬೇರೆಯವನು ಆ ಕಡೆ ಪರ್ಚೇಸ್ ಮಾಡ್ಕೊಂಬಿಟ್ಟು ಗಿಫ್ಟ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟಿರ್ತಾನೆ. ಸೊ ಇದು ಇಮೇಲ್ ಮುಖಾಂತರ ಆಗಂತ ಫಿಶಿಂಗ್ ಅಂತ ಹೇಳಿ ಇದು ಮಾಡ್ತೀವಿ. ಅದೇ ರೀತಿ SMS ಅಲ್ಲಿ ಕೂಡ ನಿಮಗೆ ಲಿಂಕ್ಸ್ ಬರ್ತದೆ. ನಿಮಗೆ ಲಾಟ್ರಿ ಬಂದಿದೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಪ್ರೈಸ್ ಸಿಗುತ್ತೆ ಅಂತಂತೇಳಿ. ಸೊ SMS ಮುಖಾಂತರ ಮಾಡಿದರೆ ಅದಕ್ಕೆ ಸ್ಮಿಶಿಂಗ್ ಅಂತ ಹೇಳ್ತೀವಿ. SMS ಇಂದ ಬರೋದಕ್ಕೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಈ ನಂಬರ್ಗೆ ಈ ಲಿಂಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಇನಿಷಿಯಲಿ ಏನಾಗುತ್ತೆ, ಆ SMS ಅಲ್ಲಿ ಲಿಂಕು ಅಥವಾ ಆ ಫೋನ್ ನಂಬರ್ಗೆ ಕಾಲ್ ಮಾಡಿದರೆ ಅವರು ಇನಿಷಿಯಲಿ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಫುಸ್ಲಾಯಿಸಿ ನಿಮಗೆ ಯಾವುದೋ ಒಂದು OTP ಬರೋ ರೀತಿಯಲ್ಲಿ, ನೋಡಿ ಈಗ ಪ್ರೈಸ್ ವಿನ್ ಆಗಿದ್ದೀರಿ, ನಿಮಗೆ OTP ಬರ್ತದೆ, ಈ OTP ನನಗೆ ಕೊಡಿ, ನಾನು ನಿಮಗೆ ಪ್ರೈಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಅವರು ನಿಮಗೆ OTP ಕಳಿಸೋದು ಯಾತಕ್ಕೆ ಅಂತಂತ ಹೇಳಿದ್ರೆ ನಿಮ್ಮ ಹತ್ರದಿಂದ ಮಾಹಿತಿ ಅಥವಾ ದುಡ್ಡು ಎರಡೇ ಥಿಂಗ್ಸ್ ನಿಮ್ಮ ಹತ್ರ ಕದಿಯೋಕ್ಕಾಗೋದು. ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಥವಾ ನಿಮ್ಮ ಪರ್ಸನಲ್ ಡಾಟಾ. ಸೊ ಫೈನಾನ್ಷಿಯಲ್ ನಿಮಗೆ ಅವನು ಬ್ಯಾಕ್ ಎಂಡಲ್ಲಿ ಇನಿಷಿಯೇಟ್ ಮಾಡಿಬಿಟ್ಟಿರ್ತಾನೆ, OTP ಬರ್ತದೆ. OTP ಬಂದು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಯೂಸ್ ಮಾಡ್ಕೊಂಡು ನಿಮ್ಮ ಹತ್ರನೇ ಮಾತಾಡಿ ಎಲ್ಲ ತೊಗೊಂಡು ಫಿಲ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ನೆಟ್ ಬ್ಯಾಂಕಿಂಗ್ ಇದೆ ತಿಳ್ಕೊಳ್ಳೋಣ, ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಮ ಹತ್ರ ಮಾತಾಡಿ ತೊಗೊಳ್ತಾನೆ. ನಿಮಗೆ OTP ಬರ್ತದೆ, 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಆ OTP ಸಿಕ್ಕಿದ ತಕ್ಷಣವೇ ಅವನಲ್ಲಿ ಹಾಕ್ಬಿಟ್ಟು ನಿಮ್ಮ ಅಕೌಂಟಿಂದ ದುಡ್ಡು ತೊಗೊಂಡು ಹೋಗ್ತಾನೆ. ನಿಮ್ಗೇನೋ ಗೊತ್ತಾಗಲ್ಲ, ಪ್ರೈಸ್ ನಿಮಗೆ ಬರ್ತದಂತ ನೀವು ಏನೋ ಆಂಟಿಸಿಪೇಟ್ ಮಾಡಿ ಆ ಮಾಹಿತಿ ಕೊಡ್ತೀರಿ, ಬಟ್ ಅದೇ ಮಾಹಿತಿ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟಿಂದ ಒಂದು ದುಡ್ಡು ತೊಗೊಂಡು ಹೋಗ್ತಾನೆ. ಈಗ ಈ ಬ್ಯಾಂಕ್ಸ್ಗಳಲ್ಲೂ ಇದೇ ಥರನೇ ಫ್ರಾಡ್ ಆಗುತ್ತಲ್ಲ, ಬ್ಯಾಂಕ್ಸ್ಗಳದ್ದು ಡೀಟೇಲ್ಸ್ಗಳೆಲ್ಲ ಸೇಫ್ ಆಗಿರುತ್ತೆ ಅಂತ ಹೇಳ್ತೀರಾ? ಮೋಸ್ಟ್ಲಿ ಬ್ಯಾಂಕಿಂಗ್ ಸಾಫ್ಟ್ವೇರ್ಸು ಎಲ್ಲ ಸೆಕ್ಯೂರ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ನಾನು ಈಗ ಹೇಳಿದಾಗೆ ಇಮೇಲು ಅಥವಾ SMS ಬಂತಲ್ಲ, ಸೊ ಅದೇ ರೀತಿಯಾಗಿ ಇನ್ನೊಂದು ಟೈಪ್ ಕೂಡ ಇದೆ, ವಿಶಿಂಗ್ ಅಂತ ಹೇಳ್ತೀವಿ. ವಾಯ್ಸ್ ಕಾಲ್ ಮುಖಾಂತರ ಮಾಡಿಬಿಟ್ಟು ಮಾತಾಡ್ತಾರೆ. ಮೋಸ್ಟ್ ಆಫ್ ದ ಟೈಮು ಏನಾಗತ್ತೆ ಅಂತ ಹೇಳಿದರೆ, ವಿಕ್ಟಿಮ್ ಯಾರು ಇರ್ತಾರೆ ಅವರು ಮಾಹಿತಿ ಬಿಟ್ಕೊಟ್ಬಿಡ್ತಾರೆ. ಅವಾಗ ತಾನೇ ಆ ಮಾಹಿತಿ ಬಿಟ್ಕೊಟ್ರೆ ಮಾತ್ರ ನಾವು ಸೈಬರ್ ಕ್ರೈಮ್ ಅಫೆನ್ಸ್ ಮಾಡೋದು. ಬಟ್ ಇನ್ ಸಮ್ ಕೇಸಸ್ಸಲ್ಲಿ ಬ್ಯಾಂಕಿಂಗ್ ಸಾಫ್ಟ್ವೇರ್ ಏನಾದರೂ ಒಂದು ಲೂಪ್ ಹೋಲ್ ಇದ್ದಾಗ, ಸೊ ಅವಾಗ ಅವರು ಲೂಪ್ ಹೋಲ್ ಮುಖಾಂತರನೇ ಅದು ಫಂಡ್ಸ್ ಹೋಗೋ ಚಾನ್ಸಸ್ ಇದೆ. ಈಗ ರೀಸೆಂಟಾಗಿ ನಾವೊಂದು ಕೇಸ್ ಹ್ಯಾಂಡಲ್ ಮಾಡಿದ್ವಿ. ಕೇವಲ 2 ತಾಸಲ್ಲಿ 48 ಕೋಟಿ ಲಪಟಾಯಿಸ್ಬಿಡ್ತಾರೆ. ಸೊ ನಾವು ಆಮೇಲೆ ಅನಲೈಸ್ ಮಾಡಿದಾಗೆ ದುಬೈಯಲ್ಲಿ ಕೂತ್ಕೊಂಡು ಇಲ್ಲಿ ಇಂಡಿಯನ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಚೈನೀಸ್ನ ಯೂಸ್ ಮಾಡಿಕೊಂಡು, ಚೈನೀಸ್ ಹ್ಯಾಕರ್ಸ್ನ ಯೂಸ್ ಮಾಡಿಕೊಂಡು ಕೇವಲ 2 ತಾಸಲ್ಲಿ 48 ಕೋಟಿ ದುಡ್ಡು ತಗೊಳ್ತಾರೆ. ನಾವು ಬ್ಯಾಂಕಿಂಗ್ ಸಾಫ್ಟ್ವೇರು ಅದು ಎಲ್ಲ ನೋಡಿಕೊಂಡು ಲೂಪೋಲ್ಸ್ ಏನೇನಿತ್ತು ಅದರಲ್ಲಿ ಎಂಟ್ರಿ ಆಗಿ ಆ ಲೂಪೋಲ್ಸ್ ಮುಖಾಂತರ ಈ ಅಕೌಂಟಿಂದ ದುಡ್ಡು ತೊಗೊಂಡು ಹೋಗ್ತಾರೆ. ಸೊ ಅದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ. ಸೊ VPN ಯೂಸ್ ಮಾಡ್ತಾರೆ, VPS ಸರ್ವರು ಯೂಸ್ ಮಾಡ್ತಾರೆ. ಅದ್ರ ಮುಖಾಂತರ ಒಂದು ಅಕೌಂಟ್ನ ಹೆಂಗೆ ದುಡ್ಡು ತೊಗೊಂಡು ಹೋಗ್ಬೋದು ಅಂತಂತೇಳಿ, ಬೇಸಿಕಲಿ ಇದು ಒಂದು ಲೋನ್ ಕೊಡೋ ಒಂದು ಕಂಪನಿ ಇರ್ತದೆ. ಆ ಕಂಪನಿ ಹೆಸರು ನಾನು ತಗೊಳ್ಳಲ್ಲ. ಆ ಕಂಪನಿದು
ಕಸ್ಟಮರ್ಸ್ ಏನಿದ್ದಾರೆ ಇದೇ ಥರ ಇವರು ಒಂದು ಫೇಕ್ ಕಸ್ಟಮರ್ಸ್ ಕ್ರಿಯೇಟ್ ಮಾಡಿ ಅವ್ರದ್ದು ಮ್ಯೂಲ್ ಅಕೌಂಟ್ಸ್ ಎಲ್ಲ ಸೇರಿಸ್ಬಿಟ್ಟು ಈ 48,000 ಇದಕ್ಕೆ 48 ಕೋಟಿ 1,700+ ಅಕೌಂಟ್ಗಳಲ್ಲಿ ದುಡ್ಡು ಹಾಕ್ಬಿಟ್ಟು 2 ತಾಸಲ್ಲಿ ಮಿಡ್ ನೈಟ್ನಲ್ಲಿ ಮಾಡ್ತಾರೆ. 12:30ಇಂದ 2:30 ಒಳಗಡೆ ಮುಗಿಸ್ಬಿಟ್ಟು ಇದು ಮಾಡ್ತಾರೆ. ಸೊ ದೊಡ್ಡ ಮಟ್ಟದಲ್ಲಿ ಆಗೋದು ಅಂದರೆ ಪ್ರಾಪರಾಗಿ ಪ್ರೋಗ್ರಾಮ್ ಬರೆದು ಮಾಡಿ ಇದು ಮಾಡ್ಕೊಳ್ಳೋದು. ಸೊ ಇದರಲ್ಲಿ ನಾವು 3 ಜನನ ನಾವು ಅರೆಸ್ಟ್ ಮಾಡಿದ್ವಿ. ಇನ್ನು ಚೈನೀಸ್ ನ್ಯಾಷನಲ್ಸು ಮತ್ತು ಇನ್ನೊಬ್ಬ ದುಬೈಯಲ್ಲಿದ್ದಾನೆ, ಅವನ್ನ ಅರೆಸ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಹೇಳೋದು, ಯಾವುದೇ ಸಾಫ್ಟ್ವೇರ್ ಏನೇ ಇದ್ರೂ ಅದನ್ನು ರೆಗ್ಯುಲರಾಗಿ ನಾವು ಅದನ್ನು ಸೆಕ್ಯೂರ್ ಮಾಡ್ತಾ ಇರಬೇಕು. ನಮ್ಮಲ್ಲಿ ಬಗ್ಸ್ ಇತ್ತಂದರೆ ಅವಾಗ ಬಗ್ಸ್ನ ಫಿಕ್ಸ್ ಮಾಡಬೇಕು, ಆ್ಯಂಟಿವೈರಸ್ ತೊಗೊಳ್ಬೇಕು, ಸೇಫ್ಟಿ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡಬೇಕು, ಅವಾಗ ಸೆಕ್ಯೂರ್ ಆಗುತ್ತೆ. ಹಾಗೆ ಈಗ ಪ್ರತಿ ವರ್ಷ ನಾನೊಂದು ಒಂದು ಇದು ತೊಗೊತೀನಿ, ಒಂದು ಇಯರ್ ತೊಗೊತೀನಿ. ಈಗ ನಾನು ಪ್ರತಿ ವರ್ಷವೂ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಫ್ರಾಡ್ ಆಗ್ಬೋದು ಸರ್? ನಾನು ಕಳೆದ 3 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವರ್ಷ ಅಂದರೆ ಇವತ್ತಿನವರೆಗೆ 1,500 ಕೋಟಿಯಷ್ಟು ದುಡ್ಡು ಹೊಟ್ಟೋಗಿದೆ ನಮ್ಮಲ್ಲಿ ಸೈಬರ್ ಕ್ರೈಮಲ್ಲಿ. ಸೊ ಸೈಬರ್ ಕ್ರೈಮಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋದೇನೆಂದರೆ, ಮುಂಚೆ ಎಲ್ಲ OTP ಫ್ರಾಡ್ಸು, KYC ಫ್ರಾಡ್ಸ್ ಆಗೋದು. ಬಟ್ ಮ್ಯಾಕ್ಸಿಮಮ್ ಹೀಗೆ ಕಳ್ಕೊಳ್ತಿರೋದು ದುಡ್ಡು ಯಾರು ಅಂತಂತೇಳಿದರೆ 2 ಕ್ಯಾಟಗರಿ ಆಫ್ ಪರ್ಸನ್ಸ್. ಒಂದು ವೆರಿ ಇಗ್ನೋರೆಂಟ್ ಪರ್ಸನ್ಸು, ಸೀನಿಯರ್ ಸಿಟಿಸನ್ಸು, ಅಥವಾ ಯಾರ ಹತ್ರ ತುಂಬ ದುಡ್ಡಿದೆ ಬಟ್ ಟೆಕ್ನಾಲಜಿ ಗೊತ್ತಿಲ್ಲ. ಡಿಜಿಟಲ್ ಅರೆಸ್ಟ್ ಅಂತ ಒಂದು ಸೈಬರ್ ಅಫೆನ್ಸ್ ಇದೆ. ಸೊ ಆ ಡಿಜಿಟಲ್ ಅರೆಸ್ಟ್ ಸೈಬರ್ ಅಫೆನ್ಸಲ್ಲಿ ಕಳ್ಕೊಳ್ತಾರೆ. ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಂತ ಇದೆ, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸಲ್ಲೇ ಕಳ್ಕೊಳ್ತಾ ಇರೋದು. ಹೌದು. ಈಗೇನಂದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಟ್ರೇಡಿಂಗ್ ಮಾಡಿರೋವಂಥ ದುಡ್ಡು ಭಾರಿ ಬೇಗ ಗಳಿಸ್ಬೇಕಂತ ದುಡ್ಡು ಏನು ಟ್ರೈ ಮಾಡ್ತಾರೆ, ಅಂಥವ್ರು ದುಡ್ಡು ಜಾಸ್ತಿ ಕಳ್ಕೊಳ್ತಾ ಇದ್ದಾರೆ. ನಂಬರ್ 1 ಸ್ಥಾನದಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ನಡೀತಾ ಇದೆ. ಸೊ ಸಾಕಷ್ಟು ದುಡ್ಡು ಅದರಲ್ಲಿ ಹೋಗಿದೆ. ಈಗೇನೋ ಎಲ್ಲೋ ಒಂದು ಫೇಸ್ಬುಕ್ಕಲ್ಲೋ ಅಥವಾ ಟೆಲಿಗ್ರಾಮ್ ಚಾನಲ್ನಲ್ಲೋ ಅಥವಾ ವಾಟ್ಸಪ್ಪಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ, ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮ ದುಡ್ಡನ್ನು ಇಮಿಡಿಯೇಟಾಗಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅಂತೇಳಿ ಇನಿಷಿಯಲಿ ಅವರು ದುಡ್ಡು ಹಾಕ್ಸ್ಕೊಳ್ತಾರೆ, ದುಡ್ಡನ್ನು ರಿಟರ್ನ್ ಮಾಡ್ತಾರೆ, ಸಣ್ಣ ಅಮೌಂಟ್ ಎಲ್ಲ ಕೊಡ್ತಾರೆ. ಬಟ್ ಒಂದು ದಿನ ನಿಮಗೆ ಆ ಗ್ರೂಪಲ್ಲಿ ಇರೋರೆಲ್ಲರೂ ಅವರೇ ಇರ್ತಾರೆ, ಒಬ್ಬರು ನಿಮ್ಮನ್ನು ಮಾತ್ರ ಆ್ಯಡ್ ಮಾಡಿಬಿಟ್ಟು ನಿಮಗೆ ನಾನು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಇಷ್ಟು ದುಡ್ಡು ಬಂತು ಅಂತಂತ ಹೇಳಿಬಿಟ್ಟು ಎಲ್ಲರೂ ಅವ್ರವ್ರ ಸ್ಟೋರಿ ಹೇಳಿದಾಗ ಇವ್ರಿಗೂ ಆಸೆ ಆಗುತ್ತೆ, ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿಬಿಟ್ಟು ಒಂದಿನ ಸಾಕಷ್ಟು ದುಡ್ಡು ಕಳ್ಕೊತಾರೆ. ಮ್ಯಾಕ್ಸಿಮಮ್ ಸಾಫ್ಟ್ವೇರ್ ಇಂಜಿನಿಯರ್ಸು, IT ಪ್ರೊಫೆಷನಲ್ಸು ಅಥವಾ ದುಡ್ಡಿದ್ದು ಟ್ರೇಡಿಂಗ್ ಮಾಡೋರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸಲ್ಲಿ ಕಳ್ಕೊತಾರೆ. ಎರಡನೇ ಕ್ಯಾಟಗರಿ ಏನಂದರೆ, ಜಾಬ್ಸ್ ಬೇಕಂತ ಹೇಳಿಬಿಟ್ಟು ಅದೇ ಸೇಮ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರ್ತದೆ. ಅವ್ರಿಗೆ ಸಣ್ಣ ಸಣ್ಣ ಟಾಸ್ಕ್ ಕೊಟ್ಬಿಟ್ಟು, ನೀವು ಇಷ್ಟು ಟಾಸ್ಕ್ ಮಾಡಿದರೆ ನಿಮ್ಗೆ ಇಷ್ಟು ದುಡ್ಡು ಬರ್ತದೆ ಅಂತೇಳಿ ಇನಿಷಿಯಲಿ ಟಾಸ್ಕ್ಗಳು ಕೊಟ್ಟು ಇದನ್ನು ಮಾಡ್ತಾರೆ. ಆಮೇಲೆ ಈ ಟಾಸ್ಕ್ ಮಾಡಿದರೆ ನಿಮಗೆ ಜಾಬು, ಇದು ಚಿಕ್ಕ ಜಾಬ್ ಆಯಿತು, ನೀವು ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಬಂದಿರೋ ದುಡ್ಡು ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತೇಳಿ ದುಡ್ಡು ಹಾಕ್ಸ್ಕೊಂಡು ಸಾಲ ಸೂಲ ಮಾಡಿ ಎಲ್ಲ ತೊಗೊಂಡು ದುಡ್ಡು ಹಾಕ್ಕೊಂಡು ಅದನ್ನು ಕಳ್ಕೊಳ್ತಾರೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಜಿಟಲ್ ಅರೆಸ್ಟ್. ಡಿಜಿಟಲ್ ಅರೆಸ್ಟಲ್ಲಿ ಹೆಚ್ಚಿನ ಸೀನಿಯರ್ ಸಿಟಿಸನ್ಸು ಅಥವಾ ತುಂಬ ದುಡ್ಡು ಗಳಿಸಿ ಅವ್ರ ಹತ್ರ ಇನ್ವೆಸ್ಟ್ ಮಾಡಿ, ಸೀನಿಯರ್ ಸಿಟಿಸನ್ಸು ರಿಟೈರ್ಮೆಂಟ್ ಆಗಿರ್ತಾರೆ, ಅಂಥವ್ರದ್ದು ಇದನ್ನು ಮಾಡ್ಕೊಳ್ಳೋದು. ಇಲ್ಲ ಯಾವುದೋ ಒಂದು ಪ್ರತಿಭಾವಂತ ಪೊಲಿಟಿಷಿಯನ್ ಇರ್ಬೋದು ಅಥವಾ ಸಮ್ ಸೆಲೆಬ್ರಿಟಿ ಇರ್ಬೋದು. ಈಗ ನೋಡಿ, 3 ಇದನ್ನಲ್ಲಿ ನಾವು ನೋಡಿದ್ವಿ. ಒಬ್ಬ ಎಕ್ಸ್ MLA ಅದು ದುಡ್ಡು ಕೂಡ ತಗೊಂಡು ಹೋದರು, ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದು ಅವರು 1 ವರ್ಷದ ಕಾಲದಲ್ಲಿ. ಇನ್ನೂ ಒಬ್ಬ ಲೇಡಿ, ಅವ್ರಿಗೆ ಒಂದು 32 ಕೋಟಿ ಡಿಜಿಟಲ್ ಅರೆಸ್ಟಲ್ಲಿ ಕಳ್ಕೊಂಡಿದ್ದಾರೆ. ಅವರು ಒಂದು ದೊಡ್ಡ ಕಂಪನಿಯ ಪ್ರಾಡಕ್ಟಿಗೆ ಮ್ಯಾನೇಜರ್, ಪ್ರಾಡಕ್ಟ್ ಲೀಡ್ ಅಂತ ಹೇಳ್ತಾರೆ. ಅವ್ರಿಗೆ ಸತತವಾಗಿ 1.5 ವರ್ಷ 2 ವರ್ಷದ ಕಾಲದಲ್ಲಿ ಅವ್ರಿಗೆ ಡಿಜಿಟಲ್ ಅರೆಸ್ಟ್ ಆಗಿ ಇದನ್ನ ಮಾಡಿದ್ವಿ ಅಂತ ಹೇಳಿ ಇದನ್ನ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಉಪೇಂದ್ರ ಅವ್ರಿಗೂ ಉಪೇಂದ್ರ ಅವ್ರ ಮಿಸ್ಸಸ್ಗೆ ಕೂಡ ಆಯ್ತು. ಅಂದ್ರೆ ಉಪೇಂದ್ರ ಅವ್ರಿಗಾಗಿಲ್ಲ, ಅವ್ರ ಮಿಸ್ಸಸ್ಗೆ ಆಗ್ತದೆ. ಸೊ ಅವರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ ನಮಗೆ ಕಾಲ್ ಮಾಡಿ ಹೇಳ್ತಾರೆ. ಕಾಲ್ ಮಾಡಿ ಹೇಳಿದಾಗೆ ಸೊ ನಾವು ಇಮಿಡಿಯೇಟ್ ಆಗಿ ನಾವು ಗೋಲ್ಡನ್ ಅವರ್ನಲ್ಲಿ ಕಾಲ್ ಮಾಡಿರೋದ್ರಿಂದ ಸೊ ನಾವು ಆ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿಬಿಟ್ಟು ವಾಪಸ್ ಅಮೌಂಟ್ ತಗೊಳ್ತೀವಿ. ಬಟ್ ಎಷ್ಟೋ ಜನ ಏನು ಮಾಡ್ತಾರೆ, ಇಷ್ಟು ದುಡ್ಡು ಏನು ಕಳ್ಕೊತಾರಲ್ಲ, ಅವರೆಲ್ಲ ಆದಮೇಲೆ ದುಡ್ಡೆಲ್ಲ ಖಾಲಿ ಆದಮೇಲೆ ಕೊನೆಗೆ ಬಂದು ಹೇಳ್ತಾರೆ. ಅಷ್ಟೊತ್ತಿಗೆ ಅದನ್ನು ದುಡ್ಡೆಲ್ಲ ವಿತ್ಡ್ರಾ ಮಾಡಿಕೊಂಡು ಇದಾಗತ್ತೆ. ಸೊ ನಾವು 1,500 ಕೋಟಿಯಷ್ಟು ನಾವು ಕಳ್ಕೊಂಡಿದ್ರೆ ಕೇವಲ ಒಂದು 7% ಅಷ್ಟು ಕೇಸಸ್ಸಲ್ಲಿ ಡಿಟೆಕ್ಟ್ ಮಾಡಿದ್ವಿ. ಒಂದು 112 ಕೋಟಿ ಅಷ್ಟು
ಅಕೌಂಟಲ್ಲಿ ಲೀನ್ ಮಾರ್ಕ್ ಮಾಡಿದ್ದೀವಿ. ಒಂದು 64 ಕೋಟಿಯಷ್ಟು ನಾವು ವಾಪಸ್ ಕೊಟ್ಟಿದ್ದೀವಿ ಈ ವರ್ಷದ್ದು. ಓಕೆ. ಸೊ ಕಳೆದ ವರ್ಷದಲ್ಲಿ ಕೂಡ ಜಾಸ್ತಿ ಇದಾಗಿದೆ. ಹ್ಞೂ ಹ್ಞೂ ಹ್ಞೂ. ಸೊ ಬೇಸಿಕಲಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದರೆ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಅಂಥದ್ದು ಎಲ್ಲಿ ಯಾವ ಕಾನೂನಲ್ಲಿ ಕೂಡ ಇಲ್ಲ. ನಮ್ಮ ದೇಶ ಕಾನೂನದಲ್ಲಿ ಕೂಡ ಇಲ್ಲ ಅಥವಾ ಇತರ ದೇಶ ಕಾನೂನದಲ್ಲಿ ಇಲ್ಲ. ಯಾವುದೇ ವ್ಯಕ್ತಿನ ನಾವು ಅರೆಸ್ಟ್ ಮಾಡಬೇಕಂತ ಹೇಳಿದರೆ ಫಿಸಿಕಲಿ ಹೋಗ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಯಾವ ಕಾರಣಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡ್ತೀವಿ. ಫಿಸಿಕಲಿ ಹೋಗಿ ಅವ್ರನ್ನ ಕರ್ಕೊಂಬರೋದು. ವೇರಾಸ್ ಡಿಜಿಟಲ್ ಅರೆಸ್ಟ್ ಅಂದರೆ ಅವ್ರು ಎಲ್ಲೋ ಯಾವುದೋ ಮೊಬೈಲ್ ಮುಖಾಂತರ ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಫೇಕ್ ಡ್ರೆಸ್ಗಳು ಹಾಕ್ಕೊಂಡು ಫೇಕ್ ಆಫೀಸ್ ಥರ ಕ್ರಿಯೇಟ್ ಮಾಡಿಬಿಟ್ಟು ನಿಮಗೆ ಭಯ ಪಡಿಸ್ಬಿಟ್ಟು ನಿಮ್ದೇನೋ ಒಂದು ಲೂಪಲ್ಲಿ ಇಟ್ಕೊಂಡು ನಿಮಗೆ ಗಾಬರಿ ಮಾಡಿ ಅವರು ನಿಮ್ಮ ಹತ್ರ ದುಡ್ಡಿಂದ ತಗೊಂಡು ಹೋಗ್ಬೇಕನ್ನೋ ಮಟ್ಟಕ್ಕೆ ನೀವು ಯಾರ ಹತ್ರ ಮಾತಾಡಬಾರ್ದು, ನೀವು ವಿಡಿಯೋ ಕೂಡ ಆಫ್ ಮಾಡಬಾರ್ದು, ಆನ್ನಲ್ಲೇ ಇಟ್ಕೊಳ್ಬೇಕಂತೇಳಿ ಆಮೇಲೆ ಅಕೌಂಟಿಗೆಲ್ಲ ದುಡ್ಡು ಹಾಕ್ಸ್ಕೊಳ್ಬೇಕು. ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ದುಡ್ಡು ತರಿಸ್ಕೊಂಡು ಮತ್ತೆ ಯಾತಕ್ಕೆ ದುಡ್ಡು ತರಿಸ್ಕೊಳ್ತಾ ಇದ್ದೀರ ಅಂತ ಯಾರಿಗೂ ಹೇಳ್ಬಾರ್ದು ಅಂತಂತ ಹೇಳಿ ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಂಡು ಇದು ಮಾಡ್ತಾರೆ. ಬಟ್ ಅಂಥ ಡಿಜಿಟಲ್ ಅರೆಸ್ಟ್ ಆಗಿ ನಿಮ್ಗೇನಾದರೂ ಬಂದಾಗೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಇವನು ಎಷ್ಟೋ ದೂರದಲ್ಲಿ ಕೂತ್ಕೊಂಡು ಇಂಟರ್ನೆಟ್ ಮುಖಾಂತರ ಬಂದ್ಬಿಟ್ಟು ನನ್ನ ಅರೆಸ್ಟ್ ಹೆಂಗೆ ಮಾಡ್ತಾನೆ, ಮತ್ತು ಬೇರೆಯವ್ರಿಗೆ ಯಾರಿಗೂ ಹೇಳ್ಬಾರ್ದಂತ ಹೇಳ್ತಾನೆ. ಆಮೇಲೆ ಬೇರೆ ಬೇರೆ ನೋಟಿಸ್ ಎಲ್ಲ ನೋಡ್ತಾನೆ. ಒಂದೇ ನೋಟಿಸಲ್ಲಿ ಕೋರ್ಟ್ದು ಆರ್ಡರ್, ಸುಪ್ರೀಂ ಕೋರ್ಟು ಆರ್ಡರ್ ಇರ್ತದೆ, ನಿಮಗೆ ನೋಟಿಸ್ ಅವ್ರು ಮಾಡ್ತಾರೆ. ಆಮೇಲೆ CBI ಅಂತಾರೆ, ಆಮೇಲೆ ಮುಂಬೈ ಪೊಲೀಸ್ ಅಂತಾರೆ, ಆಮೇಲೆ ಡೆಲ್ಲಿ ಪೊಲೀಸ್, ಎಲ್ಲದನ್ನು ಸೀಲ್ಸ್ ಹಾಕ್ಬಿಟ್ಟು ನೋಟಿಸ್ ನಿಮಗೆ ಕಳಿಸಿರ್ತಾರೆ ನಿಮ್ಮ ವಾಟ್ಸಪ್ಪಲ್ಲಿ. ಸೊ ಆ ಥರ ಎಲ್ಲ ನಾವು ಬುದ್ಧಿ ಯೂಸ್ ಮಾಡಬೇಕು. ಸೊ ಈ ಥರ ಆಗತ್ತಾ ಅಂತೇಳಿ ಆ ಮೊಮೆಂಟಿಗೆ ನಾವು ಅವ್ರ ಹತ್ರ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗೆ ಇದೇನೋ ಫೇಕ್ ಇದೆ ಅಂತ ಒಂದು ನಿಮಿಷ ವೆರಿಫೈ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ಅಕ್ಕಪಕ್ಕ ಅವ್ನು ಹೇಳ್ತಾನೆ, ಯಾರೇ ಹೇಳಿದ್ರು ಕೂಡ ಅವ್ರಿಗೆ ಮಾತಾಡಬಾರ್ದು ಅಂತೇಳಿ ಕಾಲ್ ಕಟ್ ಮಾಡಿ ಕೇಳಬೇಕು ನಿಮ್ಮ ಫ್ರೆಂಡ್ಸಿಗೆ. ಅದಾದ ನಂತರ ಅವ್ರ ಸಜೆಷನ್ ತಗೊಂಡು ನಂತರ ನೀವೇನಾದರೂ ದುಡ್ಡು ಕಳ್ಕೊಂಡಿದ್ರೆ ನಮ್ಮ ಪೊಲೀಸರಿಗೆ ಅಥವಾ 1930 ಅಂತ ಒಂದು ನಂಬರ್ ಇದೆ, ಆ ನಂಬರ್ಗೆ ನೀವು ಮಾತಾಡಿದಾಗೆ ಸೊ ನಾವು ಪೊಲೀಸವರು ನೆರವಿಗೆ ಬರ್ತೀವಿ. ನಿಯರೆಸ್ಟ್ ನಿಮ್ಮ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅವ್ರು ನಿಮಗೆ ವಾಪಸ್ ಕಾಲ್ ಮಾಡ್ತಾರೆ, ತಗೊಂಡು ಅದು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಸೊ ಡಿಜಿಟಲ್ ಅರೆಸ್ಟ್ ಅಂದರೆ ಭಯ ಪಡೋದು ನೆಸೆಸಿಟಿ ಇಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋದು ಒಂದು ಶಬ್ದನೇ ಇಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿಲ್ಲ ಅಥವಾ ನಮ್ಮ ಯಾವುದೇ ಕಾನೂನಿನಲ್ಲಿಲ್ಲ. ಸೊ ಡಿಜಿಟಲ್ ಅರೆಸ್ಟ್ ಬಗ್ಗೆ ಯಾರೂ ಭಯ ಪಡೋ ನೆಸೆಸಿಟಿನೂ ಇಲ್ಲ. ಹಂಗೆ ಯಾರಾದರೂ ಕೇಳಿದರೆ ನೀವು ಬೆಸ್ಟ್ ಇನ್ನೊಂದು ಅಂತಂತೇಳಿ ಅವ್ನು ಹಿಂದಿಯಲ್ಲಿ ಮಾತಾಡ್ತಾನೆ, ನೀವು ಕನ್ನಡದಲ್ಲಿ ಮಾತಾಡಿ. ಯಾಕೆಂದರೆ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ನಿಗೆ ಹಿಂದಿಯಲ್ಲಿ ಅರ್ಥ ಆಗಲ್ಲ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮಧ್ಯದಲ್ಲಿ ಒಂದು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗಲ್ಲ. ಅವನಿಗೆ ಬೇಜಾರಾಗ್ಬಿಟ್ಟು ಕಟ್ ಮಾಡಿ ಹೋಗ್ತಾನೆ. ಅಥವಾ ನೀವು ಅಂಥವ್ರು ಯಾರಾದರೂ ಕಾಲ್ ಮಾಡಿದ್ರೆ ಕಟ್ ಮಾಡಿ. ನನಗೆ 2 ಇನ್ಸಿಡೆಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ. ರೀಸೆಂಟಾಗಿ ನನಗೆ ಡೆಲ್ಲಿಯಿಂದ ಒಂದು ಕಾಲ್ ಬರ್ತದೆ. ಅಲ್ಲಿ DCP ಒಬ್ಬರು ಫೋನ್ ಮಾಡ್ತಾರೆ, ನಿಮ್ಮಲ್ಲಿ ಈ ಥರ ಒಬ್ಬ ವಿಕ್ಟಿಮ್ ಇದ್ದಾರೆ, ಅವ್ರ ಅಕೌಂಟಿಂದ ಸಾಕಷ್ಟು ದುಡ್ಡು ಹೋಗಿದೆ, ನಾವು ಅವರು ಡಿಜಿಟಲ್ ಅರೆಸ್ಟ್ ವಿಕ್ಟಿಮ್ ಆಗಿರ್ಬೋದು, ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ, ಅವರು ಎತ್ಕೊಳ್ತಾ ಇಲ್ಲ, ನೀವು ದಯವಿಟ್ಟು ಅವ್ರಿಗೆ ಮಾತಾಡಿ ನಮ್ಮ ಹತ್ರ ಸಂಪರ್ಕಕ್ಕೆ ತನ್ನಿ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ನಮ್ಮ ಲೋಕಲಿಂದ ನಾವು ಟ್ರೈ ಮಾಡ್ತೀವಿ, ಅವ್ರ ನಂಬರ್ ಕೊಡ್ತಾರೆ, ಮಾತಾಡ್ತೀವಿ, ಅವರು ಎತ್ಕೊಳ್ಳೋದೇ ಇಲ್ಲ. ನಂತರ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮುಖಾಂತರ ನಮ್ಮ ಸ್ಟಾಫ್ನ ಕಳಿಸ್ಕೊಟ್ಬಿಟ್ಟು ಅವ್ರ ಮನೆಗೆ ಕಳಿಸ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ, ಆದ್ರೂ ಅವರು ಸ್ಪಂದಿಸಲ್ಲ. ನಂತರ ಅವರು ರಿಲೇಟಿವ್ಸ್ಗೆ ಹೇಳಿಬಿಟ್ಟು, ನೋಡಿ ಇವ್ರಿಗೇನೋ ಒಂದು ಅಫೆನ್ಸ್ ಆಗಿದೆ, ಇವ್ರದ್ದು ಅಕೌಂಟಿಂದ ಸಾಕಷ್ಟು ದುಡ್ಡು ಹೊಟ್ಟೋಗಿದೆ, ಸೊ ಅವರು ಯಾವುದೋ ರೀತಿಯಲ್ಲಿ ನಮಗೆ ಏನು ಮಾತಾಡ್ತಾ ಇಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟರೆ ನಾವು ದುಡ್ಡು ಏನಾದರೂ ರಿಕವರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತ ನಾವು ಹೇಳಿದಾಗೆ ಅವರು ಅವಾಗ ನಮ್ಮ ಸ್ಟೇಷನ್ಗೆ, ನಮ್ಮ ಆಫೀಸಿಗೆ ಕರ್ಕೊಂಬರ್ತಾರೆ. ಅವರು ನೋಡಿದರೆ 70 years ರಿಟೈರ್ಡ್ ಸರ್ಜನ್ ಆಗಿರ್ತಾರೆ ಅವರು. ಈ ರಿಟೈರ್ಡ್ ಸರ್ಜನ್ನು ಅವರು ಆಲ್ಮೋಸ್ಟ್ 1.6 crores ದುಡ್ಡು ಕಳ್ಕೊಂಡಿರ್ತಾರೆ. ಅವರು ಏನು ಹೇಳೋದೇ ಇಲ್ಲ. ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟು ತಗೊಳ್ತೀವಿ ಕೊಡಿ ಅಂದರೆ ಅವರು ತಗೊಳ್ಳಲ್ಲ. ಈ ಮಧ್ಯೆ 1 ವಾರ ಆಗೋಗಿರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಯಾರು ಸೈಬರ್ ಕ್ರಿಮಿನಲ್ಸ್ ಇರ್ತಾರೆ ಅವ್ರಿಗೆ ಹೋಗಿ ಹೇಳ್ತಾರೆ, ಪೊಲೀಸವ್ರು ಬಂದಿದ್ದಾರೆ ಹಿಂಗೆ ಮಾಹಿತಿ ಕೇಳೋಕ್ಕೆ, ನಾನು ಮಾಹಿತಿ ಕೊಡ್ಬೋದಾ ಅವ್ರಿಗೆ ಅಂತ ಕೇಳ್ತಾರೆ. ರಿಯಲ್ ಪೊಲೀಸ್ ಬಂದಿದ್ದೀವಿ, ಅವ್ರ ಹತ್ರ ಅಪ್ರೋಚ್ ಮಾಡಿದ್ದೀವಿ, ಆದರೂ ರಿಯಲ್ ಪೊಲೀಸ್ನ ನಂಬ್ತಾ ಇಲ್ಲ. ಬಟ್ ಯಾರೋ ಫೇಕ್ ಸೈಬರ್ ಕ್ರಿಮಿನಲ್ನ ಅವ್ರನ್ನ ನಂಬ್ತಾ ಇದ್ದಾರೆ. ಸೊ ಇವತ್ತಿನವರೆಗೂ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ನಮಗೆ. ಸೊ ಈ ಥರ ಪ್ರಸಂಗ ಬರ್ತದೆ. ಅವ್ರಿಗೆ ಯಾತಕ್ಕೆ ಇದನ್ನ ಮಾಡ್ತಾ ಇದ್ರು ಅಂದರೆ, ಅವ್ರಿಗೆ ಭಯ ಏನಿತ್ತು ಅಂತ ಹೇಳಿದ್ರೆ, 1 ವರ್ಷದಿಂದ ಏನು ಮಾಡ್ತಾರೆ, ಅವ್ರಿಗೆ ಒಂದು ಸೆಕ್ಸ್ಟಾರ್ಷನ್ ಅಂತ ಒಂದು ಸೈಬರ್ ಕ್ರೈಮ್ ಆಗಿರುತ್ತೆ. ಸೆಕ್ಸ್ಟಾರ್ಷನ್ ಅಂತ ಹೇಳಿದ್ರೆ ಯೂಶಲಿ ಮೇಲ್ ಮೆಂಬರ್ಸ್ಗೆ ಆಗುತ್ತೆ. ಆಪೋಸಿಟ್ ಅಲ್ಲಿ
ಒಬ್ಬ ಫಸ್ಟ್ ಇನಿಷಿಯಲಿ ಒಂದು ಸಡನ್ ಆಗಿ ವಿಡಿಯೋ ಕಾಲ್ ಬಂದ್ಬಿಡ್ತಾರೆ ವಾಟ್ಸಪ್ಪಲ್ಲಿ. ಈಗ ಅದನ್ನೇ ಮಾತಾಡೋಣ. ಆ ವಿಡಿಯೋ ಕಾಲ್ ಮಾಡಿದಾಗೆ ಅಲ್ಲಿ ಏನಿರ್ತಾರೆ, ನಿಮಗೆ ಅಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ಲೇಡೀಸ್ ಥರನೇ ಇರ್ತಾರೆ. ಸೊ ಅವರು ಅರೆನಗರ್ನಲ್ಲಿ ಇರ್ತಾರೆ, ಸೊ ಬೆತ್ಲೆಯಾಗಿ ಇರ್ತಾರೆ. ಸೊ ಅದು ವಿಡಿಯೋ ಕಾನ್ವರ್ಸೇಷನ್ ಆಗ್ತದೆ. ಅದ್ರ ಹಿಂದ್ಗಡೆ ಆ ವಾಟ್ಸಪ್ ಕಾಲ್ ಏನು ಮಾಡ್ತಾರೆ ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಕಟ್ ಮಾಡಿ ಆ ವಿಡಿಯೋ ಕಳಿಸ್ಬಿಟ್ಟು, ನಿಮಗೆ ನೋಡಿ ನೀವು ಈ ಥರ ಈ ಲೇಡಿ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದೀರಿ, ನೀವು ದುಡ್ಡು ಕೊಡದೆ ಹೋದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಹೇಳಿ ಭಯ ಬೆಳೆಸ್ಬಿಡ್ತಾರೆ. ಈ ಕೇಸಲ್ಲಿ ಕೂಡ ಅದೇ ಥರ ಆಗಿತ್ತು. ಅವ್ರಿಗೆ 1 ವರ್ಷದ ಹಿಂದೆ ಆ ಥರ ಆಗಿರುತ್ತೆ. ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೋ ಅಥವಾ ಸೊಸೈಟಿಯಲ್ಲಿ ಅವ್ರಿಗೆ ಹೆಂಗೆ ಚೀಮರಿ ಆಗುತ್ತಂತ ಒಂದು ದೃಷ್ಟಿಯಿಂದ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ. ಬಟ್ ಅವ್ರು ಕೇಳಿದಷ್ಟೆಲ್ಲ ದುಡ್ಡು ಕೊಡ್ತಾನೆ ಇರ್ತಾರೆ. ಸೊ ಸಾಕಷ್ಟು ಟೈಮು ಅಲ್ಲಿ ಆ ಲೇಡೀಸ್ ಅಂತ ನಾವು ಏನು ಅಂದ್ಕೊಂಡಿರ್ತೀವಿ, ಅವ್ರು ಲೇಡೀಸ್ ಇರಲ್ಲ, ಜೆಂಟ್ಸನ್ನೇ ಆ ಥರ ಮೇಕಪ್ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು ನಿಮಗೆ ಕಾನ್ ಮಾಡ್ತಾರೆ. ಸೊ ಸೈಬರ್ ಕ್ರಿಮಿನಲ್ಸ್ನಲ್ಲಿ ಕೂಡ ಇದು ಒಂಥರ ಸೆಕ್ಸ್ಟಾರ್ಷನ್ ಅಂತ ಒಂದು ಅಫೆನ್ಸ್ ಏನಿದೆ, ಇದು ಈ ಥರ ಅಫೆನ್ಸು. ಸೊ ಯಾರಿಗೇನು ಭಯ ಪಡೋದು ಬೇಕಾಗಿಲ್ಲ. ಅಂಥದ್ದೇನಾದರೂ ಅಫೆನ್ಸ್ ನಿಮ್ಗೆ ಆಯ್ತು ಅಂತಂತ ಹೇಳಿದರೆ, ಬೈ ಮಿಸ್ಟೇಕ್ ಏನೋ ಒಂದು ನೀವು ಆಕರ್ಷಣೆಗೆ ಒಳಗಾಗಿ ಆ ಥರ ಏನಾದರೂ ರೆಕಾರ್ಡಿಂಗ್ ಆಯ್ತು ಅಂದರೆ, ಫಸ್ಟು ನೀವೇನು ಮಾಡಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತಾಡಬೇಕು, ನಿಮ್ಮ ಮಿಸ್ಸಸ್ಗೆ ಮಾತಾಡಬೇಕು, ನಿಮ್ಮ ತಂದೆ ತಾಯಿಗೆ ಮಾತಾಡಬೇಕು, ನಿಮ್ಮ ಫ್ರೆಂಡ್ಸಿಗೆ ಮಾತಾಡಬೇಕು. ಆಮೇಲೆ ನಿಮ್ಮ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೀವೇನು ಮಾಡಬೇಕು, ನನಗೆ ಈ ಥರ ಒಂದು ಹ್ಯಾಕಿಂಗ್ ಆಗಿದೆ, ನನ್ನ ಇಮೇಜಸ್ ತೊಗೊಂಡು ಮಾರ್ಫ್ ಮಾಡಿಬಿಟ್ಟು ಹೀಗೆ ನನ್ನ ಹತ್ರ ದುಡ್ಡು ಕಿತ್ಕೊಳ್ಳೋ ಸಲುವಾಗಿ ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಈ ಥರ ಬಂದರೆ ಅದನ್ನು ಇಗ್ನೋರ್ ಮಾಡಿ ಅಂತ ನೀವೇ ನಿಮ್ಮ ಸ್ಟೇಟಸಲ್ಲಿ ಅಥವಾ ಅಪ್ಲೋಡ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಈ ಸೈಬರ್ ಕ್ರಿಮಿನಲ್ಸ್ಗೆ ನಿಮ್ಮ ಮೇಲೆ ಪದೇ ಪದೇ ಕಾಲ್ ಮಾಡಿಬಿಟ್ಟು ನಿಮ್ಗೆ ಥ್ರೆಟ್ ಕೊಟ್ಬಿಟ್ಟು ದುಡ್ಡು ಹೇಳ್ಕೊಳ್ಳೋದಕ್ಕೆ ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಈ ಥರ ಅಫೆನ್ಸು ಇದೆ. ಇದು ತುಂಬ ಕಡೆ ನಡೀತಾ ಇದೆ ಸರ್. ಇವತ್ತು ಕರ್ನಾಟಕದಲ್ಲೂ ಇಂಡಿಯಾದಲ್ಲೂ ತುಂಬ ಕಡೆ ಇದು ಈ ಥರ ಫ್ರಾಡ್ಸ್ಗಳು ನಡೀತಾ ಇದ್ದಾರೆ. ಇದು ಮುಂಜಾಗ್ರತೆ ಕ್ರಮವಾಗಿ ಈಗ ಮೊಬೈಲಲ್ಲಿ ಏನಾರು ಆ ಥರ ಆಪ್ಷನ್ಸ್ಗಳು ಏನಾರು ಇದೆಯಾ? ಅದನ್ನ ಹೌದು, ಪ್ರತಿಯೊಂದು ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಇದೆ, ಪರ್ಮಿಷನ್ಸ್ ಅಂತ ಇದೆ. ಆಯಿತಾ, ನೀವು ಮೊಬೈಲ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ಕೂಡ ಸ್ಪೆಸಿಫಿಕಲಿ ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಬರ್ತದೆ, ಕೆಲವು ಲಿಂಕ್ಸ್ ಅಂತ ಬರ್ತದೆ, ಫೇಸ್ಬುಕ್ಕು ಲಿಂಕ್ ಬಂದಾಗೆ ಅದರಲ್ಲಿ ಒಂದು APK ಫೈಲ್ ಅಂತ ಬರ್ತದೆ. ನೀವು ಲಿಂಕ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿಬಿಡುತ್ತೆ. ಆ ಇನ್ಸ್ಟಾಲ್ ಆದಮೇಲೆ ಏನಾಗುತ್ತೆ, ನಿಮಗೆ ಬರೋಂಥ SMS ನಿಮಗೆ ಬರೋಂಥ ವಾಟ್ಸಪ್ ಮೆಸೇಜಸ್ಸು, ಟೆಲಿಗ್ರಾಮ್ ಮೆಸೇಜ್ ಎಲ್ಲದನ್ನು ಅವ್ರಿಗೆ ಆ ಸಾಫ್ಟ್ವೇರ್ ಮುಖಾಂತರ ಅವರು ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಅವರು ರಿಮೋಟಲ್ಲೇ ಆಪ್ರೇಟ್ ಮಾಡ್ತಾರೆ. ನೀವೇನು ಮಾಡಿರಲ್ಲ, ಜಸ್ಟ್ ಆ ಲಿಂಕ್ ಕ್ಲಿಕ್ ಮಾಡಿರ್ತೀರಿ. ವೆರಾಸ್ ಅವ್ನು ಏನು ಮಾಡ್ತಾನೆ, ನಿಮಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕು, 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ SMS ಬರ್ತದಲ್ಲ, ಆ SMS ನಿಮಗೆ ಬರಲ್ಲ, ಬಟ್ ಅವನಿಗೆ ಹೋಗ್ತಾ ಇರ್ತದೆ. ಈವನ್ ಬಂದರೂ ಕೂಡ ಅವ್ನು ತಗೊಂಡು ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ತಗೊಳ್ತಾನೆ. ಅದೇ ರೀತಿ ಆಧಾರ್ ಬೇಸ್ಡ್ AEPS ಅಂತ ಹೇಳ್ತೀವಿ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸರ್ವಿಸಸ್ ಅಂತ ಇದೆ. ಸೊ ಅದು 10,000 ಮಟ್ಟಕ್ಕೆ ನಿಮಗೆ ಇದಿರ್ತದೆ. ನಿಮ್ಮ ಫಿಂಗರ್ ಪ್ರಿಂಟ್ಸ್ ಇದ್ದರೆ ಆ ಫಿಂಗರ್ ಪ್ರಿಂಟ್ಸ್ ತೊಗೊಂಡ್ಬಿಟ್ಟು ಡೂಪ್ಲಿಕೇಟ್ ಫಿಂಗರ್ ಪ್ರಿಂಟ್ ಮಾಡಿಬಿಟ್ಟು ಮೈಕ್ರೋ ಫೈನಾನ್ಸಿಂಗ್ ಅಂತ ಏನು ATM ಥರ ಹೋಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಈ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ನಿಮ್ಮ ಅಕೌಂಟಿಂದ 10,000 ಮಟ್ಟಕ್ಕೆ ತಾವು ತಗೊಳ್ಬೋದು. ಸೊ ಅದಕ್ಕೆ ನೀವೇನು ಪ್ರಿವೆಂಟ್ ಮಾಡ್ಬೋದು ಅಂದರೆ, ಆಧಾರದಲ್ಲಿ ಡಿಜಿ ಲಾಕರ್ ಅಂತ ಇರ್ತದೆ, ಅದರಲ್ಲಿ ಬಯೋಮೆಟ್ರಿಕ್ನ ಡಿಸೇಬಲ್ ಮಾಡಿಬಿಡ್ಬೋದು. ನೀವು ಡಿಸೇಬಲ್ ಮಾಡಿದರೆ ನಿಮ್ಮ ಫಿಂಗರ್ ಪ್ರಿಂಟ್ ಕೂಡ ಯೂಸ್ ಮಾಡೋದಿಲ್ಲ. ನಿಮ್ಮ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಎನೇಬಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇದು ಪ್ರಿವೆಂಟನ್ ಮಾಡೋದು. ಓಕೆ, ಈಗ ಹಾಗೆ ಆನ್ಲೈನ್ ಗೇಮ್ಸ್ಗಳು ತುಂಬ ಇದಾಗಿದೆ ಸರ್. ತುಂಬ ಕಡೆ ಆನ್ಲೈನ್ ಈಗ ತುಂಬ ಕಡೆ ಬ್ಯಾನು ಮಾಡಿದ್ರು ಆ್ಯಕ್ಚುಲಿ. ಬಟ್ ಈ ಆನ್ಲೈನ್ ಗೇಮ್ಸಿಂದ ತುಂಬ ಕಡೆ ಫ್ರಾಡ್ ಆಗ್ತಿರ್ತಲ್ಲ, ಇದು ಯಾವ ಥರ ಮೂವ್ ಆಗ್ತಾ ಇರುತ್ತೆ ಸರ್? ಬೇಸಿಕಲಿ ಏನಂದರೆ, ಆನ್ಲೈನ್ ಗೇಮಿಂಗ್ ಅಂತ ಹೇಳಿದರೆ ಆ ಗೇಮ್ ಯಾವ ಥರ ಡಿಸೈನ್ ಮಾಡ್ತಾರೆ ಅಂದರೆ ನಿಮಗೆ ಗೆಲ್ಲಕ್ಕೆ ಆಗಲ್ಲ. ಅದು ಮಿಷಿನ್ನಲ್ಲಿ ಪ್ರೋಗ್ರಾಮ್ ಬರೆದ್ಬಿಟ್ಟು ನಿಮ್ಗೆ ಇನಿಷಿಯಲಿ ಒಂದು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಇನಿಷಿಯಲಿ ನೀವು ಗೆಲ್ಲಿತೀರಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರ್ತದೆ. ಕ್ರಮೇಣ ನೀವೇನು ಯಾವಾಗ ಜಾಸ್ತಿ ಆಡ್ತಾ ಇರ್ತೀರಾ ಅಂತ ಗೊತ್ತಾಗ್ದಾಗೆ, ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ಯಾವಾಗ ಗೊತ್ತಾಗ್ತೀರ, ಅವಾಗ ನಿಮ್ಮಿಂದ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಡಿಜಿಟಲ್ ಟೋಕನ್ಸ್ ಅಂತ ಪರ್ಚೇಸ್ ಮಾಡಬೇಕಾಗತ್ತೆ. ಆ ಪರ್ಚೇಸ್ ಮಾಡಬೇಕಂದ್ರೆ ನೀವು ಅಮೌಂಟ್ ಹಾಕ್ಬಿಟ್ಟು ಪರ್ಚೇಸ್ ಮಾಡಬೇಕು. ಸೊ ಈ ಅಮೌಂಟ್ ಹಾಕಿ ಪರ್ಚೇಸ್ ಮಾಡಿದಾಗೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಿಂದ ದುಡ್ಡು ಹೋಗ್ತಾನೆ ಇರ್ತದೆ. ನೀವು ಗೆಲಿತೀರಿ ಅಂತ ನಿಮಗೆ ಅನ್ಕೊಳ್ತಾ ಇರ್ತೀರ, ಆದರೆ ಗೆಲಿಯಲ್ಲ. ಯಾಕೆಂದರೆ ಆ ಪ್ರೋಗ್ರಾಮ್ ಆ ಥರ ಮಾಡಿರ್ತಾರೆ, ನಿಮ್ಮಿಂದ ನೀವು ಗೆಲಿಯೋಕೆ ಸಾಧ್ಯನೇ ಇಲ್ಲ. ಸೊ ನೀವು ಬರೀ ದುಡ್ಡು ಹಾಕ್ತಾ ಇರ್ತೀರಿ, ನಿಮಗೆ ಇಷ್ಟು ಬರ್ಬೋದು ಅಂತೇಳಿ ನಿಮ್ಗೆ ಕ್ರಮೇಣ ಅದು ಇಮಿಡಿಯೇಟಾಗಿ ನಿಮಗೆ ಸೋಲು ಕೂಡ ಉಣಿಸಲ್ಲ ಅವರು. ನೀವು ಕೆಲವು ಗೇಮ್ಸ್ ಗೆಲಿತೀರಾ, ಬಟ್ ಸಣ್ಣ ಅಮೌಂಟ್ ಇದ್ದಾಗ ಗೆಲ್ತೀರಾ. ದೊಡ್ಡ ಅಮೌಂಟ್ ಹಾಕ್ದಾಗೆ ಅವ್ರಿಗೆ ಗೊತ್ತಾಗತ್ತೆ ಇವರು ಜಾಸ್ತಿ ದುಡ್ಡು ಹಾಕ್ಬಿಟ್ಟು ಆಸೆಗೆ ಒಳಗಾಗಿದ್ದೇನೆ ಅಂತೇಳಿ, ಅವಾಗೆ ಅವರು ಆ ಗೇಮ್ನ
ನೀವು ಸೋಲೋ ರೀತಿಯಾಗಿ ಆ ಪ್ರೋಗ್ರಾಮ್ಸ್ ಎಲ್ಲ ಬರೆದಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ ಗೇಮಿಂಗ್ ಮಾಡಿ. ಸೊ ಈ ಅಮೌಂಟ್ ಎಲ್ಲ ಈ ಗೇಮಿಂಗ್ ಇಂದ ಬಂದಿರೋ ಅಮೌಂಟ್ ಎಲ್ಲ ತಗೊಂಡ್ಬಿಟ್ಟು ರಷ್ಯನ್ ಮಾಫಿಯಾ ಅಥವಾ ಚೈನೀಸ್ ಮಾಫಿಯಾದವ್ರಿಗೆ ಅವ್ರಿಗೆ ಈ ದುಡ್ಡೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲಿ ತಗೊಂಡು ಕಳಿಸ್ಕೊಡ್ತಾರೆ. ಸೊ ಇದಕ್ಕೆ ಅಸಿಸ್ಟ್ ಮಾಡೋದಕ್ಕೆ ನಮ್ಮ ಇಂಡಿಯನ್ಸ್ ಮ್ಯೂಲ್ ಅಕೌಂಟ್ ಅಂತ ಕೊಡ್ತಾರೆ. ಈ ಅಕೌಂಟ್ಗಳು ಅಕೌಂಟ್ ಕ್ರಿಯೇಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ನಿಮಗೆ ತಿಂಗಳಿಗೆ ಒಂದು 5,000 ಕೊಟ್ಟರೆ ನಾವು ನಿಮ್ಮ ಕ್ರಿಡೆನ್ಷಿಯಲ್ಸ್ ಕೊಟ್ಟರೆ ನಿಮಗೆ ತಿಂಗಳಿಗೆ ಒಂದು 5,000 ನೀವು ಮನೇಲಿ ಕೂತ್ಕೊಂಡು ದುಡಿಬೋದು ಅಂತ ಹೇಳ್ಬಿಟ್ಟು ಅಕೌಂಟ್ ತಗೊಂಡಿರ್ತಾರೆ. ಅವ್ರಿಗೂ ಮೋಸ ಮಾಡ್ತಾರೆ. ಅಫೆನ್ಸ್ ಆದಾಗೆ ಈ ಅಕೌಂಟ್ಗೆ ಹೋಗಿರುತ್ತೆ. ನಾವು ಹೋಗಿ ಅವ್ನು ಹಿಡ್ಕೊಂಡ್ರೆ, ಇಲ್ಲ ಸರ್ ನನ್ನ ಅಕೌಂಟ್ ಡೀಟೇಲ್ಸ್ ತೊಗೊಂಡ್ರು, ಅದಕ್ಕೆ ನನಗೆ 5,000 ಕೊಡ್ತೀನಿ ಅಂದರು, ನಾನು ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಇವೆಲ್ಲ ನೋಡಿದರೆ ಈ ದುಡ್ಡೆಲ್ಲ ಔಟ್ಸೈಡ್ ಕಂಟ್ರೀಸ್ಗೆ ಹೋಗ್ತದೆ. ಈ ಥರ ಇರುತ್ತೆ. ಹಾಗೆ ಈಗ ತುಂಬ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಟ್ರೇಡಿಂಗಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸರ್. ಇವಾಗ ಟ್ರೇಡಿಂಗ್ ಮಾಡಬೇಕು ತುಂಬ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಟ್ರೇಡಿಂಗ್ ಮೇಲೆ. ಈ ಅಮೌಂಟ್ಗಳೆಲ್ಲ ಎಷ್ಟು ಸೇಫ್ ಆಗಿರುತ್ತೆ ಅಂತ ಓಕೆನಾ? ಇದು ಇಲ್ಲ, ಮತ್ತು ಬ್ಯಾಂಕ್ಗಳ ಮುಖಾಂತರನೂ ಇದನ್ನು ಇದು ಮಾಡ್ತಾ ಇದ್ದಾರೆ. ಟ್ರೇಡಿಂಗ್ ಇನ್ವೆಸ್ಟ್ ಮಾಡಿ, ಇದಕ್ಕೆ ಇನ್ವೆಸ್ಟ್ ಮಾಡಿ, ಅದಕ್ಕೆ ಇನ್ವೆಸ್ಟ್ ಮಾಡಿ, ತುಂಬ ಕಡೆ ಹೇಳ್ತಾನೆ ಇರ್ತಾರೆ. ಏನು ಸರ್ ಇದು ಈ ಕಥೆ? ಇದು ನೋಡಿ, ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ, ಅದಕ್ಕಾದ ಜೆನ್ಯುನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಹೋದಾಗೆ ನಿಮ್ಗೇನು ಲಾಸ್ ಆಗೋ ಚಾನ್ಸಸ್ ಇಲ್ಲ. ಬಟ್ ನಿಮಗೆ ಆನ್ಲೈನ್ ಮುಖಾಂತರ ಫೇಸ್ಬುಕ್ಕಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬಂತು, ಅಥವಾ ವಾಟ್ಸಪ್ಪಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಲಿಂಕ್ ಬಂತು, ಅಥವಾ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಂತು ಅಂತ ಹೇಳಿಬಿಟ್ಟು ನೀವು ಯಾವುದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಟ್ಟು ನಾವು ಟ್ರೇಡಿಂಗ್ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ನೋಡಿದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಸ್ವಲ್ಪ ಹುಷಾರಾಗಬೇಕು. ಯಾಕಂತ ಹೇಳಿದರೆ ಆನ್ಲೈನ್, ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ಎಲ್ಲೋ ಒಂದು ರಸ್ತೆಯಲ್ಲಿ ಯಾರೋ ಒಂದು ಭಿಕ್ಷಕನ ನೋಡ್ತೀರಿ, ಹಬ್ಬ ಅಂದರೆ ನೀವು ಎಷ್ಟು ದುಡ್ಡು ಕೊಡ್ಬೋದು ಅವನಿಗೆ? ಒಂದು 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ. ಹೆಚ್ಚಂದರೆ ಅವನಿಗೆ ಒಂದು ಊಟ ಕೊಡ್ತೀವಿ, ಒಂದು 100 ರೂಪಾಯಿ ಆದರೂ ಕೊಡ್ಬೋದು. ಈಗ ಸಪೋಸ್ ಅವನು 1,000 ಕೊಡಿ ಅಂತ ಕೇಳಿದ್ರೆ ನಾವೇನು ಮಾಡ್ತೀವಿ? ಕೊಡ್ತೀವಾ? ಕೊಡಲ್ಲ, ಯೋಚನೆ ಮಾಡ್ತೀವಿ. ಯಾಕೆ ಯೋಚನೆ ಮಾಡ್ತೀವಿ ಅಂದರೆ, ಇಟ್ ಈಸ್ ಎ ಹಾರ್ಡ್ ಆ್ಯಂಡ್ ಮನಿ, ನಾವು ಕೊಡ್ಬೋದಾ ಇಲ್ಲ ಅಂತಂತ ಯೋಚನೆ ಮಾಡ್ತೀವಿ. ಅದೇ ರೀತಿ ಆನ್ಲೈನ್ನಲ್ಲಿ ನಮಗೆ ಮುಖನೇ ಕಾಣಿಸಲ್ಲ, ಯಾರೋ ಎಲ್ಲೋ ಮುಖಾಂತರ ನಮಗೆ ಒಂದು ಅಪ್ಲಿಕೇಶನ್ ಕಳಿಸ್ಬಿಟ್ಟು ನೀವು ಇಷ್ಟು ಇನ್ವೆಸ್ಟ್ ಮಾಡಿ ನಾನು ಡಬಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ, ಇದನ್ನು ತಾವು ಒಂದು ಶಂಕೆಯ ಭಾವನದಲ್ಲಿ ನೋಡಬೇಕು. ಅಷ್ಟು ಸುಲಭ ದುಡ್ಡು ಮಾಡೋದು, ಅಷ್ಟು ಸುಲಭ ಇಲ್ಲ. ಸೊ ಇಮಿಡಿಯೇಟಾಗಿ 1 ತಿಂಗಳು 2 ತಿಂಗಳು ನೀನು ಡಬಲ್ ಮಾಡ್ತೀನಿ ದುಡ್ಡು ಅಂತಂದರೆ, ಅದು ದೆರ್ ಈಸ್ ಸಮಥಿಂಗ್ ಫಿಶಿ ಇನ್ ದಟ್. ಅದನ್ನು ನಂಬಬಾರ್ದು. ಸೊ ನೀವು ಸಾಕಷ್ಟು ಹಾರ್ಡ್ ಆ್ಯಂಡ್ ಮನಿ ನೀವು ಎಷ್ಟೋ ವರ್ಷಗಳು ದುಡಿದ್ಬಿಟ್ಟು ಕೂಡಿ ಇಟ್ಟಿರ್ತೀರ, ಆ ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ತುಂಬ ಕೇರ್ಫುಲ್ ಆಗಿರಬೇಕು. ಸೊ ಸ್ಟಾಕ್ ಟ್ರೇಡಿಂಗು ತಪ್ಪಲ್ಲ, ಬಟ್ ನಿಮಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಅಫಿಷಿಯಲ್ ಸೈಟ್ಸ್ ಇರ್ತದೆ, ಅಂಥ ಮುಖಾಂತರ ಹೋದರೆ ನಿಮಗೆ ಏನೂ ತೊಂದರೆ ಆಗಲ್ಲ. ಬಟ್ ಈ ಥರ ಗ್ರೂಪಲ್ಲಿ ಫೇಸ್ಬುಕ್ಕಲ್ಲಿ ಆ್ಯಡ್ ಬಂದ್ ಮಾಡಿದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಬೋದು. ನಾನು ಹೇಳ್ತೀನಿ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ಲಸ್ ನೀವು ಗ್ರೀಡಿ ಆಗಬಾರ್ದು. ಯಾವುದು ತುಂಬ ಸುಲಭದಾಗಿ ಬರ್ತದೆ, ಅದು ಶಂಕೆಯಿಂದ ನಮಗೆ ಗ್ಯಾರಂಟಿ ಪೆಟ್ಟು ಕೊಡ್ತದೆ ಅಂತೇಳಿ ನಾವು ಹುಷಾರಾಗಿರ್ಬೇಕು. ಈಗ ಆನ್ಲೈನ್ ಡೇಟಿಂಗ್ ಆ್ಯಪ್ಸ್ ಅಂತ ಬಂದಿದೆ ತುಂಬ ಕಡೆ. ಆ ಡೇಟಿಂಗ್ ಆ್ಯಪ್ಸಲ್ಲಿ ಅವರು ಪರಿಚಯ ಮಾಡಿಕೊಂಡು ಅವ್ರನ್ನ ಫೋನಲ್ಲಿ ಮಾತಾಡಿಸಿ ಅವರು ಆಮೇಲೆ ಅವ್ರನ್ನ ಈ ಟಾರ್ಚರ್ ಕೊಡೋಕ್ಕೆಲ್ಲ ಶುರು ಮಾಡ್ತಾರಲ್ಲ, ಯಾವ ಥರ? ನನಗೆ ಇದೇ ಥರ ಒಂದು ಕೇಸ್ ಬಂದಿತ್ತು. ಒಂದು ಉದ್ಯಮಿ, ಅಂದರೆ ತುಂಬ ಅವರು ತುಂಬ ರಿಚ್ ಇರೋವಂಥ ಒಂದು ಉದ್ಯಮಿ ಇದ್ದಾರೆ. ಅವರು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಇದೇ ಥರ ಫ್ರೆಂಡ್ಶಿಪ್ ಆಗ್ತಾರೆ. ನಾನು ಅದರ ಹೆಸರು ಹೇಳಲ್ಲ, ಅದು ಯಾವುದು ಪ್ಲ್ಯಾಟ್ಫಾರ್ಮ್ ಅಂತೇಳಿ. ಫ್ರೆಂಡ್ಶಿಪ್ ಆಗಿಬಿಟ್ಟು ಭೇಟಿ ಮಾಡ್ತಾರೆ. ಹೋಗಿ ಒಂದು ಕಡೆಗೆ ರೂಮಲ್ಲಿ ಹೋಗಿ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಬರ್ತದೆ ಒಂದು ಕಾಲ್ ಬರ್ತದೆ, ನನ್ನ ಹತ್ರ ಚಾಟ್ ಎಲ್ಲ ಇದೆ, ವಿಡಿಯೋ ಎಲ್ಲ ಇದೆ, ನೀವು ಇಷ್ಟು ದುಡ್ಡು ಕೊಡದೆ ಹೋದರೆ ನಿಮ್ಮ ಮೇಲೆ ನಾವು ಕೇಸ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ 2 ಅಡಲ್ಟ್ಸು ಇಲ್ಲಿ. ಸೊ ವಿತ್ ಕನ್ಸೆಂಟು ಅವರು ಒಪ್ಕೊಂಡು ಹೋಗಿರ್ತಾರೆ. ಯಾವುದೋ ಪ್ಲ್ಯಾಟ್ಫಾರ್ಮ್, ಡೇಟಿಂಗ್ ಆ್ಯಪ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಇದು ಅಫೆನ್ಸ್ ಆಗಲ್ಲ. ಯಾಕೆಂತಂದರೆ ಇಬ್ಬರು ಸೀನಿಯರ್ಸ್ ಇದ್ದೀರಿ, ಇಬ್ಬರು ಕನ್ಸೆಂಟ್ ಇಟ್ಕೊಂಡಿರ್ತೀರಿ. ಆ ಕನ್ಸೆಂಟ್ ಮೇಲೆ ನೀವು ಒಬ್ರನ್ನೊಬ್ಬರು ಪರಸ್ಪರ ಎಂಜಾಯ್ ಮಾಡಿರ್ತೀರಿ. ಸೊ ಇಂಥದ್ದು ಅಫೆನ್ಸ್ ಆಗಲ್ಲ. ಬಟ್ ನಿಮ್ಮನ್ನು ಫೋರ್ಸ್ ಮಾಡಿಬಿಟ್ಟು, ಇಲ್ಲ ನಿಮ್ಗೆ ಆಸೆ ತೋರಿಸ್ಬಿಟ್ಟು, ಇಲ್ಲ ನಿನ್ನ ಮದುವೆ ಆಗ್ತೀನಿ ಅಥವಾ ನಿನಗೆ ಇಷ್ಟು ಕೊಡ್ತೀನಿ ಅಂತಂತ ಹೇಳ್ಬಿಟ್ಟು ಏನಾದರೂ ಯೂಸ್ ಮಾಡಿದರೆ ದೆನ್ ಇಟ್ ವಿಲ್ ಅಮೌಂಟ್ ಟು ಅಫೆನ್ಸ್. ಸೊ ನೀವು ಏನೇ ಕಮ್ಯುನಿಕೇಷನ್ ಮಾಡಿರ್ತೀರಿ ಅಂಥದ್ದು ಸಪೋಸ್ ಆ ಅಫೆನ್ಸಿಗೆ ಒಳಗಾಗಿದ್ದರೆ, ನೀವು ಹಳೇ ಕಮ್ಯುನಿಕೇಷನ್ಸ್ ಏನು ಮಾಡಿರ್ತೀವಿ ಅದನ್ನೆಲ್ಲ ನೀವು ಇಟ್ಕೊಳ್ಬೇಕು. ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಸಾಧ್ಯತೆ ಇದೆ. ಅವರಂತೂ ಡೇಟಿಂಗ್ ಆ್ಯಪ್ಸಲ್ಲಿ ಆಬ್ವಿಯಸ್ಲಿ ನೀವು ಫ್ರೆಂಡ್ಶಿಪ್ಪು ಅಥವಾ ಫಿಸಿಕಲ್ ರಿಲೇಷನ್ಶಿಪ್ ಮಾಡೋದ್ರ ಸಲುವಾಗಿ ನೀವು ಡೇಟಿಂಗ್ ಆ್ಯಪ್ಸಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ನಾವು ಕೇಳಿದಾಗೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪೊಲೀಸ್ ಆಫೀಸರ್ಸ್ ನಾವು ಕೇಳಿದಾಗೆ
ನಮಗೆ ಮಾಹಿತಿ ಕೊಡ್ತಾರೆ. ಎಸ್, ಇವರು ಇಂಥ ದಿನ ಇಂಥ ಅಕೌಂಟ್ ಮಾಡ್ಕೊಂಡ್ರೆ. ಎಷ್ಟೋ ಟೈಮ್ ಅವರು ಒರಿಜಿನಲ್ ಹೆಸರು ಯೂಸ್ ಮಾಡ್ಕೊಂಡೇ ಮಾಡಿರಲ್ಲ, ಎಲ್ಲ ಡೂಪ್ಲಿಕೇಟ್ ಹೆಸರು ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ, ಅಥವಾ ಡೂಪ್ಲಿಕೇಟ್ ಫೋಟೋಸ್ ಹಾಕ್ಬಿಟ್ಟು ಅದನ್ನು ನೋಡ್ಬಿಟ್ಟು ಆಕರ್ಷಣೆಗೆ ಒಳಗಾಗಿ ನೀವು ಅವ್ರನ್ನ ಇದನ್ನು ಮಾಡ್ಬೋದು. ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಸೊ ಈ ಡೇಟಿಂಗ್ ಆ್ಯಪ್ಸಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಆಗಿದೆ, ಗೊತ್ತಿಲ್ಲದವರು ಮಾಡಿರ್ತಾರೆ. ಸೊ ದುಡ್ಡು ಕೊಡಬೇಕು ಅದಿದಂತ ಇದು ಮಾಡ್ಬಾರ್ದು. ಆಯಿತು, ತಪ್ಪಾಗಿರುತ್ತೆ, ಹೆದರ್ಬಾರ್ದು. ಬಟ್ ಕಾನೂನು ನೆರವು ತಗೊಂಡು ಒಂದು ಒಳ್ಳೆ ಅಡ್ವೊಕೇಟ್ನ ಇಟ್ಕೊಂಡು ನಿಮ್ಮ ಹತ್ರ ಇರೋ ಎವಿಡೆನ್ಸಸ್ನ ಯೂಸ್ ಮಾಡ್ಕೊಂಡು ಫೈಟ್ ಮಾಡಬೇಕು. ಹಾಗೆ ಈಗ ನಮ್ಮ ಮೊಬೈಲಲ್ಲಿ ಪಾಸ್ವರ್ಡ್ಸ್ ಮತ್ತು ಇಮೇಲ್ ಐ ಡಿಗಳೆಲ್ಲ ಇರುತ್ತೆ, ಆದರೂ ಹ್ಯಾಕ್ ಆಗುತ್ತೆ. ಅದು ಹ್ಯಾಕ್ ಆಗದೇ ಇರೋ ಥರ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದ್ರೆ ಏನು ಮಾಡಬೇಕು? ಈಗಾಗಲೇ ನಾನು ಹೇಳಿದಾಗೆ ಸೆಕ್ಯೂರಿಟಿ ನಮ್ಮ ಕೈಯಲ್ಲಿದೆ. ಹೌದು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಮ್ಮ ಮನೇನ ನಾವು ಯಾವ ಥರ ಸೆಕ್ಯೂರ್ ಮಾಡ್ಕೊಳ್ತೀವಿ ಅದ್ರ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕೇರ್ಲೆಸ್ ಆಗಿ ಡೋರ್ ಓಪನ್ ಇಟ್ಬಿಟ್ಟು ರಾತ್ರಿ ಎಲ್ಲ ಡೋರ್ ಓಪನ್ ಇಟ್ಟರೆ ಕಳ್ಳ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಇದೆ, ಒಳಗಡೆ ಎಂಟ್ರಿ ಆಗ್ತಾನೆ. ಸೊ ಅದೇ ರೀತಿ ಸೆಟ್ಟಿಂಗ್ಸ್ಗಳೆಲ್ಲ ಇದೆ ಮೊಬೈಲಲ್ಲಿ. ವಾಟ್ಸಪ್ಪಲ್ಲಿಯೂ ಸೆಟ್ಟಿಂಗ್ಸ್ ಇದೆ, ಇನ್ಸ್ಟಾಗ್ರಾಮಲ್ಲೂ ಸೆಟ್ಟಿಂಗ್ಸ್ ಇದೆ. ಅವೆಲ್ಲ ಸೆಟ್ಟಿಂಗ್ಸ್ ಮಾಡಿದಾಗೆ ನೀವು ಖಂಡಿತ ನೀವು ಸೆಕ್ಯೂರ್ ಮಾಡ್ಬೋದು. ನಿಮ್ಮ ಮಾಹಿತಿ ಕದಿಯೋಕ್ಕೆ ಅಷ್ಟು ಸುಲಭ ಆಗಲ್ಲ. ಈ ಸ್ಟ್ರಾಂಗ್ ಪಾಸ್ವರ್ಡ್ಸ್ ಅಂತ ಏನೋ ಬರುತ್ತಾ ಸರ್? ಪಾಸ್ವರ್ಡ್ಸು ಯೂಸ್ ಮಾಡ್ಕೊಳ್ಬೋದು. ಸ್ಟ್ರಾಂಗ್ ಪಾಸ್ವರ್ಡ್ಸ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. 3 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ಕೊಳ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಊರ ಹೆಸರು, ಆ ಥರ ಈ ಥರ ಎಲ್ಲ ಸೇವ್ ಮಾಡ್ಕೊಳ್ಬಾರ್ದು. ಅಪ್ಪರ್ ಕೇಸ್ ಅಂತ ಹೇಳ್ತೀವಿ, ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಅಂದರೆ ಅಪ್ಪರ್ ಕೇಸು, ಲೋವರ್ ಕೇಸು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು, ನಂಬರ್ಸ್, ಇವೆಲ್ಲ ಕಾಂಬಿನೇಷನ್ ಮಾಡಿಬಿಟ್ಟು ನೀವು ಪಾಸ್ವರ್ಡ್ಸ್ನ ಮಾಡ್ಕೋಬೇಕು. ಮತ್ತು 2 ಫ್ಯಾಕ್ಟರ್ ಅಥೆಂಟಿಕೇಶನ್ನು ಮಾಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಮೊಬೈಲ್ ಕೂಡ ಬ್ಯಾಕಪ್ ತೆಗಿತಾ ಇರಬೇಕು. ಸಪೋಸ್ ನಿಮ್ಮ ಡಾಟಾ ಕಳೆದೋಯ್ತು ಅಂತ ಹೇಳಿದ್ರೆ ನಿಮ್ಮ ಮೊಬೈಲಲ್ಲಿ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಏನೇನು ಮಾಹಿತಿ ಸಿಗುತ್ತೆ ಅಂತ ಹೇಳಿದರೆ ನಿಮ್ಮ ನೇಮು, ಫೋಟೋಗ್ರಾಫ್ಸು, ಇಮೇಲ್ ಐ ಡಿಸು, ಮೊಬೈಲ್ ನಂಬರ್ಸು, ನಿಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು, ನೀವು ಎಲ್ಲೆಲ್ಲಿ ಹೋಗ್ತೀರಿ ಬರ್ತೀರಿ, ವಾಟ್ಸಪ್ ಲೊಕೇಶನ್ಸ್ಗಳು, ನಿಮ್ಗೆ ಯಾವ ಊರು, ನೀವು ಯಾರನ್ನ ಭೇಟಿ ಮಾಡ್ತೀರಿ, ನಿಮ್ಗೆ ಏನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಿರಿ, ಸಾಕಷ್ಟು ಮಾಹಿತಿ ಇರ್ತದೆ ನಿಮ್ಮ ಫೋನ್ನಲ್ಲಿ. ಪ್ಲಸ್ ನಿಮ್ಮ ಫೋನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಫೇಶಿಯಲ್ ರೆಕಗ್ನಿಷನ್ ಇದೆ, ವಾಯ್ಸ್ ರೆಕಗ್ನಿಷನ್ ಇದೆ, ಫಿಂಗರ್ ಪ್ರಿಂಟ್ಸ್ ಇದೆ, ಬಯೋಮೆಟ್ರಿಕ್ಸ್ ಇದೆ, ಇವೆಲ್ಲ ಇದೆ. ಇಷ್ಟೆಲ್ಲ ಡಾಟಾನು ನೀವು ಯೂಸ್ ಮಾಡ್ಕೊಂಡು ಸೆಕ್ಯೂರ್ ಮಾಡಬೇಕು. ಬಟ್ ಅಫ್ಕೋರ್ಸ್ ನೀವು ಕೇರ್ಫುಲ್ ಇಲ್ಲ ಅಂತಂತ ಹೇಳಿದರೆ ಇದೆಲ್ಲ ಮಾಹಿತಿ ಏನಿದೆ ಆ ಮಾಹಿತಿ ಅವ್ರಿಗೆ ಸಿಗುತ್ತೆ. ನಿಮ್ಮ ಮೊಬೈಲ್ ಫೋನ್ ಇದ್ರೆ ಸಾಕು, ನಮಗೆ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ನಾವು ತೆಗಿಯೋಕ್ಕೆ ತುಂಬ ಸುಲಭ ಆಗುತ್ತೆ. ಓಕೆ. ಹಾಗೆ ಈಗ ಮಕ್ಳುಗಳ ಹತ್ರ ಮೊಬೈಲ್ಗಳೆಲ್ಲ ತುಂಬ ಯೂಸ್ ಮಾಡ್ತಾ ಇರ್ತಾರೆ ಸರ್. ಪೇರೆಂಟ್ಸ್ಗಳು ಆ ಮೊಬೈಲ್ನ ಡಿಜಿಟಲ್ ಆಗಿ ಪೇರೆಂಟ್ಸ್ಗಳು ಯಾವ ಥರ ಅದನ್ನು ಕೇರ್ ತೊಗೊಬೋದು ಅಂತ? ಓಕೆ. ಸೊ ಸಾಮಾನ್ಯವಾಗಿ ಈಗ ನಾವು ನೋಡಿದ್ದೀವಿ, ಮಕ್ಕಳಿಗೆ ವೆರಿ ಅರ್ಲಿ ಏಜಿಂದನೇ ಮೊಬೈಲ್ ಕೊಟ್ಬಿಡ್ತಾರೆ ಅಥವಾ ಐಪ್ಯಾಡ್ ಏನಾದರೂ ಕೊಡ್ತಾರೆ. ಸೊ ತಾಯಂದಿರು ಸ್ಪೆಸಿಫಿಕ್ಲಿ ಹೊಸದಾಗಿ ತಾಯಂದಿರೇ ಆಗಿರೋದು ಫಸ್ಟ್ ಮಕ್ಕಳು ಏನಿರ್ತಾರೆ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲಿಲ್ದಾಗ ಏನು ಮಾಡ್ತಾರೆ, ಮನೆಯಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗೋಗಿದೆ. ಹಸ್ಬೆಂಡು, ವೈಫು ಮತ್ತು ಮಗು ಇರ್ತದೆ. ಮುಂಚೆ ಹಳೆ ಕಾಲದಲ್ಲಾದರೆ ಮನೆಯಲ್ಲಿ ಕಂಬೈನ್ಡ್ ಫ್ಯಾಮಿಲಿ ಇರೋದು, ಯಾರೋ ಒಬ್ಬರು ಮಗುನ ಎತ್ಕೊಂಡು ಆಟ ಆಡ್ಸೋದು ಅದೆಲ್ಲ ಮಾಡ್ತಾಯಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ಮಗು ಅಳ್ತಾ ಇದೆ ಅಂತಂದರೆ ಅದಕ್ಕೆ ಏನು ಮಾಡ್ತಾರೆ, ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿಸ್ತಾರೆ. ಒಂದು ಊಟ ಮಾಡಬೇಕಂದ್ರೂ ಕೂಡ ಅದಕ್ಕೆ ಮೊಬೈಲಲ್ಲಿ ಗೇಮ್ಸು ಅಥವಾ ಕಾರ್ಟೂನ್ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಊಟ ಮಾಡೋದಕ್ಕೆ ಅಭ್ಯಾಸ ಮಾಡಿ ಕ್ರಮೇಣ ಹಂಗೆ ಬೆಳೀತದೆ. ಸೊ ಅದು ಮೊಬೈಲ್ ಹಿಡ್ಕೊಂಡೇ ಜೀವನ ಮಾಡಿಕೊಂಡು ಬೆಳೀತಾನೆ ಇರ್ತದೆ. ಸೊ ಹೈಸ್ಕೂಲ್ಗೆ ಹೋದ್ರೂ ಅಥವಾ ಸ್ಕೂಲಲ್ಲಿ ಹೋದ್ರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾರೆ. ಸೊ ಇಂಡಿಪೆಂಡೆಂಟಾಗಿ ನಿಮ್ಮ ಮಗುಗೆ ಮೊಬೈಲ್ ಡಿವೈಸಸ್ಸು, ನಾವು ಕೋವಿಡ್ ಟೈಮ್ನಲ್ಲಿ ನಾವು ನೋಡಿದ್ದು ಏನಾಯ್ತು ಅಂದರೆ, ಕೋವಿಡ್ ಟೈಮ್ನಲ್ಲಿ ಸ್ಕೂಲ್ಸ್ ಎಲ್ಲ ಯಾರೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಎಜುಕೇಷನ್ ಮಾಡ್ತಾ ಇರಬೇಕಾಗಿತ್ತು. ಅವಾಗ ಏನು ಮಾಡಿದ್ರು, ಐಪ್ಯಾಡೋ ಅಥವಾ ಮೊಬೈಲಲ್ಲೋ ಆನ್ಲೈನಲ್ಲಿ ಸ್ಕೂಲ್ಸ್ಗಳೆಲ್ಲ ಅಟೆಂಡ್ ಮಾಡೋದಕ್ಕೆ ಅಭ್ಯಾಸ ಆಗೋಯ್ತು. ಸೊ ಈ ಮೊಬೈಲ್ಗಳು ಕೂಡ ಅವ್ರಿಗೆ ಇಂಡಿಪೆಂಡೆಂಟಾಗಿ ಕೊಟ್ಬಿಟ್ಟು ಮಗು ಓದ್ತಾ ಇದೆ ಅಂತಂತ ಹೇಳಿ ಕೊಡೋದಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ತಾರೆ. ನಾನಿಲ್ಲಿ ಒಂದು ಸಣ್ಣದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಇನ್ಸಿಡೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ರ, ನಮ್ಮ ಒಂದು ಹೆಣ್ಣು ಮಗು ಸ್ವಲ್ಪ ಯಾಕೋ ಡಿಪ್ರೆಷನ್ನಲ್ಲಿ ಹೋಗಿದೆ, ಇದು ಒಂದು 7ನೇ ಕ್ಲಾಸು ಮಗು ಅದು. ಸೊ ಈ ಮಗು ಒಂಥರ ವಿಚಿತ್ರವಾಗಿ ಆಡ್ತಾ ಇದೆ, ಮನೇಲಿ ಯಾರ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ನಾನು ಕೇಳ್ತೀನಿ, ಇತ್ತೀಚೆಗೆ ಮೊಬೈಲು ಅಥವಾ ಇಂಟರ್ನೆಟ್ಟು ಅಥವಾ ಏನಾದರೂ ಕೊಟ್ಟಿದ್ರಾ? ಹೌದು, ಮೊಬೈಲ್ ಕೊಟ್ಟಿದ್ದರು. ಹೊಸದಾಗಿ ಅವ್ರಿಗೆ ತಂದೆ 7th ಪಾಸ್ ಆಗಿಬಿಟ್ಟು 8th ಹೋಗ್ತಾರಂತ ಮೊಬೈಲ್ ಕೊಟ್ಟಿದ್ದರು. ಸೊ ಆ ಮೊಬೈಲ್ ಯೂಸ್ ಮಾಡಿದ ನಂತರ ಸ್ವಲ್ಪ ದಿನದಲ್ಲಿ ಈ ಥರ ಹಿಂಗೆ ಹಾಲಿಡೇಸಲ್ಲಿ ಆಗಿದೆ ಅಂತ ಹೇಳ್ತಾರೆ.
ಆಗ ಏನಾಗುತ್ತೆ ಅಂದರೆ ಆ ಮಗು ಏನು ಮಾಡಿರುತ್ತೆ, ನಾನು ಅವ್ರಿಗೆ ಹೇಳ್ಬಿಟ್ಟು ಆ ಮೊಬೈಲ್ ನಾನು ಒನ್ಸ್ ನೋಡ್ಬೋದಾ ಅಂತ ಕೇಳ್ತೀನಿ. ಮೊಬೈಲ್ ತಂದು ಕೊಡ್ತಾರೆ. ತಂದು ಕೊಟ್ಟಮೇಲೆ ನಾನು ನೋಡಿದಾಗೆ ಅದರಲ್ಲಿ ಒಂದು ಸ್ನ್ಯಾಪ್ಚಾಟ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಈ ಸ್ನ್ಯಾಪ್ಚಾಟ್ ಅಂತ ಒಂದು ಅಪ್ಲಿಕೇಶನ್ ಏನಂತ ಹೇಳಿದರೆ, ಅದು ನಿಮ್ಮಲ್ಲಿ ಫೋಟೋಸ್ ತಕ್ಕೊಳ್ಬೋದು. ಫೋಟೋಸ್ ತಕ್ಕೊಂಡು ಎದುರೇ ಪರ್ಸನ್ಗೆ ಫಿಲ್ಟರ್ಸ್ ಹಾಕ್ಬಿಟ್ಟು ವಿಚಿತ್ರವಾಗಿ ಕಾಣಿಸೋ ರೀತಿಯಲ್ಲಿ ನೀವು ನಿಮ್ಮ ಇಮೇಜ್ನ ಎನ್ಹ್ಯಾನ್ಸ್ ಮಾಡಿಬಿಟ್ಟು ಫೋಟೋ ಶೇರ್ ಮಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅಂತ ಹೇಳಿದರೆ, ನೀವು ಒನ್ಸ್ ಕಮ್ಯುನಿಕೇಷನ್ ಕಳಿಸಿದ ಮೇಲೆ ಆ ಮೊಬೈಲಲ್ಲಿ ಮತ್ತೆ ಯಾವುದೂ ಮಾಹಿತಿ ಉಳಿಯಲ್ಲ, ಅದು ಡಿಸಪಿಯರ್ ಆಗಿ ಹೊರಟೋಗುತ್ತೆ. ಆ ಮೊಮೆಂಟ್ ಅವ್ರು ಆಪೋಸಿಟ್ ಪರ್ಸನ್ ನೋಡಿದ್ದಾರೆ ಅಂದರೆ. ಸೊ ಈ ಮಗು ಕೂಡ ಅದು ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡಿಕೊಂಡು, ಅವರೆಲ್ಲ ಫ್ರೆಂಡ್ಸ್ ಇದ್ದರು ಅಂತಂತೇಳಿ ಅದು ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ತಾಳೆ. ಸೊ ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡಿದ ಮೇಲೆ ಒಂದು 5 ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ಅವ್ರಿಗೆ. ಆಟೋಮೆಟಿಕ್ ಇವಳು ಒಬ್ಬ ಹುಡುಗನ ಜೊತೆಗೆ ಫ್ರೆಂಡ್ಶಿಪ್ ಅಕ್ಸೆಪ್ಟ್ ಮಾಡ್ತಾಳೆ. 3-4 ಡೇಸ್ ಚಾಟ್ ಮಾಡ್ತಾಳೆ. ಚಾಟ್ ಮಾಡಿದ ನಂತರ ಅವನೇನು ಮಾಡ್ತಾನೆ, ಈ ಬಾಯ್ ಇವಳದು ಪರ್ಸ್ನಲ್ ಫೋಟೋಸ್ ಕೇಳ್ತಾನೆ. ಸ್ವಲ್ಪ ಡೌಟ್ ಆಗುತ್ತೆ. ಸೊ ನಾರ್ಮಲ್ ಫೋಟೋಸೇ ಕಳಿಸ್ತಾಳೆ, ಪರ್ಸ್ನಲ್ ಫೋಟೋಸ್ ಕಳಿಸಲ್ಲ. ಬಟ್ ಅವನು ಇನ್ಸಿಸ್ಟ್ ಮಾಡ್ತಾನೆ, ನೀವು ಪರ್ಸ್ನಲ್ ಫೋಟೋಸ್ ಕೊಡಬೇಕು, ನನಗೆ ನ್ಯೂಡ್ ಫೋಟೋಸ್ ಕೊಡಬೇಕು ಅಂತ ಪ್ರೆಷರೈಸ್ ಮಾಡ್ತಾನೆ. ಅಷ್ಟೊತ್ತಿಗೆ ಇವಳು ಮೊಬೈಲ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾಳೆ. ಸ್ನ್ಯಾಪ್ಚಾಟು ಅನ್ಇನ್ಸ್ಟಾಲ್ ಮಾಡ್ತಾಳೆ. ಅನ್ಇನ್ಸ್ಟಾಲ್ ಮಾಡಿದ್ರು ಅವ್ನು ಮೊಬೈಲ್ ನಂಬರ್ ಏನಿರ್ತದೆ ತೊಗೊಂಡು ಅವಳು SMS ಕಳಿಸ್ತಾನೆ, ಥ್ರೆಟ್ ಮಾಡ್ತಾನೆ, ನೀನು ಮೊಬೈಲ್ ಕಳಿಸಿಲ್ಲ ಅಂದರೆ ನಿನ್ನ ಫೋಟೋಸ್ ಎಲ್ಲ ಇದೆ, ಅದನ್ನು ಮಾರ್ಕ್ ಮಾಡಿಬಿಟ್ಟು ನೋಡಿ ವಿಡಿಯೋಸ್ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕ್ಬಿಡ್ತೀನಿ ಅಂತೇಳಿ. ಸೊ ಇಂಥ ಪರಿಸ್ಥಿತಿ ಬಂದಾಗೆ ಆ ಮಗು ಯಾವ ಥರ ರಿಯಾಕ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಅದು ಸೈಲೆಂಟ್ ಆಗಿಬಿಟ್ಟು ಡಿಪ್ರೆಷನ್ ಕೊಟ್ಟೋಗಿರುತ್ತೆ. ಆ ಮೊಬೈಲ್ ಡಿವೈಸ್ ತರಿಸ್ಕೊಂಡು ಆಪೋಸಿಟ್ ಹುಡುಗ ಯಾರಂತ ಫೈಂಡ್ ಔಟ್ ಮಾಡ್ತೀವಿ. ಮಾಡಿದ್ಮೇಲೆ ಅವನ್ನ ನಾವು ಕರೆಸ್ತೀವಿ. ಕರೆಸ್ದಾಗೆ ಗೊತ್ತಾಗುತ್ತೆ ಅವನೊಂದು PUC ಸೆಕೆಂಡ್ ಇಯರ್ ಹುಡುಗ. ಅವ್ನು CET ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಟ್ಟು ಇಂಜಿನಿಯರ್ ಸಿಟಿಗೆ ಕೂಡ ಗಿಟ್ಟಿಸ್ಕೊಂಡಿರ್ತಾನೆ. ಅವ್ನು ಇನ್ನು ಜಾಯ್ನ್ ಆಗಿ ಹೋಗ್ಬೇಕು ಇಂಜಿನಿಯರಿಂಗ್ಗೆ. ಅವ್ರ ತಂದೆ ತಾಯಿ ಕೂಡ ಬಂದಿರ್ತಾರೆ, ಕರೆಸಿರ್ತೀನಿ. ಅವನು ಒಪ್ಕೊಳ್ಳಲ್ಲ. ಆಮೇಲೆ ಅವ್ರ ತಂದೆ ಇಟ್ಕೊಂಡು, ಇಲ್ಲ ಇವನು ಏನೋ ಮಿಸ್ಚಿವಸ್ ಫೆಲೋ ಇದೆ, ನನಗೆ ಗೊತ್ತಿದ್ದಾನೆ ಅಂತ ಒಂದು ಏಟ್ ಹೊಡಿತಾನೆ. ಅವನು ಮೂರ್ಛೆ ಬಂದು ಬಿದ್ದೋಗ್ತಾನೆ. ತಂದೆ ಹೇಳ್ತಾರೆ ಇವನ್ನೆಲ್ಲ ನಾಟಕ ಮಾಡ್ತಾನೆ. ಆಮೇಲೆ ಅವ್ನ ಮೊಬೈಲ್ ತೆಗೆದು ನೋಡಿದಾಗೆ ಅವನದು ಫ್ರೆಂಡ್ಸ್ದು, ಕ್ಲಾಸ್ಮೇಟ್ಸ್ದು, ರಿಲೇಟಿವ್ಸ್ ಎಲ್ಲರದು ಫೋಟೋಸ್ ಯೂಸ್ ಮಾಡಿಕೊಂಡು ಎಲ್ಲ ನ್ಯೂಡ್ ಫೋಟೋಸ್ ಕ್ರಿಯೇಟ್ ಮಾಡಿ ಅವನು ಪೋರ್ನೋಗ್ರಫಿಕ್ ಸೈಟಿಗೆ ಮಾರ್ಬಿಟ್ಟು ದುಡ್ಡು ಮಾರ್ತಾ ಇರ್ತಾನೆ. ಮದರ್ಗೆ ಏನು ಹೇಳ್ತಾನೆ, ನಾನು ಡಿಜಿಟಲ್ ಆರ್ಟಿಸ್ಟು, ನಾನು ದೇವ್ರಗಳದ್ದು ಒಂದು ಡಿಜಿಟಲಿ ಇಮೇಜ್ ಮಾಡಿಬಿಟ್ಟು ನಾನು ಸೆಲ್ ಮಾಡಿ ದುಡ್ಡು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಡಿಜಿಟಲ್ ಆರ್ಟಿಸ್ಟು ಹೌದು, ಬಟ್ ಇದು ಒಂದು ಸಪ್ರೇಟ್ ಹವ್ಯಾಸ ಇಟ್ಕೊಂಡು ಮಾಡ್ತಾನೆ. ಸೊ ಇಂಥದ್ದು ಮಕ್ಕಳಿಗೆ ಮೊಬೈಲ್ ಕೊಡ್ಬೋದು, ಬಟ್ ಪೇರೆಂಟಲ್ ಗೈಡೆನ್ಸ್ ಅಂತ ಒಂದು ಫೀಚರ್ಸ್ ಇರ್ತದೆ. ಈ ಫೀಚರ್ಸ್ ಎನೇಬಲ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅನ್ವಾಂಟೆಡ್ ವೆಬ್ಸೈಟ್ಗಳಿಗೆ ಇದಕ್ಕೆ ಹೋಗ್ದಾಗೆ ಅದು ಒಂದು ಲಾಕ್ ಇರ್ತದೆ. ಸೊ ನಿಮಗೆ ಟೈಮು ಸೆಟ್ ಮಾಡ್ಬೋದು. ಈ ಬರೋ ಸ್ಮಾರ್ಟ್ಫೋನ್ಸ್ ಏನಿದೆ ಇದರಲ್ಲೆಲ್ಲ ಫೀಚರ್ಸ್ ಇದೆ. ಸೊ ರೆಸ್ಪಾನ್ಸಿಬಲಿ ಆಮೇಲೆ ಮಕ್ಕಳ ಜೊತೆಗೆ ನೀವು ಮಾತಾಡಿದಾಗೆ ಆ ಮಗು ಬಂದು ನಿಮ್ಮ ಹತ್ರ ಓಪನ್ ಆಗಿ ಬಂದು ಡಿಸ್ಕಸ್ ಮಾಡಬೇಕು. ಏನೇ ತಪ್ಪಾಯಿತು ಅಂತಂತ ಹೇಳಿದರೆ ಅದ್ರ ಬಗ್ಗೆ ಹಿಂಗೆ ತಪ್ಪಾಗಿದೆ ಅಂತ ಬಂದು ಹೇಳಬೇಕು. ಅಷ್ಟು ಕಾನ್ಫಿಡೆನ್ಸ್ ನೀವು ಬಿಲ್ಡ್ ಮಾಡಬೇಕು. ಆಮೇಲೆ ಅದ್ರದ್ದು ಅಡಿಕ್ಷನ್ ಆಗ್ದಂಗೆ ನೋಡ್ಬೇಕು. ಈಗ ಊಟ ಮಾಡಬೇಕಾದ್ರೂ ಕೂಡ ಇಟ್ಕೊಂಡು ನೋಡ್ತಾ ಇರ್ತಾರೆ, ಅವಾಗ ಹೇಳಬೇಕು ಊಟ ಮಾಡೋ ಟೈಮ್. ಅವಾಗ ಫಸ್ಟು ನಾವು ಪೇರೆಂಟ್ಸ್ ಏನಿರ್ತೀವಿ ನಾವು ಯೂಸ್ ಮಾಡಬಾರ್ದು. ನಮ್ಮನ್ನು ನೋಡ್ಬಿಟ್ಟು ಅದು ಅನುಕರಣೆ ಮಾಡಿ ಮಗು ಕೂಡ ಅದೇ ಥರ ಮಾಡ್ತದೆ. ಸೊ ನಾವು ಅದಕ್ಕೆ ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅಥವಾ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ನಾವು ಮೊಬೈಲ್ನ ದೂರ ಇಟ್ಬಿಟ್ಟು ಪರಸ್ಪರವಾಗಿ ನಾವು ಇಂಟ್ರ್ಯಾಕ್ಟ್ ಮಾಡಬೇಕು. ಟೇಬಲ್ ಮೇಲೆ ಕೂತ್ಕೊಂಡ್ರೆ ಅಥವಾ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರು ಕೂಡ ಮಗು ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು. ರ್ಯಾದರ್ ದ್ಯಾನ್ ಫೋನಲ್ಲಿ ಮಾತಾಡೋದಕ್ಕಿಂತ ಫೋನ್ಗೆಲ್ಲ ಬದಿಗಿಟ್ಬಿಟ್ಟು ಇದನ್ನು ಮಾಡಬೇಕು. ಸೊ ಇನ್ ಕೇಸ್ ಏನಾದರೂ ಅಫೆನ್ಸ್ ಆಯಿತು ಅದು ಪೇರೆಂಟ್ಸಿಗೆ ಬಂದು ಓಪನ್ ಆಗಿ ಹೇಳಬೇಕು. ಅವಾಗ ನಾವು ಪೊಲೀಸರಿಗೆ ಮುಂದೆ ಬಂದಾಗೆ ನಾವು ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಅವ್ರಿಗೆ ಹೇಳಿಬಿಟ್ಟು ಯೂಸ್ ಮಾಡ್ಬೋದು. ಈ ಥರ ಮಾಡ್ಬೋದು. ಓಕೆ. ಹಾಗೆ ಈಗ AI ಟೆಕ್ನಿಕಲಿ ತುಂಬ ಇದಾಗ್ತಾ ಇದೆ ಸರ್. ಇವಾಗ AI ತುಂಬ ಜನ ಫ್ರಾಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಯೂಸ್ಫುಲ್ ಆಗಿದೆ ಮತ್ತು ಡಿಸಪಾಯಿಂಟೆಡು ಆಗಿದೆ ಇರ್ತದೆ. ಬೇಸಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸುಸೂತ್ರ ಅಂದರೆ ಸುಲಭ ಮಾಡೋದಕ್ಕೆ ಬಂದಿರೋ ಒಂದು ಸಾಫ್ಟ್ವೇರು ಟೆಕ್ನಾಲಜಿ. ಸೊ ಅದರಲ್ಲಿ ನಿಮ್ಮ ವಾಯ್ಸು ಅಥವಾ ವಿಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ಡಿಫ್ರೆಂಟ್ ವಾಯ್ಸಸ್ಸಲ್ಲಿ ಮಾಡೋಂಥ ಅವಕಾಶಗಳು ಕೂಡ ಎಲ್ಲ ಇದೆ. ನೀವು ಅದೇ ರೀತಿ ನೀವು ಆನ್ಲೈನ್ನಲ್ಲಿ ನೀವು ಏನೋ ಡಾಟಾ ಹಾಕ್ಬಿಡ್ತೀರಾ, ಫೇಸ್ಬುಕ್ಕಲ್ಲಿ ಮಾತಾಡಿದ್ದು ಡಾಟಾ ಹಾಕ್ತೀರಾ, ನಿಮ್ಗೆ ಯಾರೋ ಫ್ರೆಂಡ್ಶಿಪ್ ಅಕ್ಸೆಪ್ಟ್ ಮಾಡಿಬಿಟ್ಟು ಆ ಡಾಟಾ ಡೌನ್ಲೋಡ್ ಮಾಡ್ತಾರೆ, ಇಲ್ವಾ ವಾಟ್ಸಪ್ಪಲ್ಲೇ ನೀವು ಆಡಿಯೋನ ಕಳಿಸ್ಕೊಟ್ಟಿರ್ತೀರಾ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗಾಗ್ದಾಗೆ ನಿಮ್ಮ ಥರನೇ ಮಾತಾಡೋದಕ್ಕೆ
ಅಥವಾ ನೀವು ಏನು ಮಾತಾಡ್ಬೇಕಂತೀರಾ ಅದನ್ನು ನೀವು ಟೆಕ್ಸ್ಟಲ್ಲಿ ಟೈಪ್ ಮಾಡಿ ಹೇಳಿದರೆ ಅದು ಆಟೋಮೆಟಿಕ್ ಅದೇ ಥರ ವಾಯ್ಸ್ ಕ್ಲಿಪ್ಪಿಂಗು ರೆಡಿ ಆಗುತ್ತೆ ಅಥವಾ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ರೆಡಿ ಆಗೋ ಸಾಧ್ಯತೆ ಇದೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ಒಂದು ಸ್ಟೋರಿ. ನನ್ನ ಕ್ಲಾಸ್ಮೇಟ್ ಒಬ್ಬರು ಬಳ್ಳಾರಿಯವರು ನನಗೆ ಕಾಲ್ ಮಾಡ್ತಾರೆ, ನನ್ನ ಮಗಳನ್ನ CBI ಅವರು ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡಬೇಕು, ಅವಳು ಫೋನ್ ಮಾಡಿ ನನ್ನ ಹೆಂಡ್ತಿಗೆ ಹೇಳಿದ್ದಾರೆ, ಈ ಥರ ನನಗೆ ಪೊಲೀಸವರು CBIಯಿಂದ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ಕೊಂಡು ನನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತಂತೇಳಿ. ನನಗೆ ಗೊತ್ತಾಯಿತು ಅಷ್ಟು ಸುಲಭವಾಗಿ CBIನ ಯಾರೋ ಒಂದು ಹುಡುಗಿನ ಅಥವಾ ಯಾರನ್ನೋ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಯಾಕೆಂದರೆ ವಿತೌಟ್ ನೋಟಿಸ್ ಕೊಟ್ಟು ಕರ್ಕೊಂಡು ಹೋಗೋಕ್ಕಾಗಲ್ಲ. ಫಸ್ಟ್ ನಿನ್ನ ಮಗಳಿಗೆ ಫೋನ್ ಮಾಡು, ಎಲ್ಲಿದ್ದಾಳೆ ಕೇಳ್ಕೊ ಅಂತ ಹೇಳ್ತೀನಿ. ಅವ್ರು ಫೋನ್ ಮಾಡ್ತಾಳೆ. ಫೋನ್ ಮಾಡಿದರೆ ಮಗಳು, ಡ್ಯಾಡಿ ನಾನು ಹಾಸ್ಟೆಲಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಗಾಬರಿ ಆಗಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳಲ್ಲ. ಆಮೇಲೆ ಹೇಳ್ತೀನಿ, ಅವಳದು ಥರ ವಾಯ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಅದ್ರ ಮುಖಾಂತರ ನಿಮ್ಮ ಮಿಸ್ಸಸ್ಗೆ ಮಾತಾಡಿದ್ದಾರೆ, ಅದು ಬೇಸ್ಡ್ ಅಫೆನ್ಸ್ ಮಾಡಿದ್ದಾರೆ. ಇದಕ್ಕೆ ನೀವೇನು ಇದು ಮಾಡ್ಬೋ, ಯಾರೇ ಏನೋ ಫೋನ್ ಮಾಡಿದ್ರು 1 ಸೆಕೆಂಡ್ ಫೋನ್ ಮಾಡಿಬಿಟ್ಟು ನೀವೇ ಯಾವುದಾದ್ರೂ ಒಂದು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ನಿಮ್ಗೇನಾದರೂ ಒಂದು ಸೀಕ್ರೆಟ್ ಕೋಡ್ ಇಟ್ಕೊಳ್ಬೇಕು. ಸೊ ನಿಮ್ಮ ಮಗಳು ಅಥವಾ ನೀವೇ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಆ ಸೀಕ್ರೆಟ್ ನೀವು ಹೇಳಿದರೆ ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ನೀವು ಒಂದು ಕ್ವಶನ್ ಹಾಕಿದರೆ ಅದಕ್ಕೆ ಉತ್ತರ ಕೊಡೋ ಈ ಥರ ಒಂದು ನೀವು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಮಾಡ್ಕೊಳ್ಬೇಕು. ಸೊ ಆದರೆ ಅದು ಹೇಳಲ್ಲ, ಯಾಕೆಂದರೆ ಮಿಷಿನ್ ಜನ್ರೇಟೆಡ್. ಬಟ್ ಹ್ಯೂಮನ್ ಬೀಯಿಂಗ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಏನು ಹೇಳಬೇಕು, ಏನು ಉತ್ತರ ಮಾಡಬೇಕಂತ. ಸೊ ಅದು ಆಟೋಮೆಟಿಕ್ಕಾಗಿ ಆ ಥರ ಪಾಸ್ಕೋಡ್ ಥರ ಇಟ್ಕೊಂಡು ಹೇಳಿದರೆ ಅವಾಗ ಇದನ್ನು ಪ್ರಿವೆಂಟ್ ಮಾಡೋ ಸಾಧ್ಯತೆ ಇರ್ತದೆ. ಇದರಿಂದ ಏನು ಆತಂಕ ಏನು ಒಳಗಾಗೋದೇ ನೆಸೆಸಿಟಿ ಇಲ್ಲ. ಒಂದೊಂದು ಟೈಮ್ ಎಸ್ ನೋ ಅಂತ ಕ್ವಶನ್ಗಳು ಬರ್ತದೆ. ನೀವು ಯಾವಾಗಲೂ ನೇರವಾಗಿ ಎಸ್ ನೋ ಅಂತ ಹೇಳ್ಬಾರ್ದು. ಅದು ಇಂಗ್ಲೀಷಲ್ಲಿ ಕೇಳಿದ್ರೆ ನೀವು ಕನ್ನಡದಲ್ಲಿ ಉತ್ತರ ಮಾಡಬೇಕು. ಈಗ ಬೇಸ್ಡು ಸುಮ್ಮನೆ ಈಗ IVR ಕಾಲ್ ಅಂತ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸರ್ವಿಸಸ್ ತಗೊಳ್ಬೇಕಂದ್ರೆ 1 ಒತ್ತಿದ್ರೆ ಇದಕ್ಕೆ ಹೋಗುತ್ತೆ, 2 ಒತ್ತಿದ್ರೆ ಅಂತ. ಸೊ ಈಗ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ನಿಮ್ಮ ಬ್ಯಾಂಕಿಂಗ್ ಅಕೌಂಟಿಂದ ಎಸ್ ನೋ ಅಂತ ಹೇಳಿದರೆ ಆನ್ಸರ್ ಮಾಡಿದರೆ, ಈಗ ಆಲ್ರೆಡಿ ಅದು US ಅಲ್ಲಿ ಲೇಟೆಸ್ಟ್ ಕ್ರೈಮ್ಸ್ ಆಗ್ತಾ ಇದೆ. ನೀವು ಎಸ್ ಅಂತ ಹೇಳಿಬಿಟ್ರೆ ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯು ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಇಟ್ ಈಸ್ ಟೆಲ್ಲಿಂಗ್ ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗೋ ಸಾಧ್ಯತೆ ಇರ್ತದೆ. ಸೊ ಇದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಸೊ ನೇರವಾಗಿ ಯಾವತ್ತೂ ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು. ಅಥವಾ ಯಾವುದೋ ಲ್ಯಾಂಗ್ವೇಜಲ್ಲಿ ಅದು ಇಂಗ್ಲೀಷು ಕನ್ನಡ ಅಂತ ಹೇಳ್ತಾರೆ, ನಿಮಗೆ ಡೌಟ್ ಬಂದಾಗೆ ಇಂಗ್ಲೀಷ್ ಅಂತ ಅಕ್ಸೆಪ್ಟ್ ಮಾಡಿದರೆ ಕನ್ನಡದಲ್ಲಿ ಮಾತಾಡಿ, ಕನ್ನಡ ಅಂತ ಇದ್ದರೆ ಇಂಗ್ಲೀಷಲ್ಲಿ ಮಾತಾಡಿ. ಮತ್ತು ಇನ್ನು ಯಾವುದೋ ಲ್ಯಾಂಗ್ವೇಜಲ್ಲಿ ಮಾಡಿಬಿಟ್ಟು ಅವಾಯ್ಡ್ ಮಾಡ್ಬೋದು ಅಫೆನ್ಸಸ್ನ. ನಮ್ಮ ವೀಕ್ಷಕರಿಗೆ ಸೈಬರ್ ಕ್ರೈಮಿಗೆ ಒಳಗಾದವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಯಾವುದೇ ಸೈಬರ್ ಕ್ರೈಮ್ ಅಫೆನ್ಸ್ ಆದಾಗ ನಿಮಗೆ ಸಾಕಷ್ಟು ಆತಂಕ ಇರ್ತದೆ, ಕುತೂಹಲ ಇರುತ್ತೆ. ಏನಾಗುತ್ತೋ, ನನ್ನ ಮರ್ಯಾದೆ ಏನಾಗುತ್ತೋ, ಅಥವಾ ನನ್ನ ದುಡ್ಡು ಬರ್ತದೋ ಇಲ್ಲೋ, ನಾನು ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಂದು ಪ್ರಶ್ನೆ ಚಿಹ್ನೆ ನಿಮ್ಮಲ್ಲೇ ಇರ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಗೆ ಯಾವಾಗ ರಿಯಲೈಸ್ ಆಗುತ್ತೆ ನೀವು ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಿದ್ದೀರಿ ಅಂತ ಯಾವಾಗ ಗೊತ್ತಾಗತ್ತೆ, ಇಮಿಡಿಯೇಟಾಗಿ ನಾವು ಫೈನಾನ್ಷಿಯಲ್ ಫ್ರಾಡು ಅಥವಾ ವುಮೆನ್ ರಿಲೇಟೆಡ್ ಫ್ರಾಡ್ ಏನಾದರೂ ಇದ್ದರೆ 1930 ಅಂತ ನೀವು ವಾಯ್ಸ್ ಕಾಲ್ ಮಾಡಿಬಿಟ್ಟು ನೀವು ಕಾಲ್ ಮಾಡಿ, ಅವ್ರಿಗೆ ಕಾಲ್ ಮಾಡಿದಾಗೆ ಅಲ್ಲಿ ನಿಮಗೆ ಕಾಲ್ ಟೇಕರ್ ಏನು ಮಾಡ್ತಾರೆ, ನಿಮ್ಮ ಕೆಲವೊಂದು ಮಾಹಿತಿ ಕೇಳ್ತಾರೆ. ಫಸ್ಟ್ ಟೈಮ್ ಇನಿಷಿಯಲಿ ನಿಮ್ಮ ಹತ್ರ ಆ ಮಾಹಿತಿ ಇಲ್ಲಾಂದರೆ ಮತ್ತೆ ಕಟ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಅವರೇ ಮತ್ತೆ ಪುನಃ ಕಾಲ್ ಮಾಡಿ ನಿಮ್ಮ ಹತ್ರ ಮಾಹಿತಿ ತಗೊಳ್ತಾರೆ. ಫೈನಾನ್ಷಿಯಲ್ ಫ್ರಾಡ್ ಆಗಿದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನೋ, ನೀವು ಎಲ್ಲಿಂದ ಮಾತಾಡ್ತೀರಾ, ಯಾವ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿದ್ದೀರಾ, ನಿಮ್ಮ ಯಾವ ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಗಿದೆ, ಆಮೇಲೆ ಯಾರ ಅಕೌಂಟಲ್ಲಿ ದುಡ್ಡು ಹೋಗಿದೆ, ಆ ಟ್ರಾನ್ಸಾಕ್ಷನ್ IDs ಏನಿದೆ, ಇದೆಲ್ಲ ಮಾಹಿತಿ ನೀವು ಇಟ್ಕೊಳ್ಬೇಕು. ಯೂಶಲಿ ಏನು ಮಾಡ್ತಾರೆ ವಿಕ್ಟಿಮ್ಸು, ಅದನ್ನೆಲ್ಲ ಏನೋ ಆಯ್ತು ಅಂತಂತೇಳಿ ಎಲ್ಲ ಡಿಲೀಟ್ ಮಾಡ್ತಾರೆ. ಡಿಲೀಟ್ ಏನೂ ಮಾಡಬಾರ್ದು. ನಿಮ್ಮ ಮೊಬೈಲಲ್ಲಿ ಆ ಮಾಹಿತಿ ಎಲ್ಲ ಇಟ್ಕೊಳ್ಬೇಕು. ಈ ಎಲ್ಲ ಮಾಹಿತಿ 1930 ಕಾಲ್ ಮಾಡಿ ಕೇಳಿದಾಗ ಇವೆಲ್ಲ ಮಾಹಿತಿ ನಿಮಗೆ ಅವ್ರಿಗೆ ಕೊಡಬೇಕು. ಕೊಟ್ಟಾಗ ಏನು ಮಾಡ್ತಾರೆ, ಒಂದು ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಬರ್ತದೆ. ಅಲ್ಲದೆ ನಿಮ್ಮ ಡಾಟಾ ಬೇಸ್ ಮೇಲೆ ಅದು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಅದು ನಿಮ್ಮ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಆ ಪೊಲೀಸ್ ಸ್ಟೇಷನವ್ರು ನಿಮಗೆ ಮತ್ತೆ ಪುನಃ ಕಾಲ್ ಮಾಡಿಬಿಟ್ಟು ಸ್ಟೇಷನಿಗೆ ಬಂದುಬಿಟ್ಟು ಲಿಖಿತ ಮುಖಾಂತರ ಒಂದು ಕಂಪ್ಲೇಂಟ್ ತಗೊಳ್ತಾರೆ. ಸೊ ಆ ಕಂಪ್ಲೇಂಟ್ ಕೊಡಬೇಕಾದ್ರೆ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬಂದಿರುತ್ತೆ. ಆ ಅಕ್ನಾಲಜ್ಮೆಂಟ್ ನಂಬರ್ ಕೊಟ್ಟರೆ ಸೊ ಅದನ್ನು ಬೇಸಿಸ್ ಮೇಲೆ ನಿಮ್ಗೆ ಆಲ್ರೆಡಿ ಮಾಹಿತಿ ಇರ್ತದೆ, ಅದನ್ನು ತಗೊಂಡ್ಬಿಟ್ಟು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಪೊಲೀಸ್ ಸ್ಟೇಷನಿಂದ ಕಾಲ್ ಬರೋದಕ್ಕೆ ಮುಂಚೆನೇ ಈ 1930 ಏನಂದರೆ ಅಲ್ಲಿ ಒಂದು ಕಾಲ್ ಸೆಂಟರ್ ಥರ ಇರ್ತದೆ, ಅಲ್ಲಿ ಬ್ಯಾಂಕಿಂಗ್ ಅಫಿಷಿಯಲ್ಸ್ ಇರ್ತಾರೆ. ನೀವು ಯಾರ ಅಕೌಂಟಲ್ಲಿ ದುಡ್ಡು ಹೋಗಿರುತ್ತೆ ಅವ್ರ ಅಕೌಂಟು ತಕ್ಷಣವೇ ಅದು ಫ್ರೀಸ್ ಆಗುತ್ತೆ. ಅಪ್ ಟು 7 ಲೇಯರ್ಸ್ ಅದನ್ನು ಅಕೌಂಟ್ ಫ್ರೀಸ್ ಮಾಡ್ತಾರೆ. ಈ ಅಕೌಂಟ್ ಯಾಕೆ ಫ್ರೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೋಲ್ಡನ್ ಅವರ್ ಅಂತ ಏನು ಹೇಳ್ತೀವಿ, ಫಸ್ಟ್ ಅವರ್ನಲ್ಲಿ ನೀವು ಕಂಪ್ಲೇಂಟ್ ಮಾಡಿದಾಗೆ ನಿಮ್ಮ ಅಕೌಂಟ್ ಹೋಗಿದ ತಕ್ಷಣ ಅವರು ಆ ಅಕೌಂಟಿಂದ ಮತ್ತೆ ಇನ್ನು ಬೇರೆ ಅಕೌಂಟಿಗೆ ಹೋಗ್ದಂಗೆ ನೋಡ್ಕೊಳ್ಳೋದಕ್ಕೆ ಈ ಅಕೌಂಟ್ಗಳೆಲ್ಲ
ಅಮೌಂಟು ಫ್ರೀಸ್ ಮಾಡ್ತಾರೆ. ಸೊ ಸಾಧ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ ರಿಕವರಿ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಎಷ್ಟೋ ದಿನಗಳಾದ್ಮೇಲೆ ನೀವು ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವ್ರ ಅಕೌಂಟಿಂದ ಅವ್ರ ಅಮೌಂಟ್ ಯಾವುದು ಬಿಡಲ್ಲ, ಇಮಿಡಿಯೇಟ್ ತಗೊಂಡು ಹೋಗ್ತಾರೆ. ಅದೇ ರೀತಿ ನಿಮ್ದು ನೋಡ್ ಪಿಕ್ಚರ್ಸು ಅಥವಾ ಏನಾದರೂ ಒಂದು ಅಪ್ಸೀನ್ ಪಿಕ್ಚರ್ಸ್ ಏನಾದರೂ ಆಗಿರ್ತದೆ ಅಂದರೆ ನೀವು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ಬೋದು. ನಿಮ್ಮ ಮಾಹಿತಿ ತುಂಬ ಗೌಪ್ಯವಾಗಿ ಇಟ್ಟಿರ್ತಾರೆ. ಪ್ಲಸ್ಸು ನಿಮ್ಗೆ ಇನ್ನೂ ಡಾಟಾ ಎಂಟ್ರಿ ಮಾಡಬೇಕಂದ್ರೆ www.cybercrime.gov.in ಅಂತ ವೆಬ್ಸೈಟ್ ಇರ್ತದೆ. ಅಲ್ಲಿ ವುಮನ್ ಆ್ಯಂಡ್ ಚೈಲ್ಡ್ ಆಪ್ಷನ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನು ಮಾಹಿತಿ ಇರ್ತದೆ ಅದೆಲ್ಲ ಮಾಹಿತಿ ಕೊಟ್ಟರೆ ಆನ್ಲೈನ್ ಮುಖಾಂತರನೇ ಅವ್ರಿಗೆಲ್ಲರಿಗೂ ಬರೆದ್ಬಿಟ್ಟು ಅಂಥ ಡಾಟಾ ಎಲ್ಲ ತೆಗೆದ್ಬಿಟ್ಟು ಇದು ಮಾಡ್ತಾರೆ. ಯಾರಾದರೂ ನಿಮ್ಗೆ ಕೇಳ್ಬಿಟ್ಟು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದರೆ ಎದುರೋ ನೆಸೆಸಿಟಿನೇ ಇಲ್ಲ. ನೀವು ಇಲ್ಲಿ ರಿಪೋರ್ಟ್ ಮಾಡಿ ನಾವು ಪೊಲೀಸ್ ವತಿಯಿಂದ ಅಥವಾ 1930 ವತಿಯಿಂದ ಅದನ್ನು ಮಾಹಿತಿ ಎಲ್ಲ ತೆಗ್ಸೋಕ್ಕೆ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ. ಇವೆರಡೂ ಆಗಲಿಲ್ಲ ಅಂತ ಹೇಳಿದರೆ 112 ಅಂತ ನಮ್ಮ ಸ್ಟೇಟ್ದೇ ಇನಿಷಿಯೇಟಿವ್ ಇದೆ. ಆ 112 ಕಾಲ್ ಮಾಡಿದ್ರೆ ಅವರು ಸೈಬರ್ ಕ್ರೈಮ್ಗೆ ಡೈವರ್ಟ್ ಮಾಡ್ತಾರೆ. ನಿಮ್ಗೆ ಯಾವುದೂ ಇಲ್ಲ, ಮೊಬೈಲು ಇಲ್ಲ, ಎಂಥದ್ದಿಲ್ಲ, ನೇರವಾಗಿ ಯಾವುದೇ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಲ್ಲಿಗೆ ಹೋಗಿನೂ ಕೂಡ ನೀವು ನಿಮ್ಮ ಕಂಪ್ಲೇಂಟ್ ಕೊಡ್ಬೋದು. ಅದನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ನಾವು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಅಫೆನ್ಸಸ್ ಏನಾದ್ರು ಆಗಿದ್ರೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಸೈಬರ್ ಕ್ರಿಮಿನಲ್ಸ್ನ ನಾವು ಹಿಡಿದು ನಿಮ್ಮ ಅಮೌಂಟ್ ಹೋಗಿದ್ರೆ ಅಮೌಂಟ್ನ ರಿಕವರಿ ಮಾಡೋ ಕೆಲಸ ಮಾಡ್ತೀವಿ. ಪ್ಲಸ್ ನಿಮ್ಮದು ಡಾಟಾ ಏನಾದರೂ ಹೋಗಿದ್ರೆ ಅದನ್ನು ಸೆಕ್ಯೂರಾಗಿ ಇಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಕೇಳ್ಕೊತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.